ಅದಾದ ಮೇಲೆ ವೀರೇಶ್ವರ ಶಿವನ ದರ್ಶನ ಆಗಿದ್ದು ಮಹಾಪುರುಷ ಮಹಾರಾಜಕ್ಕೆ. ಅದಕ್ಕೆ ಧ್ಯಾನ ಶ್ಲೋಕನ ಓದಿದೆ. ಆಮೇಲೆ ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ, ನಾನು ನೀನು ಒಂದೇ, ಪ್ರಕೃತಿ ಪುರುಷ ಅಂತಲೂ ಹೇಳ್ತಾರೆ. ನನ್ನಲ್ಲಿರ್ತಕ್ಕಂಥದ್ದು ಪ್ರಕೃತಿ, ನರೇಂದ್ರನಲ್ಲಿರ್ತದ್ದು ಪುರುಷ ಅಂದ ಈ ಪ್ರಕೃತಿಗೆ ಪುರುಷನ ಆಕರ್ಷಣೆ ಇದೆ ಅಂತ ಒಂದು ಮಾತು. ಇನ್ನೊಂದು ಆ ಗುರುಗುಡಿ ಉದಾಹರಣೆಯಲ್ಲಿ ನಾನು ನೀನು ಒಂದೇ ಅಂತಲೂ ಹೇಳ್ತಾರೆ ಶ್ರೀರಾಮಕೃಷ್ಣ. ಅದಾದಮೇಲೆ ನಾನು ನರೇಂದ್ರ ಬೋಧಗಯೆಗೆ, ಅವನು ಕಾಳಿ ಮತ್ತು ತಾರಕ 3 ಜನ ಬೋಧಗಯೆಗೆ ಹೋಗಿದ್ದು ಅದರ ಉದಾಹರಣೆಗಳನ್ನು ನೋಡಿ, ಆಮೇಲೆ ಶ್ರೀರಾಮಕೃಷ್ಣರ ವರ್ಣನೆ, ಬ್ರಹ್ಮ ಮತ್ತು ಮಾಯೆಯ ವರ್ಣನೆ, ಅದಕ್ಕೆ ಮಹಾತ್ಯಾಗಕ್ಕಾಗಿ ತಯಾರಿ ನಡೀತಾ ಇದೆ ಅದನ್ನು ಹೇಳಿ. ಅದಾಗಿ ನಾವು ನಿಂತದ್ದು ನರೇಂದ್ರನ ಯೌವನಾವಸ್ಥೆಯಲ್ಲಿ. ಅವನ ಕೆಲವು ವಿಚಿತ್ರ ಘಟನೆಗಳು ಅಂದರೆ ಏನು ಪ್ರತಿಕೂಲವಾಗಿರಲಿಲ್ಲ. ಬಹಳ ದ ಸ್ಟ್ರಗಲಿಂಗ್ ಫೇಸ್ ಆಫ್ ನರೇಂದ್ರನಾಥ್ ಲೌಕಿಕ ಜೀವನದ ದೃಷ್ಟಿಯಿಂದ ಅದರ ಕೆಲವು ವಿಚಾರ ಹೇಳಿ ನಾನು ನಿಲ್ಲಿಸ್ಕೊಂಡಿದ್ದೆ. ಈ ಶ್ರೀರಾಮಕೃಷ್ಣ ನರೇಂದ್ರಗೆ ಹೇಳ್ತಾರೆ ನಾನು ನೀನು ಒಂದೇ ಅಂತ. ಅದು ಇನ್ನೊಂಚೂರು ವಿಚಾರ ಇದೆ, ಮುಂದಕ್ಕೆ ಹೋದಾಗ ಸ್ವಲ್ಪ ಮತ್ತೆ ಅದರದ್ದು ನೋಡಬೇಕು ಸ್ವಲ್ಪ. ಈಗ ನರೇಂದ್ರನ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಶ್ರೀರಾಮಕೃಷ್ಣ ಒಂದು ಸಲ ನರೇಂದ್ರ ಭಾಳ ದಿವಸ ಆಗಿತ್ತು. ಅದೇ ಅವ್ರು ಬರ್ದಿದ್ದಾಗಲೇ ಅವ್ರು ಕಷ್ಟ ಆಯಿತು. ನರೇಂದ್ರ ಬರಬೇಕು ದಕ್ಷಿಣೇಶ್ವರಕ್ಕೆ, ಬರ್ದೇ ದಿವಸ ಅಂದರೆ ಶ್ರೀರಾಮಕೃಷ್ಣಕ್ಕೆ ಭಾಳ ಕಷ್ಟ, ಯಾಕಂದರೆ ಇನ್ನೂ ಬಂದಿಲ್ವಲ್ಲ ಅಂತ ವ್ಯಾಕುಲರಾಗಿ ಕಾಯ್ತಾ ಇದ್ದರು. ಹಾಗಾಗಿ ಒಂದು ಸಲ ಅಂತೂ ಯಾವಾಗ ಬರ್ತಾರೆ, ನರೇಂದ್ರನ ಮನೆಗೆ ಬರ್ತಾರೆ ಶ್ರೀರಾಮಕೃಷ್ಣ ಹುಡುಕಿಕೊಂಡು. ಅದೇ ಗೊತ್ತು ಶ್ರೀರಾಮಕೃಷ್ಣಗೆ, ನರೇಂದ್ರನ ಮನೆಗೆ ಹೋದರೆ ನರೇಂದ್ರನ ಮನೆಯವರು ಯಾರೂ ಕೂಡ ನನ್ನನ್ನು ಇಷ್ಟಪಡಲ್ಲ ಅಂತ. ನರೇಂದ್ರನ ಮನೆಯವರು ಅಷ್ಟೇ ಅಲ್ಲ, ನರೇಂದ್ರನ ಸ್ನೇಹಿತರು ಕೂಡ ಪರಮಹಂಸನ ಇಷ್ಟಪಟ್ಟಿಲ್ಲ. ಆ ದಕ್ಷಿಣೇಶ್ವರದ ಹುಚ್ಚು ಪೂಜಾರಿ ಸಹವಾಸಕ್ಕಿದ್ದು ನನ್ನ ನರೇಂದ್ರ ಹಾಳಾಗಿ ಹೋದ. ಎಲ್ಲಿವರೆಗೂ ಹಾಳಾಗಿ ಹೋದ, ತುಂಬ ಟ್ಯಾಲೆಂಟ್ಸು, ತುಂಬ ಪ್ರತಿಭೆಗಳಿದೆ ಇವನಿಗೆ, ಬುದ್ಧಿವಂತ, ಏನು ಡಿಗ್ರಿ MA ಇದೆಲ್ಲ ಭಾಳ ಸಲೀಸಾಗಿ ಪಾಸ್ ಮಾಡ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಇವನು 2.5 MA ಮತ್ತು ಲಾ ಓದ್ತಿರ್ತಾನೆ 2.5, ಮಹೇಂದ್ರನಾಥ್ ಗುಪ್ತ 3.5, ಈ ಶರತ್ತೆಲ್ಲ 1.5 ಡಿಗ್ರಿ. ಇದನ್ನೆಲ್ಲ ಲೀಲಾಜಾಲಾಗಿ ಪಾಸ್ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಹೋಗಿ ಈ ದಕ್ಷಿಣೇಶ್ವರ ಹುಚ್ಚು ಪೂಜಾರಿಗೆ ಸೇರಿ ಎಲ್ಲ ಹಾಳಾಯಿತು. ನರೇಂದ್ರನಿಗೆ ಕೂಡ ಎಷ್ಟೋ ಜನ ಸಜೆಷನ್ ಕೊಡ್ತಾರೆ, ನರೇಂದ್ರ ಇನ್ನು ಮುಂದೆ ಹೋಗಬೇಡ ಕಣೋ, ಬಿಟ್ಟು ಬಿಡೋದು, ಯಾಕೋ ಹೋಗ್ತಿ, ನೀನು ತುಂಬ ಚೆನ್ನಾಗಿ ಮುಂದೆ ಒಳ್ಳೆ ಜೀವನ ನಡೆಸ್ಬೋದು ಕಣೋ ಅಂತ ನನಗೆ ಉಪದೇಶ ಕೊಡ್ತಾರೆ. ಈ ಸಂದರ್ಭದಲ್ಲೇ ಪರಮಹಂಸ ಏನು ಮಾಡಿದ್ರು, ಅವ್ರಿಗೆ ಗೊತ್ತಿತ್ತು. ಆದರೆ ಏನು ಮಾಡ್ತಾರೆ, ಅವ್ರಿಗೂ ಒಳಗಡೆ ಆ ವ್ಯಾಕುಲತೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನರೇಂದ್ರ ನೋಡಬೇಕು ಅಂದರೆ ನೋಡಬೇಕಪ್ಪ, ಎಷ್ಟು ದಿವಸ ಕಾಯಕ್ಕಾಗ್ತದೆ, ಇನ್ನು ಬರ್ದಾನಿಂದ ಕಾಯಕ್ಕಾಗುತ್ತಾ, ಅದಕ್ಕೆ ವ್ಯವಸ್ಥೆ ಅವ್ರಿಗೆ ಮಾಡ್ಕೋಬೇಕಲ್ಲ. ಸೀದಾ ಹೊರಟೆ ಹೋಗ್ಬಿಟ್ರು ನರೇಂದ್ರನ ಮನೆಗೆ. ಸರಿ, ಇವ್ರು ಏನು ಮಾಡಿದ್ರು, ನರೇಂದ್ರನಿಗೆ ಎದುರುಗಡೆ ಕೂತ್ಕೊಂಡು ಏನು ಮಾತಾಡ್ತಾ ಇದ್ದಾರೆ, ಬ್ರಹ್ಮಚರ್ಯ, ಅಖಂಡ ಬ್ರಹ್ಮಚರ್ಯ ಪಾಲನೆ ಮಾಡೋದು ಹೇಗೆ ಅಂತ ಉಪದೇಶ ಕೊಡ್ತಾ ಇದ್ದಾರೆ. ಹೋಗಿ ಮನೆಯಲ್ಲಿ ಇಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ, ನರೇಂದ್ರನ ಅಜ್ಜಿ ಇದ್ದಾರೆ. ಅಜ್ಜಿಗೆ ಕಿವಿಗೆ ಬಿತ್ತು, ಶ್ರೀರಾಮಕೃಷ್ಣ ಹೇಳ್ತಿರೋದೆಲ್ಲ ಕಿವಿಗೆ ಬಿಡ್ತಾರೆ. ಓಡೋಗಿ ಅವರ ಅಮ್ಮ ಭುವನೇಶ್ವರ ದೇವಿ, ತಂಗಿ ನುಡಿಸಲು ಅವ್ರಿಗೆಲ್ಲ ಇದೆಲ್ಲ ಹೇಳಿಬಿಟ್ರು. ಆಮೇಲೆ ಅವರು ನಿರ್ಧಾರ ಮಾಡಿದ್ರು, ನರೇಂದ್ರನಿಗೆ ಬೇಗ ಮದುವೆ ಮಾಡಬೇಕು. ಹೋಗಿ ಈ ಶ್ರೀರಾಮಕೃಷ್ಣ ಆವಾಗ ಬಂದು ಇಂಥ ವಿಚಾರ ಮನೇಲಿ ಹೇಳೋದ್ರೆ ನರೇಂದ್ರನ ಮನಸ್ಸು ಆಗಲೇ ಹಾಳಾಗಿ ಹೋಗಿದೆ, ಇನ್ನು ಪೂರ್ತಿ ಆಗೋದ್ರೊಳಗಡೆ ನಾವು ನಿರ್ಧಾರ ತಗೋಬೇಕು. ಆದರೆ ಆಶ್ಚರ್ಯ, ಎಷ್ಟು ಅವರ ಪ್ರಸಂಗಗಳಲ್ಲಿ ಇನ್ನೇನು ನಿಶ್ಚಿತ ಆಯಿತು, ಇವಳಿಗೆ ನಿರ್ಧಾರ ಮಾಡಿ ನರೇಂದ್ರ ಒಪ್ಪಿದ್ದಿಲ್ಲ, ಅದು ಸಹಜ. ಮನೆಯವರು ಏನು ನಿರ್ಧಾರ ಮಾಡ್ತಾರೋ ಯಾವುದೋ ಒಂದು ಕಾರಣಕ್ಕೆ ಬಿದ್ದೋಯ್ತು. ವಿಶ್ವನಾಥ ದತ್ತ ರಾತ್ರಿ 11 ಗಂಟೆಗೆ ತೀರಿದ ದಿವಸ ಕೂಡ ಮಾರನೇ ದಿವಸ ಒಂದು ಹುಡುಗಿನ ಒಪ್ಪಿಕೊಂಡು ಬಂದಿದ್ದ. ಮಾರನೇ ದಿವಸ ಡೆಫಿನೆಟ್ ಅಂತ ಹೇಳಕ್ಕೆ ಹೋಗ್ಬೇಕಿತ್ತು, ಅವತ್ತು ರಾತ್ರಿ ಹೊರಟೆ ಹೋದ. ಇದಿನ್ನೂ ಇನ್ನೂ ಸೂಕ್ಷ್ಮತೆ ಇದೆ, ಅದು ನೀವೇ ಅರ್ಥ ಮಾಡ್ಕೊಂಡು ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ. ಅದರಿಂದ ಇಲ್ಲಿ ಶ್ರೀರಾಮಕೃಷ್ಣ ಎಷ್ಟು ಕಾಪಾಡ್ತಾ ಇದ್ದಾರೆ ಈ ನರೇಂದ್ರನಾಥ ಬರೋದು ಅಂತಂದರೆ, ಅದಕ್ಕೆ ನೋಡಿ, ಈಗ ಅವನು ತಯಾರಿ ಆಗೋದು ಬಹಳ ಮುಖ್ಯ ಶ್ರೀರಾಮಕೃಷ್ಣಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಏನಾದರೂ ಹುಡುಗಿ ನೋಡ್ತಾ ಇದ್ದಾರೆ ಅಂತ ಪರಮಹಂಸಗೆ ಕಿವಿಗೆ ಬಿತ್ತೋ ಅವ್ರು ಕಾಳಿ ಮಂದಿರಕ್ಕೆ ಹೋದರು.
ಅಮ್ಮ ಯಾವುದೇ ಕಾರಣಕ್ಕೂ ಆಗದೆ ಇದ್ದಂಗೆ ನೋಡ್ಕೋ, ಅವ್ರಿಗೆ ಗೊತ್ತಾಗಲ್ಲ ಅಂತ. ಆದರೂ ಕೂಡ ಅಮ್ಮ ಯಾವುದೇ ಕಾರಣಕ್ಕೂ ಆಗದೆ ಇದ್ದಂಗೆ ನೋಡ್ಕೋ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ, ಅದಕ್ಕೆ ಡಿವೈನ್ ಪ್ಲೇನಲ್ಲೂ ಬರುತ್ತೆ, ಲೈಫ್ ಆಫ್ ಈಸ್ಟರ್ನ್ ವೆಸ್ಟರ್ನ್ ಡಿಸೈಪಲ್ಸಲ್ಲೂ ಬರುತ್ತೆ, ಶಾರದಾಂತಿ ಅಂತ ಬರೀತಾರೆ. ಏನೇ ಎಲ್ಲ ಒಪ್ಪಿಗೆ ಆಗಿದ್ದು ಕೂಡ ದೇರ್ ವಾಸ್ ಎ ಕಾರ್ಲ್ ಫಾರ್ ಟ್ರಿಫ್ಲಿಂಗ್ ಮ್ಯಾಟರ್ಸ್ ಅಂತ. ಸಣ್ಣ ಪುಟ್ಟ ಯಾವುದೋ ದೊಡ್ಡದು ಯಾವುದೂ ಇಲ್ಲ, ಸಣ್ಣ ಪುಟ್ಟ ವಿಚಾರ, ಚಿಕ್ಕ ಮಕ್ಕಳು ಜಗಳ ಮಾಡ್ಕೊಳ್ತಾರಲ್ಲ ಹಂಗಿರ್ತಿತ್ತು ಎಷ್ಟು ಪ್ರಸಂಗಗಳು, ಹಾಗಾಗಿ ಬಿದ್ದೋಗ್ತಾ ಇತ್ತು ಅಂತ. ಇಷ್ಟಾಗಿ ಅಪ್ಪ ತೀರಿ ಹೋದ್ಲ ರಾತ್ರಿ. ಅದು ಏನೋ ಪಾಪ ಅವನ್ನೆಲ್ಲ ಕಾಸಿಪುರಲ್ಲ, ಅಲ್ಲೆಲ್ಲೋ ಇರ್ತಾನ ಯಾರೋ ಸ್ನೇಹಿತನು. ರಾತ್ರಿ 2 ಗಂಟೆಗೆ ಒಂದು ಸುದ್ದಿ ಬರೋದು, ನರೇಂದ್ರನ ಸುದ್ದಿ ಬಂದಾಗ ರಾತ್ರಿ 2 ಗಂಟೆ 2 ಗಂಟೆಗೆ ಓಡಿ ಬರ್ತಾನೆ. ಓಡಿ ಬಂದಾಗ ಅಪ್ಪನ ಮಲಗಿಸಿರ್ತಾರೆ. ಮಾರು ದಿವಸ ಅವನಿಗೆಲ್ಲ ಕ್ರಿಯೆಗಳನ್ನೆಲ್ಲ ಮಾಡ್ತಾನೆ. ಅಷ್ಟಿಗೆ ಅವನು ಎಲ್ಲಿರ್ತಾನೆ, ಅವನು BA ಪಾಸ್ ಮಾಡಿರ್ತಾನೆ, ಲಾ ಓದ್ತಿರ್ತಾನೆ. ಯಾಕೆ ಅಪ್ಪ ವಿಶ್ವನಾಥ್ ದತ್ತ ದೊಡ್ಡ ಇದು, ಅದು ಅವನಿಗೆ ನರೇಂದ್ರನಿಗೂ ಅವನು ವ್ಯವಸ್ಥೆ ಮಾಡಿರ್ತಾನೆ. ನೀನು ಇಂಗ್ಲೆಂಡ್ಗೆ ಹೋಗಿ ಲಾ ಓದ್ಕೊಂಬ ಅಂತ ವಿಶ್ವನಾಥ್ ದತ್ತನಿಗೆ ಆಸೆ ಇರ್ತದೆ. ಆಗಿನ ಕಾಲದವ್ರಿಗೆಲ್ಲ ಲಾ ಓದಬೇಕು ಅಂತ ಮಹಾತ್ಮ ಗಾಂಧಿನೂ ಹೋದರು, ನೆಹರೂನು ಹೋದರು. ಯಾಕಂದರೆ ಅಲ್ಲಿ ಹೋಗಿ ಲಾ ಓದಬೇಕು ಅಂತ ನರೇಂದ್ರನಿಗೂ ಅಪ್ಪನಿಗೊಂದು ಆಸೆ ಇರುತ್ತೆ, ಓದಿಸ್ಬೇಕು ಅಂತ. ಇವನು ಈಗ ಲಾ ಕಾಲೇಜಿಗೆ ಹೋಗಿ BA ಪಾಸ್ ಆಯಿತು, ಬ್ಯಾಚುಲರ್ ಆಫ್ ಲಾ BL ಅದನ್ನು ಮಾಡಲಿಕ್ಕೆ ಶುರು ಮಾಡಿರ್ತಾನೆ. ಅಪ್ಪ ತೀರ್ ಹೋದ್ಮೇಲೆ ಆಗಲೇ ಅಪ್ಪ ಇದ್ದಾಗಲೇ ಮೊಕದ್ದಮೆ ಶುರುವಾಗಿರುತ್ತೆ. ವಿಶ್ವನಾಥ ದತ್ತ ಇದ್ದಾಗಲೇ ಮೊಕದ್ದಮೆ ಪ್ರಾರಂಭ ಆಗಿರುತ್ತೆ. ಮೊಕದ್ದಮೆ ಪ್ರಾರಂಭ ಆಗಿ ಅಪ್ಪನೇ ಮನೆ ಬಿಟ್ಟು ಹೊರಗಡೆ ಬಂದು ಬಾಡಿಗೆ ಅಂದಿರ್ತಾನೆ. ಇವನು ಹೋದ್ಮೇಲೆ, ವಿಶ್ವನಾಥ ದತ್ತ ಹೋದ್ಮೇಲೆ ಇನ್ನೂ ಹತ್ತತ್ತ. ಎಷ್ಟುವರೆಗೆ ಹತ್ತತ್ತ ಅಂತಂದರೆ, ನರೇಂದ್ರನಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಚಪ್ಪಲಿ ಅಥವಾ ಶೂ ಇಲ್ಲ ಹಾಕೊಳ್ಳೋದು. ಎಷ್ಟು ರಾಜನ ಥರ ಇದ್ದಾವ. ಆದರೆ ಆಮೇಲೆ ಪ್ರತಿನಿತ್ಯ ಕಾಲೇಜಿಗೆ ಹೋಗ್ಬೇಕಾದ್ರೆ ಊಟನೂ ಇಲ್ಲ, ತಿಂಡಿನೂ ಇಲ್ಲ. ಹೋಗಿ ಹಸಿದು ಹೊಟ್ಟೆನಲ್ಲಿ ಕಾಲೇಜಿಗೆ ಹೋಗಿ ಒಂದು ಪಾಠ ಕೇಳಿದ. ಈಗ ಇದೇನು ಯಾರಿಗೋ ಒಬ್ರಿಗೆ ಬಾಲ್ಯದಿಂದ ಬಡತನದ ಬೆಳೆದವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇನ್ ದ ಸೆನ್ಸ್ ಒಪ್ಕೊಳ್ತಾರೆ, ಅಥವಾ ಹೆಚ್ಚು ಮುಂದಕ್ಕೆ ಹೋಗಲ್ಲ, ಅಥವಾ ಏನು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಹೇಗೆ ಏಗ್ತಾರೆ. ಆದರೆ ಇವನು 20ನೇ ವಯಸ್ಸವರೆಗೂ ಸುಖದಲ್ಲಿ ಬೆಳೆದವನಿಗೆ, ನರೇಂದ್ರನಿಗೆ ಇದು ಭಾವಿಸ್ಬೇಕು. ಒಂದು ಕಡೆ ಶ್ರೀರಾಮಕೃಷ್ಣ ಹಿಡಿದು ಇಲ್ಲಿ ಅವನು ಆಧ್ಯಾತ್ಮಿಕ ಜೀವನದಲ್ಲಿ ಕರ್ಕೊಂಡು ಹೋಗ್ತಾರೆ. ಅವನು ಜಗತ್ತೇ ಮರಿತಾ ಇದ್ದಾನೆ. ಈ ಸಂದರ್ಭದಲ್ಲಿ ಜಗತ್ತಿದೆ ಅಂತ ಹೇಗೆ ವಿಚಿತ್ರವಾಗಿ ಬರ್ತಾ ಇದೆ ಇಲ್ಲಿ. ಅದಕ್ಕೆ ಇದನ್ನು ನೋಡಿ ಆಮೇಲೆ ಕಾಳಿ ಯಾಕೆ ಒಪ್ಪುದ ಅನ್ನೋದಕ್ಕೆ ಇನ್ನೂ ವ್ಯಾಖ್ಯಾನ ಇದೆ. ಅದಕ್ಕೆ ಕಾಳಿಗೆ ಒಪ್ಪುದ ಅಂತ ನೆನ್ನೆ ಹೇಳಿಬಿಟ್ಟೆ ನಾನು. ವೈಕುಂಠನಾಥ ಸನ್ಯಾನ ಮುಂದೆ ಶ್ರೀರಾಮಕೃಷ್ಣರು ಆನಂದದಿಂದ ಹಾಡಿ ಹೇಳಿದ್ರು ಕಾಳಿಯನ್ನು ಒಪ್ಪುದ ಅಂತ. ಯಾಕೆ ಒಪ್ಪುದ ಅಂತ ಇವತ್ತು ಹೇಳ್ತೇನೆ. ಆಮೇಲೆ ಒಂದು ದಿವಸ ಅವನು ಏನು ಮಾಡ್ತಾನೆ, ಆಕ್ಟರ್ ಲೋಮಿ ಮಾನ್ಯುಮೆಂಟ್ ಇದೆಯಲ್ಲ ಕಲ್ಕಟ್ಟಾನಲ್ಲಿದೆ. ಇವನು ಎಷ್ಟು ನಿತ್ರಾಣ ಆಗೋಗ್ಬಿಟ್ಟಿರುತ್ತೆ ಅಂತಂದರೆ, ಅವನು 2 ದಿವಸ 3 ದಿವಸ ಊಟ ಮಾಡಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿರುತ್ತೆ. ಸ್ನೇಹಿತರೆಲ್ಲ ಏನು ಭಾವಿಸ್ತಾರೆ, ಬಹುಶಃ ತಂದೆ ತೀರಿ ಹೋಗಿದ್ದಾರೆ, ಆ ದುಃಖ ತಡ್ಕೊಳಕ್ಕಾಗ್ತಾ ಇಲ್ಲ, ಆದ್ದರಿಂದ ಅವನು ದುಃಖದಲ್ಲಿದ್ದಾನೆ. ಆದ್ದರಿಂದ ಇವನು ಇಷ್ಟೊಂದು ಮುಖ ಎಲ್ಲ ಬಾಡಿ ಹೋಗಿದೆ. ಇಲ್ಲ, ಊಟ ಇಲ್ಲದೆ ಬಾಡಿ ಹೋಗಿರೋದು ಮುಖ. ಆದ್ದರಿಂದ ಅವನು ಭಾಳ ನಿತ್ರಾಣಗೊಂಡು ಇನ್ನು ನಡೆಯಲಾರದೆ 2-3 ಘಟನೆ ಆಗಿತ್ತು. ಒಂದನ್ನು ಮಾತ್ರ ಹೇಳ್ತೀನಿ. ಅವನು ಆಕ್ಟರ್ ಲೋಮಿ ಮಾನ್ಯುಮೆಂಟ್ ಪಕ್ಕದಲ್ಲಿ ವರ್ಕೊಂಡು ಸುಮ್ಮನೆ ಕೂತಿರ್ತಾನೆ, ನಿತ್ರಾಣ ಆಗೋಗ್ಬಿಟ್ಟಿರ್ತಾನೆ. ಆವಾಗ ಅವನು ಇನ್ನೊಬ್ಬ ಸ್ನೇಹಿತ ಇವನಿಗೆ ಸ್ವಲ್ಪ ಸಾಂತ್ವನ ಕೊಡೋಣ, ಯಾಕಂದರೆ ಅಪ್ಪ ತೀರಿ ಹೋಗ್ತಾನಲ್ಲ, ಸಾಂತ್ವನ ಕೊಡೋಣ ಅಂತ ಹೇಳಿ ಅವನಿಗೆ ಹಾಡು ಹೇಳ್ತಾನೆ. ಯಾವುದೋ ಬ್ರಹ್ಮನ ಮೇಲೆ ಹಾಡು ಹೇಳ್ತಾನೆ, ಮತ್ತು ಅವನ ದಯೆ, ಕೃಪೆ, ಗ್ರೇಸ್ ಇದ್ರ ಮೇಲೆ ಹಾಡ್ತಾನೆ. ನರೇಂದ್ರ ಏನು ಹೇಳ್ತಾನೆ ಹೊತ್ತು, ಈ ಕೃಪೆ ಎಲ್ಲ ಯಾವುದಕ್ಕೂ ಬೆಲೆ ಇಲ್ಲ, ನೀನು ಇಂಥ ಹಾಡು ನನ್ನ ಮುಂದೆ ಎಂದೆಂದೂ ಹಾಡಬೇಡ, ಅದೆಲ್ಲ ಅಸತ್ಯ. ಯಾವ ಭಗವಂತನೂ ದಯೆಯೂ ಇಲ್ಲ ಈ ಜಗತ್ತಿನಲ್ಲಿ. ಆವಾಗ ನರೇಂದ್ರನ ಏನು ಭಾವಿಸ್ಬೇಕಿಲ್ಲಿ, ನರೇಂದ್ರಗೆ ಏನು ಹೇಳ್ತಾನೆ ಅವನು, ಒಂದೊಂದು ವಾಕ್ಯನು, ದುರ್ಬಲರಿಗೆ, ದರಿದ್ರರಿಗೆ ಈ ಜಗತ್ತಲ್ಲ. ಯಾರಿಗೆ ದೌರ್ಬಲ್ಯ ಇದೆಯೋ, ಯಾರಿಗೆ ದಟ್ಟ ದಾರಿದ್ರ್ಯ ಇದೆಯೋ ಅವ್ರಿಗೆ ಈ ಜಗತ್ತಲ್ಲ. ಇದು ನಾವು ಸ್ವಲ್ಪ ಚಿಂತನೆಯನ್ನು ಮಾಡಬೇಕಿದೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ಅವನೇನು ಭಾವಿಸ್ಲಿಕ್ಕೆ ಶುರು ಮಾಡ್ದ, ಭಗವಂತ ಅಂದ ತಕ್ಷಣ ನಮ್ಮ ಕಲ್ಪನೆಗಳೆಲ್ಲ ಏನು, ಪರಮ ಕರುಣಾಮಯ ಅನ್ನೋದು ಒಂದು ಗುಣ, ಭಗವಂತನ ಗುಣ, ಪರಮ ಕರುಣಾಮಯ ಅಂತ. ದಯಾನಂದ ಸಾಗರ್ ಈಶ್ವರಚಂದ್ರ ವಿದ್ಯಾಸಾಗರನೂ ಕೂಡ ಒಂದು ಮಟ್ಟಿಗೆ ಪರಮಹಂಸರು ಬರೋವರೆಗೂ ನಾಸ್ತಿಕತೆ ಅಲ್ಲದೆ ಇದ್ರೂ ಒಂದು ಹಂತ ಆ ಥರ ಅವನು ಭಾವಿಸ್ತಾ ಇದ್ದ. ಏನಕ್ಕೆ ಈಶ್ವರಚಂದ್ರ ವಿದ್ಯಾಸಾಗರ ಏನು ಹೇಳ್ತಾ ಇದ್ದ ಅಂತಂದರೆ, ಪರಮ ಕರುಣಾಮಯನಾದ ಭಗವಂತನಿಂದ ಸೃಷ್ಟಿಯಾಗಿದ್ರೆ ಈ ಜಗತ್ತಿನಲ್ಲಿ ಇಲ್ಲಿ ಕ್ಷಾಮ, ಬಡತನ, ದಾರಿದ್ರ್ಯ, ನಮ್ಮ ಭಾರತದ ಪೂರ್ವ ಭಾರತವನ್ನು ಭಾವಿಸ್ಬೇಕು. ಇಲ್ಲಿ ನಾವು ಟ್ರಸ್ಟಲ್ಲಿ ಕೂತ್ಕೊಂಡು ಎಲ್ಲ ಫ್ಯಾನ್ ಹಾಕ್ಕೊಂಡು ಮಾರ್ಬಲ್ ಟ್ರೈನಿಗೆ ಕೂತ್ರೆ ಆಗೋದಿಲ್ಲ.
ನರೇಂದ್ರ ಕಂಡಂಥ ಭಾರತ, ಈಶ್ವರಚಂದ್ರ ವಿದ್ಯಾಸಾಗರ ನೋಡಿದಂಥ ಭಾರತ, ನಮ್ಮ ಪೂರ್ವಿಕರು ಕಂಡಂಥ ಭಾರತದ ದಟ್ಟ ದಾರಿದ್ರ್ಯವನ್ನು ಭಾವಿಸ್ಬೇಕಿದೆ. ಅಲ್ಲಿ ಏನಿತ್ತು, ಜನಗಳಿಗೆ ಬಹಳ ಬಡತನ, ಲಕ್ಷಾಂತರ ಜನ ಕೇವಲ ಕ್ಷಾಮದಿಂದ ಸಾಯ್ತಾ ಇದ್ರು. ಲಕ್ಷಾಂತರ ಜನ, ಒಬ್ರಿಬ್ರಲ್ಲ. ಪ್ಲೇಗ್ ಅಂತೂ ಇನ್ನೊಂದು ದುರ್ಘಟನೆ, ಮಹಾರಾಷ್ಟ್ರದಲ್ಲಿ ಒಂದು ದುರ್ಘಟನೆ ಪ್ಲೇಗು. ಮಧ್ಯ ಭಾರತದಲ್ಲಿ ಕ್ಷಾಮ, ಉತ್ತರ ಭಾರತದಲ್ಲಿ ಫ್ಲಡ್ಸು, ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದ್ದರಿಂದ ಇಲ್ಲಿ ಆಚಾರ್ಯರು ಇಲ್ಲಿಂದ ಹೊರಟರು, ಅಲ್ಲಿಂದ ಬರ್ಲಿಕ್ಕೆ ಜಾಗ ಇರಲಿಲ್ಲ. ಅದರಿಂದ ಇಂಥ ದಟ್ಟ ದಾರಿದ್ರ್ಯದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ನೋಡಿದವನು ಹೇಳ್ದ, ಪರಮ ಕರುಣಾಮಯ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದರೆ ಇದೆಲ್ಲ ಯಾಕಿರಬೇಕು, ಅದಕ್ಕೆ ಅವನು ಬೇಡ, ಅವನು ಸಹವಾಸ ಬೇಡ. ಈಗ ನರೇಂದ್ರ ಆ ಮಟ್ಟಕ್ಕೆ ಬರ್ತಾ ಇದ್ದಾನೆ. ಇದು ಭಗವಂತ ಕರುಣಾಮಯ ಹೌದೇ? ಹಾಗಾದರೆ ಇಷ್ಟೊಂದು ವೈ ದೇರ್ ಇಸ್ ಸೋ ಮಚ್ ಮಿಸರಿ ಇನ್ ದಿಸ್ ವರ್ಲ್ಡ್, ಯಾಕೆ ಇಷ್ಟು ದುಃಖ ಇದೆ? ನೋಡಿ, ಆಧ್ಯಾತ್ಮಿಕ ಜೀವನ ಒಂದು ನಾವು ಅಂದ್ಕೊಂಡ್ಬಿಡ್ತೀವಿ, ಹಾಗಾದ್ರೆ ನಾವು ಜಪಧ್ಯಾನ ಮಾಡ್ಕೊಂಡಿರೋದು, ನಾವು ಕಲ್ಪನೆ, ಆಧ್ಯಾತ್ಮಿಕ ಜೀವನದ ಕಲ್ಪನೆಗಳು ಹೇಗೆ ಮೂಡ್ತವೆ. ಈಗ ನಾವು ಈ ಒಂದು ಆಸೆ ಹುಟ್ಟಿದೆ ಅಂತ ಇಟ್ಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಹೊರಗೋ ಒಳಗೋ ಯಾರಿಗೋ ಒಬ್ಬರಿಗೆ ಒಂದು ಆಸೆ ಹುಟ್ಟಿದೆ, ಶುದ್ಧವಾದ ಒಂದು ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತ. ನಮ್ಮ ಕಲ್ಪನೆಗಳು ಏನಿರ್ತದೆ, ಶುದ್ಧವಾದ ಜೀವನ ನಡೆಸ್ಬೇಕಂದ್ರೆ ಕೆಲಸಗಳೆಲ್ಲ ಕಡಿಮೆ ಆಗಬೇಕು, ಹೆಚ್ಚು ರೆಸ್ಪಾನ್ಸಿಬಿಲಿಟಿ, ನಮಗೆ ಜವಾಬ್ದಾರಿ ಬೇಡ, ನಮಗೆ ನಮ್ಮ ಪಾಡಿಗೆ ನಾವು ಇರಬೇಕು, ಹೆಚ್ಚಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಂಥ ಪ್ರಸಂಗಗಳು ಬರಬಾರ್ದು, ನಾವು ಭಗವಂತ ಇಬ್ಬರೇ ಇರಬೇಕು, ಈ ಜಗತ್ತಿನ ಕಷ್ಟಗಳು ನಮ್ಮ ಗರಿವಿಗೆ ಬರಬಾರ್ದು. ಇದು ಆಧ್ಯಾತ್ಮಿಕ ಜೀವನದ ಪೂರ್ಣ ಮುಖ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಪರಮಾತ್ಮ ಕೊಟ್ಟಿದ್ದಾನೆ, ಅನ್ನ ಹಾಕಬೇಕು, ಅನ್ನ ಜಗತ್ತಿಂದ ಬರ್ತದೆ, ಯಾವನೋ ಒಬ್ಬ ರೈತ ದುಡಿತಾ ಇರ್ತಾನೆ, ಅವನಿಗೆ ನಿನ್ನ ಹೃದಯ ಬಿಡಿಯದಿದ್ದರೆ ಇದ್ಯಾವ ಆಧ್ಯಾತ್ಮಿಕ ಜೀವನ? ಆ ಪೂರ್ಣತೆ ಇದನ್ನು ದಾಟಿದ ಮೇಲೆ ಆಗುವಂಥದ್ದು. ದಾಟೋವರೆಗೂ ನಾವು ಮುಚ್ಕೊಳ್ಳೋ, ಕಣ್ಣು ಮುಚ್ಚಿದ್ರೆ ಬೆಕ್ಕು ಹಾಲು ಕುಡಿದಾಗ ಅರ್ಥ ಆಗ್ತದೆ. ಅದರಿಂದ ಇಲ್ಲಿ ಈಗ ನರೇಂದ್ರನ ಈ ಅವಸ್ಥೆಗೆ ಬಂದಿದ್ದಾನೆ. ಒಂದು ಕಡೆ ಅವನು ಸೌಕಾರಿಕೆಯಲ್ಲಿ, ಶ್ರೀಮಂತಿಕೆಯಲ್ಲಿ ಬಾಲ್ಯ ಕಳೆದ. ಪರಮಹಂಸರು ಬಂದರು, ಅವನ ಆತ್ಮವಿಶ್ವಾಸ, ಮುಕ್ತ ಚಿಂತನೆಗೆ ಅವನು ಹೋರಾಟ ಮಾಡಲಿಕ್ಕೆ ಒಬ್ಬ ಯೋಗ್ಯ ಗುರು ಎದುರುಗಡೆ ನಿಂತಿದ್ದಾನೆ. ಬಂದು ಈ ಸಾಧನೆಯಲ್ಲಿ ಮುಳುಗಿದ, ಒಂದಷ್ಟು ಅನುಭೂತಿಗಳಾಗ್ತಾ ಇದೆ. ಆ ಪ್ರಸಂಗದಲ್ಲಿ ಜಗತ್ತಿನ ಇನ್ನೊಂದು ಮುಖ ಅವನಿಗೆ ತೆರೆದುಕೊಂಡಿದೆ. ಇವರು ಮುಂದೆ ಕೂಡ ಬೇಲೂರು ಮಠದಲ್ಲಿ ಇದ್ದಾಗ ಸ್ವಾಮಿ ಸ್ವರೂಪಾನಂದರು ಪರಮ ವಿವೇಕಾನಂದ ಸಂಪರ್ಕಕ್ಕೆ ಬರ್ತಾರೆ. ಸ್ವರೂಪಾನಂದರು ಬಂದು ಮಾರನೇ ದಿವಸ, ಕೆಲವೇ ದಿವಸಗಳಲ್ಲಿ ಸ್ವರೂಪಾನಂದರಿಗೆ ಸ್ವಾಮೀಜಿ ಸನ್ಯಾಸ ದೀಕ್ಷೆ ಕೊಟ್ಬಿಡ್ತಾರೆ. ಕೆಲವೇ ದಿವಸಗಳಲ್ಲಿ ನೀನು ಯೋಗ್ಯ ಶಿಷ್ಯ ಅಂತ ಹೇಳ್ತಾರೆ ಶ್ರೀರಾಮ. ಆದರೆ ಭಾಳ ಬೇಗ ತೀರಿ ಹೋದ್ರು, 28-30 ವಯಸ್ಸಿಗೆ ತೀರಿ ಹೋಗ್ಬಿಟ್ರು. ಅವರ ಜೀವನದಲ್ಲಿ ಒಂದು ನಿವೇದಿತ ಬರ್ತದೆ, ಮಾಸ್ಟರ್ ಸಾಯಿ ಸ್ವಾಮಿ ಎಂಥದ್ದು. ಅವನು ಕೂಡ, ಸ್ವರೂಪಾನಂದರು ಕೂಡ, ಅವನು ಕೂಡ ಒಂದು ಹಂತದ ನಾಸ್ತಿಕನಾಗ್ಬಿಟ್ಟಿರ್ತಾನೆ. ಏನಕ್ಕೆ ನಾಸ್ತಿಕ? ಒಮ್ಮೆ ಅವನಿಗೂ ಬಾಲ್ಯದಲ್ಲಿದ್ದಾಗ ರಸ್ತೆ ನಡ್ಕೊಂಡು ಬರ್ತಾ ಇರ್ತಾನೆ. ಒಬ್ಬ ಭಿಕ್ಷುಕಿ ಏನು ಮಾಡ್ತಾರೆ, ಅನ್ನವನ್ನು ಭಿಕ್ಷೆ ಬೇಡಿರ್ತಾಳೆ. ಯಾರೋ ಗೊತ್ತಿಲ್ಲದೆ ಅಜಾಗರೂಕತೆಯಿಂದ ಡಿಕ್ಕಿ ಹೊಡಿತಾನೆ ಆ ಭಿಕ್ಷುಕಿಗೆ, ಪಾತ್ರೆ ಕೆಳಗೆ ಬಿದ್ದು ಹೋಗ್ತಾನೆ. ಅವಳಿಗೆ ಇದ್ದಿದ್ದು ಅದೊಂದೇ, ಅವತ್ತಿನ ಭಿಕ್ಷೆ ಸಿಕ್ಕಿದ್ದ ಬೊಕ್ಸೆಯಲ್ಲಿ ಎಷ್ಟು ಸಿಕ್ಕಿತ್ತೋ ಅಷ್ಟೇ. ಕೆಳಗಡೆ ಮಣ್ಣಿನ ಜೊತೆ ಸೇರಿಕೊಂಡು ಅಗಲು ಮಣ್ಣು ಒಂದಾಗ್ತದೆ. ಆದರೆ ಅವಳಿಗೆ ಎಷ್ಟು ಹಸಿವಿರ್ತದೆ ಅಂತಂದರೆ ಒಂದೊಂದೇ ಅವಳು ಮಣ್ಣು ಜೊತೆ ಸೇರ್ಕೊಂಡು ತಿಂತಿರ್ತಾಳೆ. ಇದನ್ನು ಸ್ವರೂಪಾನಂದರು ನೋಡ್ತಾರೆ, ಅದನ್ನು, ಆ ದೃಶ್ಯವನ್ನು. ಅವಾಗ ಜೋರಾಗಿ ಕೂಗ್ತಾರಂತೆ ರಸ್ತೆ ನಿಂತ್ಕೊಂಡು, ಭಗವಂತನೆಲ್ಲಿದ್ದಾನೆ? ಇದೆಲ್ಲ ಪ್ರಶ್ನೆ ನಮ್ಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಗೊತ್ತಾ? ಈವನ್ ದೇರ್ ವಾಸ್ ಎ ಗ್ರೇಟ್, ನೀವೆಲ್ಲ ಇತಿಹಾಸ ಅದನ್ನೆಲ್ಲ ಓದ್ತಾ ಇದ್ರೆ, ಗ್ರೇಟ್ ಥಿಂಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತು. ಯಾವಾಗ? ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್. ಹಿಟ್ಲರ್ ಇದು ಫ್ರಂಟ್ ಎಂಡಲ್ಲಿದ್ದ ಹಿಟ್ಲರ್ ಜರ್ಮನಿನಲ್ಲಿ. ಅದರಿಂದ ನಮ್ಮ ಸುಭಾಷ್ ಚಂದ್ರ ಬೋಸ್ ಹಿಟ್ಲರ್ನ ಯಾಕೆ ಹಿಡ್ಕೊಂಡು ಹೋಗಿದ್ದು ಅಂದರೆ ಭಾರತ ಬ್ರಿಟಿಷ್ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗಿದ್ದವನು. ಅವಾಗ ಜಗತ್ತಿನ ತುಂಬ ಜನ ಅವರು ಕೂಡ ನಾಸ್ತಿಕರಾಗ್ಲಿಕ್ಕೆ ಹೊರಟುಬಿಟ್ಟಿದ್ರು. ಯಾಕೆ 5 ವರ್ಷ ಈ ಮಹಾಯುದ್ಧ ನಡಿಬೇಕು? ಭಗವಂತನ ಎಲ್ಲಿದ್ದಾನೆ? ಜನಕ್ಕೆ ಪ್ರಶ್ನೆ ಬಂದಿತ್ತು. ಬಿಟ್ವೀನ್ 1938 and 1944 ದೇರ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್. ಫಸ್ಟ್ ವರ್ಲ್ಡ್ ವಾರ್ 1914 to 1918, ಸೆಕೆಂಡ್ ವರ್ಲ್ಡ್ ವಾರ್ 1938 to 1944. ಈ ಸಂದರ್ಭದಲ್ಲಿ ಜಗತ್ತಿನ ದೃಶ್ಯಗಳನ್ನು ನೋಡಿದಾಗ ಭಗವಂತನ ಇದ್ದಾನ ಅಂತ ಒಪ್ಪುತ್ತೀರಾ? ಸ್ವರೂಪ ಅಂದರೆ ಆ ಪ್ರಶ್ನೆ ಬಂತು. ಅವತ್ತಿನಿಂದ ಅವರಿಗೆ ಈ ಜಗತ್ತಿನಲ್ಲಿ ಕರುಣೆ ಅನ್ನೋದೇ ಇಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿದ್ರು. ಅವರಿಗೆ ಮತ್ತೆ ಚೇತನ ಬಂದದ್ದು. ಆದರೆ ಭಾಳ ದೊಡ್ಡ ಚಿಂತಕ ಸ್ವರೂಪ ಅಂದರೆ, ಭಾಳ ದೊಡ್ಡ ಚಿಂತಕರವರು. ಅವ್ರು ಭಾಳ ಅಧ್ಯಯನ ಕೂಡ ಮಾಡಿರ್ತಾರೆ. ಅವರ ಪುಸ್ತಕ ಇದೆ, ಭಗವದ್ಗೀತೆ, ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಇನ್ ಇಂಗ್ಲೀಷ್, ಸ್ವರೂಪಾನಂದ ಭಗವದ್ಗೀತೆ.
ಆಮೇಲೆ ಹಿ ವಾಸ್ ದ ಫಸ್ಟ್ ಎಡಿಟರ್ ಆಫ್ ಪ್ರಬುದ್ಧ ಭಾರತ. ಪ್ರಬುದ್ಧ ಭಾರತ ವಿವೇಕಾನಂದರು ಮಿಸ್ಟರ್ ಅಂಡ್ ಮಿಸಸ್ ಸೇವಿಯರ್ನ ಕಳಿಸಿ ಆಲ್ಮೋರ್ನಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗ ಸ್ವರೂಪ ಅಂದರೆ ಎಡಿಟರ್ ಆದ. ಹಿ ವಾಸ್ ದ ಫಸ್ಟ್ ಎಡಿಟರ್. ಕಳಿಸ್ಕೊಡ್ತಾರೆ, ಹೋಗಿ ಪತ್ರಿಕೆಯನ್ನು ಮಾಡೋ, ಬೇಗ ತೀರಿ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಬಿಳಿಜಾಂಜಿ ಅವರು ಹೋಗಿ ತೆಗೆದುಕೊಳ್ತಾರೆ ಆ ಕಾರ್ಯವನ್ನು. ಆದರೆ ಇವರಿಗೆ ಸ್ವಾಮೀಜಿ ಸಂಪರ್ಕಕ್ಕೆ ಬಂದ ಮೇಲೆ ಸ್ವಲ್ಪ ಆಸ್ತಿಕ ಭಾವ ಹುಟ್ಟಿತ್ತು. ಯಾಕೆ? ಆ ದೃಶ್ಯವನ್ನು ಕಂಡಿದ್ದಾರೆ. ಆ ದೃಶ್ಯದ ಭಾಗದಲ್ಲಿ ಇವನೇ ಇದ್ದಾನೆ, ಯಾರು? ನರೇಂದ್ರ. ಈಗ ಅವನಿಗೆ ಅದು ಅನುಭವ. ನಾನು ನೋಡ್ತಿದ್ದ ಸ್ವರೂಪ ಅಂತ ಅದು ನೋಡಿದ್ದು ಅವ್ರಿಗೆ ಆಗಿದ್ದಲ್ಲ. ಆದರೆ ಇವನು ನರೇಂದ್ರನಿಗೆ ಏನಾಗಿದೆ, ಇವರೇ ಸ್ವತಃ ಈಗ ದಾರಿದ್ರ್ಯದಲ್ಲಿ ಮುಳುಗಿ ಹೋಗಿದ್ದಾನೆ. ಅದಕ್ಕೆ ಹೇಳ್ತಾನಲ್ಲ, ಎಷ್ಟು ಭುವನೇಶ್ವರಿ ದೇವಿ ಕೂಡ ಮುಂದೆ ಶಾರದಾನಂದರ ಜೊತೆ ಮಾತಾಡೋದು ಕೂಡ ಈ ದಿನಗಳನ್ನು ನೆನಪು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕೊಳ್ತಾ ಇತ್ತು. ಯಾಕಂದರೆ ವಿವೇಕಾನಂದ 1902 ಬೇಗ ಶರೀರ ಬಿಟ್ಬಿಡು, ತಾಯಿ ಇನ್ನೂ ಇದ್ಲು. ಅದಕ್ಕೆ ಶಾರದಾಂಜಿ ಮುಂದೆ ಕಣ್ಣಲ್ಲಿ ನೀರು ಹಾಕೊಳ್ಳುವಂತೆ ಎಷ್ಟು ತ್ಯಾಗ ಮಾಡಿದ ನರೇಂದ್ರ ನನಗಾಗಿ. ಮನೇಲಿ ಊಟ ಮಾಡ್ತಿರಲಿಲ್ಲ, ಯಾಕಂದರೆ ಅಷ್ಟು ಊಟ ಉಳಿದ್ರೆ ಇನ್ನೊಬ್ರು ಯಾರೋ ಊಟ ಮಾಡ್ಬೋದು ಅಂತ. ಆ ರೀತಿ ಶಾಲೆಯಲ್ಲಿ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದ ಮನೇಲಿ ಮಾಡ್ತೇನೆ ಅಂತ, ಮನೇಲಿ ಏನು ಹೇಳ್ತಾ ಇದ್ದ ಸ್ನೇಹಿತರ ಆಯ್ತು ಅಂತ. ಹಾಗಾಗಿ ಸರಿಯಾಗಿ ಅವನು ಆ ವಯಸ್ಸಿನಲ್ಲಿ ಪ್ರಾರಂಭ ಆದ ದುಃಖ ದಾರಿದ್ರ್ಯ ಕೊನೆಯವರೆಗೂ ನಿಲ್ಲಿಲ್ಲ. ಅಂದರೆ ಜಗತ್ತಿನ ದೃಷ್ಟಿಯಿಂದ ನರೇಂದ್ರ ಸುಖವಾಗಿ ಮಲಗಲಿಕ್ಕೆ ಆಗಲಿಲ್ಲ. ಆಮೇಲೇನು ಈ ಭಾರತದ ಉದ್ಧಾರ ಕೈ ತಗೊಂಡೆ, ಇದು ಮುಗಿದ ಕಥನೆ. ಇದು ತಲಾ ಒಂದು ಮಾತಾಡುವಂಥ ಜನ ನಾವು ಭಾರತೀಯರು, ತಲಾ ಒಂದು ಮಾತಾಡುವಂಥ ಜನ. ಆದ್ದರಿಂದ ಇಂಥ ನಮ್ಮಂಥವ್ರು ಹಣೆ ಬರ ಕಟ್ಕೊಂಡು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ 4 ವರ್ಷ ಬೇಸತ್ರು, ಭಾರತಕ್ಕೆ ಬಂದ ಮೇಲೆ ಸಂಘ ಕಟ್ಟಕ್ಕೆ ಬೇಸತ್ರು. ಆ ಒಂದು ಹೋರಾಟದಲ್ಲಿ ಶರೀರಬಿಟ್ರು. ಪ್ರಾರಂಭ ಆಗಿದ್ದು ಇಲ್ಲಿ. ಆದ್ದರಿಂದ ಅವನು ನರೇಂದ್ರ ಈ ಒಂದು ಮನಸ್ಸಿನ ಸ್ಥಿತಿಗೆ ಬಂದ. ಈ ಒಂದು ಇದರಲ್ಲಿ ಅವಾಗ ಅವನು ಏನು ಮಾಡ್ತಾನೆ, ಅವನೊಂದು ಮುಕ್ತ ಮನಸ್ಸು. ತನಗೆ ಏನು ಸತ್ಯ ಅಂತ ತಿಳ್ಕೊತಾನೋ ಅದು ಜಗಜ್ಜಾಗಿರಾಗಿ ಮುಕ್ತವಾಗಿ ಮಾತಾಡ್ತಾನೆ, ಯಾವುದನ್ನು ಮುಚ್ಕೊಳ್ಳಲ್ಲ. ಅದಕ್ಕೆ ಇವನು ಭಗವಂತ ಇದೆಲ್ಲ ಇಲ್ಲ ಅಂತ ಅವನೇನು ಘೋಷಣೆ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಅವನ ವರ್ತನೆ ಹೇಗಿತ್ತು ಅಂದರೆ, ಇವನಿಗೆ ಭಗವಂತನಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾನೆ ಅಂತ ಅವನ ವರ್ತನೆ ಇತ್ತು. ಹಾಗಾಗಿ ಅಕ್ಕಪಕ್ಕ ಜನಗಳ ಮಧ್ಯೆ ಏನು ಶುರುವಾಯಿತು, ನರೇಂದ್ರ ನಾಸ್ತಿಕನಾದ, ನರೇಂದ್ರನಿಗೆ ಕುಡಿತದ ಚಟ ಹತ್ತಿಕೊಂಡಿದೆ, ನರೇಂದ್ರ ಯಾರ್ಯಾರ್ದೋ ಮನೆಗೆ ಹೋಗುತ್ತಿದ್ದಾನೆ. ಅವಾಗ ಜನ ಬಂದು ಏನು ಕೇಳಿದ್ರು, ನರೇಂದ್ರ ಏನು ನೀನು ಹೀಗೆಲ್ಲ ಮಾಡ್ತಾ ಇದ್ದೀನಿ? ನರೇಂದ್ರ ಉತ್ತರ ಏನು ಕೊಟ್ಟ, ನನಗೆ ಅದರಲ್ಲಿ ಸತ್ಯ ಮತ್ತು ಅದರಲ್ಲಿ ಈ ದುಃಖಮಯವಾದ, ನರೇಂದ್ರ ಹೇಳೋದು ನೇರವಾಗಿ ಹೇಳೋದಾದರೆ, ಈ ದುಃಖಮಯವಾದ ಪ್ರಪಂಚದಲ್ಲಿ ಆ ರೀತಿಯಾಗಿ ಕೆಲವು ಆನಂದ ಇದೆ ಅಂದರೆ ನಾನು ಖಂಡಿತ ಅನುಭವಿಸ್ತೇನೆ, ತಪ್ಪೇನು? ಈಗ ಅದರಿಂದ ನನಗೆ ಆನಂದ ಅನುಭವಕ್ಕೆ ಬರ್ತಾ ಇದೆ ಅಂದರೆ ಈ ದುಃಖಮಯವಾದ ಪ್ರಪಂಚ ಅನುಭವಿಸ್ತಾ ಇದ್ದೇನೆ ನಾನು, ನಿನಗೆ ಅನುಭವಕ್ಕೆ ಬರದೇ ಇರ್ಬೋದು. ಆದ್ದರಿಂದ ನನಗೆ ದುಃಖದಲ್ಲಿ ಈ ರೀತಿಯಾಗಿ ಸಂತೋಷ ಸಿಗುತ್ತೆ ಅಂತ ನನಗೇನಾದರೂ ಭಾವನೆ ಉಂಟಾದರೆ ಖಂಡಿತ ನಾನು ಈ ಆನಂದವನ್ನು ಅನುಭವಿಸುತ್ತೀರ್ತೀನಿ, ನಾನು ಅದಕ್ಕೆ ಹಿಂಜರಿಯುವುದಿಲ್ಲ. ಇದನ್ನು ಸುದ್ದಿ ತಂದವರು ಯಾರು? ಪರಮಹಂಸರಿಗೆ ಭವನಾಥ. ಒಂದು ನಿಮಿಷ ನೀವು ಸುಮ್ಮನೆ ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಹೋಗ್ಬೋದು, ಆ ಹುಡುಗಿನ ಹೊರಗಡೆ ಕಳಿಸಿ. ದೀಸ್ ಆರ್ ಆಲ್ ವೆರಿ ಸೀರಿಯಸ್ ಟಾಪಿಕ್ಸ್. ಇದು ನಮಗೆ ಓದೋದೇ ತಲೆ ಹತ್ತೋದಿಲ್ಲ, ಜೀವನ ಎಷ್ಟು ಕಷ್ಟಪಟ್ಟು ನಡೆಸಿರ್ತಾರೆ. ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಮೆಚುರಿಟಿ ಟು ಅಂಡರ್ಸ್ಟ್ಯಾಂಡ್ ದ ಲೈಫ್. ಇಲ್ಲಿ ಭವನಾಥ ಬಂದು ಪರಮಹಂಸರಿಗೆ ಹೇಳ್ತಾನೆ, ಮಹಾಶಯರೇ, ನರೇಂದ್ರ ಇಷ್ಟು ಕೆಳಗೆ ಹೋಗ್ತಾನೆ ಅಂತ ನಾನು ಭಾವಿಸಿದ್ದೆ. ಯಾರ್ಯಾರೋ ಹೋಗ್ಬೋದು, ಆದರೆ ನರೇಂದ್ರ ಇಷ್ಟು ಕೆಳದ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಖಂಡಿತ ಭಾವಿಸಿಲ್ಲ. ಪರಮಹಂಸರು ಏನು ಹೇಳಿದ್ರು, ನನಗೆ ತಾಯಿ ಕಾಳಿ ನನಗೆ ತೋರಿಸ್ಕೊಟ್ಟಿದ್ದಾಳೆ, ನರೇಂದ್ರ ಎಂದಿಗೂ ಹಾಗೆ ಮಾಡುವುದಿಲ್ಲ. ಆಮೇಲೆ ಇನ್ನೊಮ್ಮೆ ಏನಾದರೂ ನರೇಂದ್ರನ ವಿಚಾರವಾಗಿ ನೀನು ಬಂದು ನನ್ನ ಮುಂದೆ ಹೀಗೆ ಹೇಳಿದ್ರೆ ನಿನ್ನ ಮುಖ ನಾನು ನೋಡಲಾರೆ. ಅವನು ಇನ್ನೊಂದು ಕಡೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನರೇಂದ್ರನ ಯಾರಾದರೂ ನಿಂದನೆ ಮಾಡಿದರೆ ಅದು ಶಿವನ ನಿಂದನೆ ಮಾಡಿದಂತೆ. ಆದ್ದರಿಂದ ನರೇಂದ್ರ ನಿಂದನೆ ನನ್ನ ಮುಂದೆ ಆಗೋಗಿಲ್ಲ. ಇಲ್ಲಿ ಮುಖ್ಯವಾದ ಒಂದು ವಿಚಾರ ಏನು, ಜಗತ್ತಲ್ಲಿ ಪ್ರೇಮ ಅನ್ನೋದು ಇಲ್ಲ ಅಂತ ಅವನಿಗೆ ಅರ್ಥ ಇದೆ. ನರೇಂದ್ರನಿಗೆ ದುಃಖದಲ್ಲಿದ್ದಾಗ ಅವನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಅವಾಗ ಅವನೇನು ಅರ್ಥ, ಲೌಕಿಕ ದೃಷ್ಟಿಯಲ್ಲಿ ಒಂದು ನಿಜವಾದ ಪ್ರೇಮ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಏನು ಪ್ರೇಮ ಅಂತ ನಾವು ಕರಿತೀವೋ ಅದಕ್ಕೆ ಯಾವುದೋ ಒಂದು ಆಂತರ್ಯದಲ್ಲಿ ಒಂದು ಕಾಮನೆ ಅಂಟ್ಕೊಂಡಿದ್ರೆ ಮಾತ್ರ ಪ್ರೇಮ ಉಂಟಾಗ್ತದೆ.
ಕಾಮನೆ ಇಲ್ಲ ಅಂತ ನನಗೇನೋ ಬೇಕು ಅನ್ನೋ ಎಂಬ ಕಾಮನೆ ಇಲ್ಲ ಅಂತಂದ್ರೆ ಪ್ರೇಮ ಉಂಟಾಗುವುದಿಲ್ಲ. ಐ ಲವ್ ಸಮಥಿಂಗ್ ಫಾರ್ ದ ಸೇಕ್ ಆಫ್ ಸಮಥಿಂಗ್, ಐ ನೆವರ್ ಲವ್ ಫಾರ್ ಲವ್ ಸೇಕ್. ಇದು ನರೇಂದ್ರನಿಗೆ ಪರಮಹಂಸರ ಪ್ರೇಮ ಅರ್ಥ ಆಗಿದ್ದು ಜಗತ್ತಿನ ದುಃಖವನ್ನು ಅನುಭವಿಸಿದಾಗ. ಎಲ್ಲರೂ ಕೈ ಬಿಟ್ಟರು. ಇವನೇನು ಹೇಳ್ತಾ ಇದ್ದಾನೆ, ನನಗೆ ತಾಯಿ ಕಾಣೆ ಹೇಳ್ತಾ ಇದ್ದ, ನಾನು ಕೆಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಂದಲೇ ನನ್ನ ಮುಂದೆ ಮಾಡುವಂತಿಲ್ಲ, ಅವನಿಂದಲೇ ಶಿವನಿಂದಲೇ. ಅವರ ಅವ್ಯಾಹತವಾದ ಪ್ರೇಮ ನರೇಂದ್ರನಿಗೆ ಹರಿಸಿದಾಗ ನರೇಂದ್ರನಿಗೆ ನಿಜವಾದ ಪ್ರೇಮದ ಅರಿವು. ಅದಕ್ಕೆ ಯಾರು ಭಗವಂತನ ನೆಚ್ಚಿ ಜೀವನ ನಡೆಸ್ತಾರೋ ಅವರು ಮಾತ್ರ ದ್ವೇಷರಹಿತವಾದ ಪ್ರೇಮ ಎಲ್ಲರ ಮೇಲೂ ಹರಿಸ್ಲಿಕ್ಕೆ ಸಾಧ್ಯ. ನನ್ನ ಪ್ರೇಮ ನನಗೆ ವಸ್ತು ಲಾಭ ಎಲ್ಲಿದೆಯೋ ಅಲ್ಲಿ ಮಾತ್ರ ನನ್ನ ಪ್ರೇಮ ಹರಿಯುತ್ತೆ. ಎಲ್ಲೂ ವಸ್ತು ಲಾಭ ಇಲ್ವೋ ಅಲ್ಲಿ ನನ್ನ ಪ್ರೇಮ ಇರುವುದಿಲ್ಲ. ಆದರೆ ಭಗವಂತ ನೆಚ್ಚಿ ನಡೆಸಿದಂಥ ಜೀವನ ಮಾತ್ರ ವಸ್ತು ಲಾಭ ಇರದೇ ಇರಲಿ ಅವನ ಪ್ರೇಮ ಮಾತ್ರ ಅವ್ಯಾಹತವಾಗಿ ಹರಿಯುತ್ತೆ. ಅದರಲ್ಲಿ ಅವತಾರಗಳಷ್ಟು ಶ್ರೀರಾಮಕೃಷ್ಣರಂತೂ ಎಲ್ಲರಿಗೂ ಒಂದೇ ರೂಪದಲ್ಲಿ ನಮಗೆ ಅರಿವಿಗೆ ಬರಬೇಕಷ್ಟೆ. ಆದರೆ ನರೇಂದ್ರನಿಗೆ ಮಾತ್ರ ಉತ್ಕಟವಾದ ಪ್ರೇಮ. ಶ್ರೀರಾಮಕೃಷ್ಣ ಇಸ್ ನಾಟ್ ಲವಿಂಗ್ ನರೇಂದ್ರ ಬಿಕಾಸ್ ನರೇಂದ್ರ ವಿಲ್ ಬಿಂಗ್ ಹಿಮ್ ಸಮ್ ನೇಮ್ ಅಂಡ್ ಫೇಮ್. ನೋ, ಇದೊಂದು ಯೋಗ್ಯವಾದ ನಾರಾಯಣನನ್ನು ಕಂಡು ಆ ಬ್ರಹ್ಮಜ್ಞಾನಕ್ಕೆ ಯೋಗ್ಯ, ನನ್ನಲ್ಲಿರ್ತಕ್ಕಂಥ ಅತ್ಯುನ್ನತವಾದ ಜ್ಞಾನವನ್ನು ಕೊಡಲಿಕ್ಕೆ ಯೋಗ್ಯನಾದ ಶಿಷ್ಯನಿಗೆ ದಾರಿಗಿರಲಿಕ್ಕೆ ಗುರು ತಯಾರಾಗಿ ನಿಂತಾನೆ. ಅಲ್ಲಿ ದೇರ್ ಇಸ್ ನೋ ಮೆಟೀರಿಯಲ್ ಗೇನ್. ಇದನ್ನು ಅರಿತಾಗ ಅದಕ್ಕೆ ಈ ಪ್ರೇಮವನ್ನು ಅನುಭವಿಸಿದ ಮೇಲೆ ನರೇಂದ್ರನಿಗೆ ಜಗತ್ತಿನ ದುಃಖ ಅಷ್ಟಾಗಿ ಅವನಿಗೆ ಕಾಡಲಿಲ್ಲ. ಅದ ನಂತರ ಅವನಿಗೆ ಜೀವನದಲ್ಲಿ ದುಃಖ ಕಡಿಮೆ ಆಗಲಿಲ್ಲ, ಆದರೆ ಆನಂದಕ್ಕೆ ಯಾವುದು ಬಾಧೆ ಆಗಿದೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಮುಂದೆ ಶ್ರೀರಾಮಕೃಷ್ಣಗೆ ನರೇಂದ್ರ ವಿವೇಕಾನಂದನಾಗಿ 6 ವರ್ಷ ಭಾರತವನ್ನು ಪರ್ಯಟನೆ ಮಾಡ್ತಾನೆ. ಸುಮಾರು 4 ವರ್ಷ ಪಾಶ್ಚಾತ್ಯ ದೇಶದಲ್ಲಿ ಓಡಾಡ್ತಾರೆ. ಪಾಶ್ಚಾತ್ಯ ದೇಶದಲ್ಲಿ ಒಂದ ಎರಡ ಮಂಜುಂದಾರ್ ಎಷ್ಟು ತೊಂದರೆ ಕೊಟ್ಟ, ಆ ಲಕ್ಷ್ಮೀಬಾಯಿ ಎಷ್ಟು ತೊಂದರೆ ಕೊಟ್ಟರು, ಆಮೇಲೆ ಇಡೀ ಆ ಕ್ರಿಶ್ಚಿಯನ್ ಮಿಷನರಿ ವಿವೇಕಾನಂದ ಹಿಂದೆ ಬಿದ್ದು ಎಷ್ಟು ತೊಂದರೆ ಕೊಟ್ಟರು. ಇದು ಯಾವುದಕ್ಕೂ ಅವನೇನೋ ವಿರೋಧ ಮಾಡಿದ್ನ. ಜಗತ್ತು ಸರಿ ಇಲ್ಲ ಅಂತ ಹೇಳಿದ್ರೆ, ಹೀಗೆ ಸರಿ ಇಲ್ಲ ಅಂತ ಹೇಳಿದ್ರೆ, ಯಾವಾಗ ನರೇಂದ್ರನಾಗಿ ಯೌವನದಲ್ಲಿದ್ದಾಗ ಈ ದುಃಖಮಯ ದಾರಿದ್ರ್ಯಮಯವಾದ ಜೀವನದಲ್ಲಿ ನಡೆಸೋರಿಗೆ ಯಾರು ಭಗವಂತನ ಸಹಾಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಆದರೆ ಆ ಪಾಶ್ಚಾತ್ಯ ದೇಶಕ್ಕೆ ಹೋದ ಮೇಲೆ ಅವನು ಯಾವ ತರ ಯಾರನ್ನು ದ್ವೇಷಿಸಿಲ್ಲ. ಭಾರತಕ್ಕೆ ಬಂದಾಗ ತನ್ನ ಸೋದರ ಸನ್ಯಾಸಿಗಳಿಂದಲೇ ಸಂಘವನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ತನ್ನ ಸೋದರ ಸನ್ಯಾಸಿ ಸರಿ ಇಲ್ಲ ಅಂತ ಎಂದಾದ ಮಾತು ಹೇಳಿದ್ನ. ಭಾರತೀಯರು ಇಷ್ಟೊಂದು ಕಷ್ಟ ಕೊಟ್ಟರೂ ಕೂಡ ಅವನು ಗುರುತಿಸದೇ ಇದ್ದರೂ ಕೂಡ ಯಾರ ಭಾರತೀಯರನ್ನ ವಿವೇಕಾನಂದರು ಬೈದ್ರ, ನೀವು ಉದ್ಧಾರ ಆಗಿ ಅಂತ ಶಿಕ್ಷೆ ಕೊಟ್ಟರು ವಿನಃ ಇದು ಸರಿ ಇಲ್ಲ ಅಂತ ಹೇಳಿ. ಅದಕ್ಕೆ ಈ ಪರಮಹಂಸರ ಆ ಒಂದು ಅನುಭವದ ಮೇಲೆ ಅವನಿಗೆ ಅರಿವಾಯಿತು ನಿಜವಾದ ಪ್ರೇಮ ಅಂದ್ರೆ ಏನು. ಅದಕ್ಕೆ ವಿವೇಕಾನಂದರು ವೇದಾಂತದ ಬಗ್ಗೆ ಮಾತಾಡ್ಬೇಕಾದ್ರೆ ಮೊರಾಲಿಟಿ, ವಾಟ್ ಈಸ್ ಮೊರಾಲಿಟಿ ಇನ್ ದಿಸ್ ವರ್ಲ್ಡ್ ಅಂತ ಕೇಳ್ತಾರೆ. ಇದೆಲ್ಲ ಅರ್ಥ ಆದರೆ ಆ ವಾಕ್ಯಗಳ ಅರ್ಥ ಆಗುತ್ತೆ. ವಾಟ್ ಈಸ್ ಮೊರಾಲಿಟಿ ಇನ್ ದಿಸ್ ವರ್ಲ್ಡ್, ನೈತಿಕತೆ ಅಂದ್ರೆ ಏನು. ಒಬ್ಬ ನೈತಿಕ ಜೀವನದಲ್ಲಿ ನಡೆಸಬೇಕಾದ್ರೆ ಒಂದು ಉಪದೇಶವನ್ನು ಕೊಡ್ತಾರೆ. ಏನು ಉಪದೇಶ? ಬೇರೆಯವರಿಗೆ ಸಹಾಯ ಮಾಡಬೇಕು, ಬೇರೆಯವರಿಗೆ ತೊಂದರೆ ಕೊಡಬಾರದು ಅಂತ ಒಂದು ನೈತಿಕ ಮೌಲ್ಯ, ಇಟ್ಸ್ ಎ ಮಾರಲ್ ವ್ಯಾಲ್ಯೂ. ಹಾಗಾದ್ರೆ ನಾನು ಪ್ರಶ್ನೆ ಮಾಡ್ತೀನಿ, ವಿವೇಕಾನಂದ ಹೇಳ್ತಾನೆ, ನಾನು ಪ್ರಶ್ನೆ ಮಾಡ್ತೀನಿ, ಬೇರೆಯವರಿಗೆ ನಾನು ಯಾಕೆ ಸಹಾಯ ಮಾಡಬೇಕು, ಬೇರೆಯವರಿಗೆ ನಾನು ಯಾಕೆ ತೊಂದರೆ ಮಾಡಬಾರದು, ಬೇರೆಯವರನ್ನು ನಾನು ಯಾಕೆ ದ್ವೇಷಿಸಬಾರದು? ನೈತಿಕ ಮೌಲ್ಯಗಳು ಮುಂದೆ ಉತ್ತರ ಇಲ್ಲ. ಮಾಡಬಾರ್ದು, ಮಾಡಿದ್ರೆ ಏನಾಗ್ತದೆ? ಉತ್ತರ ಇಲ್ಲ. ಯಾಕೆ ಉತ್ತರ ಇಲ್ಲ? ಇದಕ್ಕೆ ವಿವೇಕಾನಂದರು ಉತ್ತರ ಸೇರಿಸ್ತಾರೆ. ಯಾಕೆ ಮಾಡಬಾರದು ಅಂತಂದ್ರೆ, ಇಡೀ ಜಗತ್ತು ನಿನ್ನದೇ, ನೀನೇ. ಬೇರೆಯವರನ್ನ ದ್ವೇಷಿಸಿದರೆ ನಿನ್ನನ್ನೇ ದ್ವೇಷಿಸುತ್ತೆ, ಬೇರೆಯವರಿಗೆ ಸಹಾಯ ಮಾಡಿದರೆ ನಿನಗೆ ನೀನೇ ಸಹಾಯ ಮಾಡಿಕೊಂಡಿರ್ತೀವಿ. ಯಾಕೆ? ಪರಮಹಂಸ ಹೇಳಿದ್ರು, ನನಗೂ ನಿನಗೂ ಅಭೇದ, ನಾನು ನೀನು ಒಂದೇ. ಇದನ್ನು ಅರಿತಾ ಅವನು ಆ ದೃಷ್ಟಿಯಿಂದ ನೋಡಿದಾಗ ಜಗತ್ತಿನ ದುಃಖವೂ ಇಲ್ಲ, ದಾರಿದ್ರ್ಯವೂ ಇಲ್ಲ, ಇದೆಲ್ಲ ನಡೀತಾ ಹೋಗ್ತದೆ ಕರ್ಮದನುಸಾರ. ನೀನೇನೋ ನಾನು ಭಗವಂತ ಒಂದೇ, ಅಥವಾ ನನ್ನ ಆಂತರದಲ್ಲಿರ್ತಕ್ಕಂಥ ಪ್ರತಿ ಆ ಚೈತನ್ಯ ಪ್ರತಿ ಒಂದು ವ್ಯಕ್ತಿಯಲ್ಲಿದೆ. ನೀನು ಯಾರನ್ನಾದ್ರೂ ದ್ವೇಷಿಸಿದರೆ ನಿನ್ನನ್ನೇ ನೀನು ದ್ವೇಷಿಸಿಕೊಳ್ಳುತ್ತಿರುವುದು. ಯಾರಿಗಾದ್ರೂ ಕಾಮಕ್ರೋಧಾದಿಗಳು ಹೆಚ್ಚಾಗಿದ್ದರೆ ಅದು ನನ್ನನ್ನೇ ನಾನು ಘಾಸಿ ಮಾಡಿಕೊಂಡಂತೆ. ಆದ್ದರಿಂದ ಸೇವೆ ಮಾಡಬೇಕು. ಯಾಕೆ? ನನಗೆ ನಾನೇ ಸೇವೆ ಮಾಡಿಕೊಳ್ಳುತ್ತಿರುವೆ. ನನ್ನ ಇನ್ನೊಂದು ಭಾಗ ಈ ಜಗತ್ತು, ಒಂದು ಭಾಗ ಇದು, ಇನ್ನೊಂದು ಭಾಗ ವ್ಯಕ್ತವಾದ ಪ್ರಪಂಚ.
ಆದ್ದರಿಂದ ಈ ದೃಷ್ಟಿಯಿಂದಲೇ ಈ ಶ್ರೀರಾಮಕೃಷ್ಣ ಅವನಿಗೆ ಆ ನಿಜವಾದ ಅಹೇತುಕ ಪ್ರೇಮವನ್ನು ಕೊಡದೇ ಇದ್ದಿದ್ರೆ, ನರೇಂದ್ರನಿಗೆ ಆ ದುಃಖವನ್ನು ಕಾಣದೇ ಇದ್ದಿದ್ರೆ ಅವನಿಗೆ ಈ ಜ್ಞಾನ ಉಂಟಾಗ್ತಿರಲಿಲ್ಲ. ಆ ಬ್ರಹ್ಮಜ್ಞಾನದಿಂದ ಬರುವಂತ ಒಂದು ಅಂತ ಬ್ರಹ್ಮಜ್ಞಾನದಿಂದ ಮತ್ತೆ ಕೆಳಗೆ ಬಂದು ಜಗತ್ತಿಗೆ ಆ ಪ್ರೇಮವನ್ನು ಹಂಚದೇ ಇದ್ದ ನಿನ್ನ ಬ್ರಹ್ಮಜ್ಞಾನಕ್ಕೆ ನನಗೇನು ಬಂತು ಫಲ ಅಂತ ಪರಮಹಂಸ ವಿಜ್ಞಾನ ಅವಸ್ಥೆಯಲ್ಲಿ ಹೇಳುವಂತ ಮಾತು. ಜ್ಞಾನಿ ಅವಸ್ಥೆ ಜ್ಞಾನ ಆಗಿ ಹೊರಟೋಗ್ಬಿಡ್ತಾನೆ, ಅವನು ಮತ್ತೆ ಜಗತ್ತಿಗೆ ಏನು ಸಂಬಂಧ ಇಲ್ಲ. ವಿಜ್ಞಾನಿ ಏನ್ ಮಾಡ್ತಾನೆ, ಆ ಆನಂದವನ್ನು ತೆಗೆದುಕೊಂಡು ಮತ್ತೆ ಜಗತ್ತಿಗೆ ಹಂಚ್ತಾನೆ. ಈ ನರೇಂದ್ರ ಮಾಡಬೇಕಾಗಿದೆ ಈ ಕೆಲಸ. ಆದ್ದರಿಂದ ಶ್ರೀರಾಮಕೃಷ್ಣ ಪ್ರೇಮವನ್ನು ಅರಿತು ಈ ಬ್ರಹ್ಮಜ್ಞಾನಕ್ಕೆ ಜೋಡಿಸಿ ನರೇಂದ್ರನ ಸೇವಾ ಕಾರ್ಯದ ಒಂದು ಫಿಲಾಸಫಿ. ಅದಕ್ಕೋಸ್ಕರನೇ ಈ ಒಂದು ಅವನಿಗೆ ಈ ದುಃಖ ದಾರಿದ್ರ್ಯದ ಅನುಭವ ಆಯಿತು. ಅದಕ್ಕೆ ಲೆಕ್ಚರ್ ಓದ್ಬೇಕಾದ್ರೆ ಶ್ರೀ ವಿವೇಕಾನಂದ ಲೆಕ್ಚರ್ ಓದ್ತೀವಲ್ಲ ವೇದಾಂತ ಕಂಪ್ಲೀಟ್ ಕೋರ್ಸಲ್ಲಿ, ಇದನ್ನೆಲ್ಲ ಅವನ ಜೀವನ ಮತ್ತು ಪರಮಹಂಸ ಎಲ್ಲರೂ ಕರ್ಕೊಂಡ್ಬಂದಾಗ ಮಾತ್ರ ಪ್ರತಿಯೊಂದು ಕೂಡ ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ವಾಕ್ಯಗಳು, ಪದಗಳು, ಅದಕ್ಕೆ ಪ್ರತಿಯೊಂದು ಇದೆ ಅನುಭವ ವಾಕ್ಯ ಅಲ್ಲ. ಇಟ್ಸ್ ನಾಟ್ ಎ ಪ್ರಿಪೇರ್ಡ್ ಲೆಕ್ಚರ್, ಇಟ್ಸ್ ಎ ಲೈಫ್, ಇಟ್ಸ್ ಎ ರಿಲಿಜನ್, ಇಟ್ಸ್ ಎಕ್ಸ್ಪೀರಿಯನ್ಸ್, ಅನುಭೂತಿಗಳಿವೆಲ್ಲ. ಈ ಸಂದರ್ಭದಲ್ಲಿ ಇವನೇನು ಒಂದ್ಸಲ ಅದೇ ಅನ್ಬೋದು, ಒಂದು ಮನೆ ಕೆಳಗಡೆ ಅವನು ಸಂಜೆ ಬಹಳ ಸುಸ್ತಾಗಿ ಬಿದ್ದೆ ಹೋಗ್ಬಿಡ್ತಾನೆ. ಎಷ್ಟು ಮಟ್ಟಿಗೆ ಬಿದ್ದು ಹೋಗ್ಬಿಡ್ತಾನೆ, ಮತ್ತೆ ಮುಂದೆ ನಡಿಲಿಕ್ಕೆ ಶಕ್ತಿನೇ ಇಲ್ಲ ನರೇಂದ್ರ ನಿಂತಾಣ. ಆಗ ಒಳಗಡೆಯಿಂದ ಅವನಿಗೆ ಜ್ಯೋತಿ ಕಂಡು ಮತ್ತೆ ಅವನಿಗೆ ಚೈತನ್ಯ ಬಂದು ಮತ್ತೆ ಅವನಿಗೆ ಮತ್ತೆ ಎಲ್ಲ ಅವನ ಶಕ್ತಿಯು ಹಿಂದಕ್ಕೆ ಬರ್ತದೆ. ಅವನ ಆತ್ಮ ಚೈತನ್ಯದ ಅನುಭವ ಎಲ್ಲ ಆಗಿ ಇದಾದ್ಮೇಲೆ ಅವನು ನಿರ್ಧಾರ ಮಾಡ್ತಾನೆ, ಈ ಜಗತ್ತಿನಲ್ಲಿ ಬೇರೆ ಜನ ಬಂದಂತೆ ನಾನು ಬಂದಿಲ್ಲ ಅಂತ. ಅವನೇನ್ ಮಾಡ್ತಾನೆ, ಗುಪ್ತವಾಗಿ ಸನ್ಯಾಸ ತೆಗೆದುಕೊಳ್ಬೇಕು. ಅವನು ಎಲ್ಲಿಗೆ ಬರ್ತಾನೆ, ಪರಮಹಂಸ ಆಗದೇ ಅದು ಬಹಳ ಟಚಿಂಗ್ ಆಗಿದೆ. ಆಕ್ಚುಲಿ ಓದಿರ್ಬೋದು ನೀವು, ಇಲ್ಲಿ ನೆನ್ಪು ಮಾಡ್ಕೊಳ್ಳೋದು ಒಳ್ಳೆ, ಯಾಕಂದ್ರೆ ನಮ್ಮ ಮುಂದೆ ಸ್ವಲ್ಪ ಜೋಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಅವನೇನು ನಿರ್ಧಾರ ಮಾಡ್ಬಿಡ್ತಾನೆ, ನಾನು ಸನ್ಯಾಸ ತಗೋಬೇಕು ಈಗ, ಮತ್ತೆ ನಾನು ಜಗತ್ತಲ್ಲಿ ಇರೋದಿಲ್ಲ ಅಂತ. ಅವನೇನ್ ಮಾಡ್ತಾನೆ, ಯಾರೋ ಒಂದು ಸುದ್ದಿ ಕಳಿಸ್ತಾರೆ, ಕಲ್ಕಟ್ಟ ಆಗಿ ನರೇಂದ್ರ ಪರಮಹಂಸ ಬರ್ತಾ ಇದೆ ಯಾರೋ ಮನೆಗೆ ಸತ್ಸಂಗ ಇದೆ ಅಂತ. ಇವನು ಅಲ್ಲಿಗೆ ಹೋಗಿ ನಮ್ಮ ಗುರುಗಳ ಆಶೀರ್ವಾದ ತೆಗೆದುಕೊಂಡು ನಾನು ಹೊರಟುಬಿಡ್ತೇನೆ, ನನ್ನ ಮತ್ತೆ ಜಗತ್ತಿಗೆ ಇರೋದಿಲ್ಲ ಅಂತ ಬರ್ತಾನೆ. ಪರಮಹಂಸ ಗೊತ್ತಿದ್ದೇ ಇದ್ದೇನೆ. ಪರಮಹಂಸ ಏನು ಹೇಳ್ತಾರೆ, ಇಲ್ಲ ದಕ್ಷಿಣೇಶ್ವರಕ್ಕೆ ಬಾ. ನರೇಂದ್ರ ನೋಡಿದ ತಕ್ಷಣ ಹೇಳ್ತಾರೆ, ದಕ್ಷಿಣೇಶ್ವರಕ್ಕೆ ಬಾ. ದಕ್ಷಿಣೇಶ್ವರಕ್ಕೆ ಕರ್ಕೊಂಡು ಹೋಗ್ತಾರೆ. ದಕ್ಷಿಣೇಶ್ವರಕ್ಕೆ ಕರ್ಕೊಂಡು ಹೋದ್ಮೇಲೆ ಅದೇ ಆ ಹಾಡು ಅವತ್ತು ನಾನು ನೆನಪು ಹೇಳಿಲ್ಲ, ಅದನ್ನು ಹೇಳಿದ್ರಲ್ಲೂ ಏನು ನಾನು ನಿನ್ನ ಕಳೆದುಕೊಂಡಿರುತ್ತೇವೇನು ಅಂತ ಕನ್ನಡದಲ್ಲಿ ತರ್ಜುಮೆ ಇದೆ. ಹೇಳಕ್ಕೂ ಆಗಲ್ಲ, ಹೇಳಿದವರಕ್ಕೂ ಆಗಲ್ಲ ಅಂತ ಹೇಳಿ ಪರಮಹಂಸರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ನರೇಂದ್ರ ನೀರು ಹಾಕ್ತಾರೆ. ಅಕ್ಕಪಕ್ಕ ಭಕ್ತರೆಲ್ಲ ಕೇಳ್ತಾರೆ, ಮಹಾಶಯರು ಏನು ಯಾಕೆ ಕಣ್ಣಲ್ಲಿ ನೀರು ಹಾಕ್ತೀವಿ ಇಬ್ರು ಅಂತ. ಅದು ನನಗೂ ಅವನಿಗೂ ಸಂಬಂಧಪಟ್ಟದ್ದು. ಪರಮಹಂಸ ಹೇಳ್ತಾರೆ, ನನಗೂ ಅವನಿಗೂ ಸಂಬಂಧಪಟ್ಟದ್ದು. ಅವನಿಷ್ಟೆಲ್ಲ ಅವತ್ತು ಅವನು ರಾತ್ರಿ ಅಲ್ಲೇ ಉಳಿಸ್ಕೊಳ್ತಾರೆ. ಅವನು ಹೊರಟ್ಬಿಟ್ಟೆ ಅಂದ್ರೆ ಇಲ್ಲ, ಇವತ್ತು ರಾತ್ರಿ ಇಲ್ಲೇ ಇರುತ್ತೆ. ಆಮೇಲೆ ರಾತ್ರಿ ಒಂದು ಹೇಳ್ಕೊಡ್ತಾರೆ, ನೀನು ನಾನು ಇರುವವರೆಗೂ ನೀನು ಸನ್ಯಾಸ ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳಿ ಅವನ ಮನೆಗೆ ಕಳಿಸ್ಕೊಡ್ತಾರೆ. ಇದಾದ ನಂತರ ಈ ಯಾರಿಗೆ ನರೇಂದ್ರನಿಗೆ ಈ ಕಾಳಿಯನ್ನ ಆಮೇಲೆ ಅದೇ ಆಗಿ ಅವನು ಕಾಳಿ ಪ್ರಾರ್ಥನೆ ಮಾಡಿ ಅವನು ಕಾಳಿಯನ್ನು ಒಪ್ಪಿದ್ದು ಅಂತ. ಕಾಳಿಯನ್ನು ಒಪ್ಪಿದ್ದು ಅಂದ್ರೆ ಯಾವುದು ಒಪ್ಪಿದ್ದು, ಯಾಕೆ ಒಪ್ಪದ ಕಾಳಿ, ಅದಕ್ಕೆ ಕಾಳಿಯಿಂದ ಮದರ್ ಪಯಂತಿ ಸ್ವಾಮಿ ಇದನ್ನು ಒಪ್ಪಿದ್ದು. ಏನೊಪ್ಪ ಓದ್ತೀನಿ, ಆದರೆ ಇದನ್ನೆಲ್ಲ ಜೀರ್ಣಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಸಾಧಾರಣ ಮಾನವರಿಂದ ಆಗುತ್ತಿದೆ. ಇದಕ್ಕೆ ಗಂಡೆದೆ ಅಲ್ಲ, ಅದಕ್ಕಿಂತ ದೊಡ್ಡ ಇನ್ಯಾವುದು ಎದೆ ಕಟ್ಟಬೇಕು. The stars are blotted out. The clouds are covering clouds. It is darkness, vibrant, sonant. In the roaring, whirling wind are the souls of a million lunatics, just loose from the prison house. ಅವರಿಂದ ಕತ್ತಲೆ ಎಷ್ಟು ಭಯಂಕರವಾಗಿದೆ ಅಂತಂದ್ರೆ, ವಿವೇಕಾನಂದರು ಲಕ್ಷ ಮಿಲಿಯನ್ಸ್ ಆಫ್ ಲುನಾಟಿಕ್ಸ್, ಹುಚ್ಚರು, ಲುನಾಟಿಕ್ಸ್ ಅಂತ ಹುಚ್ಚರು, ಇವ್ರನ್ನ ಬಂದಿಖಾನೆ ಪ್ರಿಸನ್ ನಲ್ಲಿ ಇಟ್ಟಿದ್ದಾರೆ. ಅವ್ರನ್ನೆಲ್ಲ ಬಾಗಿಲು ತೆಗೆದು ಲಕ್ಷಾಂತರ ಜನ ಹುಚ್ಚನ್ನ ಜಗತ್ತಿಗೆ ಬಿಟ್ಟಾಗ ಹೇಗಾಗುತ್ತೋ ಹುಚ್ಚು ಹುಚ್ಚಾಗಿ ಅದು. ಇಟ್ ಇಸ್ ಡಾರ್ಕ್ನೆಸ್, ವೈಬ್ರೆಂಟ್, ಸೋನೆಂಟ್. ಇನ್ ದ ರೋರಿಂಗ್, ವಿರ್ಲಿಂಗ್ ವಿಂಡ್ ಆರ್ ದ ಸೋಲ್ಸ್ ಆಫ್ ಎ ಮಿಲಿಯನ್ ಲುನಾಟಿಕ್ಸ್ ಜಸ್ಟ್ ಲೂಸ್ ಫ್ರಮ್ ದ ಪ್ರಿಸನ್ ಹೌಸ್, wrenching trees by the roots. ಎಲ್ಲ ಮರಗಿರ ಎಲ್ಲ ಎದ್ದು ಹೋಗ್ತಾ ಇದೆ. ಸ್ವೀಪಿಂಗ್ ಆಫ್ ಫ್ರಮ್ ದ ಪಾತ್, ರಸ್ತೆಯಲ್ಲಿ ಏನೂ ಇಲ್ಲ, ಅಕ್ಕಪಕ್ಕ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ದ ಸಿ ಹ್ಯಾಸ್ ಜಾಯಿಂಟ್ ದ ಫ್ರೇ, ಇದ್ರ ಮಧ್ಯ ಸಮುದ್ರ ಉಕ್ಕಿ ಹರಿದು ಇದ್ರ ಜೊತೆ ಇವ್ರ ಜೊತೆ ಸೇರ್ಕೊಂಡು ಈ ಹುಚ್ಚ ಜೊತೆ. ಅಂಡ್ ಸ್ವಿಲ್ಸ್ ಆಫ್ ಮೌಂಟೇನ್ ವೇವ್ಸ್, ಎಷ್ಟು ಈ ಬೆಟ್ಟಕ್ಕಿಂತ ಎತ್ತರವಾದ ಅಲೆಗಳು. ಟು ರೀಚ್ ದ ಪಿಚಿ ಸ್ಕೈ, ಏನೋ ಆಕಾಶಕ್ಕೆ ಏರ್ತಾ ಇದೆ ಆ ಅಲೆಗಳು, ಸುನಾಮಿ. The flash of lurid light reveals on every side a thousand shades of death, bigger than black. ಈ ಮಧ್ಯಾಹ್ನ ಮಿಂಚಿದಾಗ, ಯಾವ ಮಿಂಚು, ಈ ಸಾವಿನ ಮಿಂಚು. ಸ್ಕ್ಯಾಟ್ರಿಂಗ್ ಪ್ಲೇಗ್ಸ್ ಇನ್ ಸಾರೋ, ಯಾವ ರೀತಿ ಬರ್ತಾ ಇದೆ, ದುಃಖ ಮತ್ತು ಎಲ್ಲೆಂದು ಪ್ಲೇಗ್.
ಇದರ ಒಂದು ವೈಬ್ರೆಂಟ್ ವೇವ್ ನಡೀತಾ ಇದೆ. ಸಾಮಾನ್ಯ ಭಾವಿಸ್ತಾರೆ. ಸ್ಕ್ಯಾಟರಿಂಗ್ ಪ್ಲೇಕ್ಸ್ ಅಂಡ್ ಸಾರ್ಸ್ ಡ್ಯಾನ್ಸಿಂಗ್ ಮ್ಯಾಡ್ ವಿತ್ ಜಾಯ್ ಕಮ್ ಮದರ್ ಕಮ್ ಕರಿತಾ ಇದ್ದಾರೆ. ಈ ರೀತಿಯಾಗಿ ತಾಯಿ ಬಾ, ಯಾವ ರೀತಿ ಬರಬೇಕು? ಸ್ಕ್ಯಾಟರಿಂಗ್ ಪ್ಲೇಕ್ಸ್ ಅಂಡ್ ಸಾರೋಸ್ ಡ್ಯಾನ್ಸಿಂಗ್ ಮ್ಯಾಡ್ ವಿತ್ ಜಾಯ್ ಕಮ್ ಮದರ್ ಕಮ್. ಕರಿತೀವೋ ನಾವು ಹಾಗೆ? ಬೇಡಮ್ಮ ಬೇಡ. ಅದು ಅವ್ರು ಹೇಳ್ತಿದ್ರು ಕಮ್ ಮದರ್ ಕಮ್. ನಾವು ನೋ ಡೋಂಟ್ ಕಮ್ ಡೋಂಟ್ ಕಮ್. ಫಾರ್ ಟೆರರ್ ಇಸ್ ದೈ ನೈಮ್ ಡೆತ್ ಈಸ್ ಇನ್ ದೈ ಬ್ರೆತ್. ಟೆರರ್ ನಿನ್ನ ಇದು ಮತ್ತು ಸಾವು ನಿನ್ನ ಉಸಿರು. ಆ್ಯಂಡ್ ಎವ್ರಿ ಶೇಕಿಂಗ್ ಸ್ಟೆಪ್ ಡೆಸ್ಟರ್ಸ್ ಎ ವರ್ಲ್ಡ್ ಫಾರ್ ಎವರ್. ನಿನ್ನ ಒಂದು ಹೆಜ್ಜೆ ಒಂದೊಂದು ಜಗತ್ತನ್ನು ನಾಶ ಮಾಡ್ತಾ ಹೋಗ್ತದೆ. Thou time, thy all destroyer, come, O mother, come. Who dares misery thou and hug the form of death? Dance in destruction, dance to him the mother comes. ಯಾರು ದುಃಖವನ್ನು ಪ್ರೀತಿಸ್ತಾರೋ, ದಾರಿದ್ರ್ಯವನ್ನು ಪ್ರೀತಿಸ್ತಾರೋ, ಆಮೇಲೆ ಸಾವನ್ನು ಅಪ್ಪಿಕೊಳ್ಳುತ್ತಾರೋ ಅವಳಿಗೆ ಈ ಎಲ್ಲವನ್ನೂ ನಾಶ, ಸೃಷ್ಟಿ ಸ್ಥಿತಿ, ಲಯವನ್ನು ಈ ಲಯಕಾರಿ ಅಂತ ಕಾಡಿ ಬರ್ತಾಳೆ. ಯಾರು ದುಃಖವನ್ನು ಪ್ರೀತಿಸ್ತಾರೋ, ಸಾವನ್ನು ಅಪ್ಪಿಕೊಳ್ತಾರೋ, ದಾರಿದ್ರ್ಯವನ್ನು ದಾರಿದ್ರ್ಯದಲ್ಲಿ ಖುಷಿಯನ್ನು ಪಡಿತಾರೋ. ಹೂ ಡೇರ್ಸ್ ಮಿಸರಿ, ಹೂ ಡೇರ್ಸ್ ಯಾರಿಗೆ ಕೆಚ್ಚದೆ ಅಂತ. ಹೂ ಡೇರ್ಸ್ ಮಿಸರಿ, ಹೂ ಡೇರ್ಸ್ ಮಿಸರಿ ಲವ್ ಅಂಡ್ ಹಗ್ ದ ಫಾರ್ಮ್ ಆಫ್ ಡೆತ್, ಡ್ಯಾನ್ಸ್ ಇನ್ ಡಿಸ್ಟ್ರಕ್ಷನ್, ಡ್ಯಾನ್ಸ್ ಟು ಹಿಮ್ ದ ಮದರ್ ಕಮ್ಸ್. ಇದು ಕಾಳಿ ಒಪ್ಪಿದ್ದು ಅಂತ. ಸುಮ್ಮನೆ ಕಾಳಿ ಒಪ್ಪಿದ್ದು ನಮ್ಮ ಭಾವನಾತ್ಮಕವಾದ ಕಾಳಿ ಒಪ್ಪಿ, ಇದೆಲ್ಲ ನನ್ನ ಭಾವನೆಗಳು, ಇದೆಲ್ಲ ನನ್ನ ಅಂದರೆ ನನ್ನ ಚಿಂತನೆಗಳು. ನೀವು ಹೇಗೆ ಬೇಕಾದ್ರೆ ತಗೋದು, ಸರಿ ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಆದರೆ ಇದೆಲ್ಲ ಒಂದು ರೀತಿ ಸರಿ. ಯಾಕೆ ಹೇಳ್ತೀನಿ ಅಂತಂದರೆ, ಕಾಳಿನ ಯಾಕೆ ಒಪ್ಪದು? ಸುಮ್ಮನೆ ಈಗ ಇಲ್ಲಿವರೆಗೂ ಒಪ್ಪದೆ ಇದನ್ನು ಕೇವಲ ಮೂರ್ತಿ ಪೂಜೆಯಿಂದ ಮಾತ್ರ ಕಾಳಿ ಒಪ್ಪಿದ್ದ. ಮೂರ್ತಿ ಪೂಜೆಯಿಂದ ಮಾತ್ರ ಕಾಳಿ ಒಪ್ಪಿದ್ದಿದ್ರೆ ಇದನ್ನು ಅವನು ಯಾಕೆ ಬರಲ್ಲ ವಿವೇಕಾನಂದ. ಆಮೇಲೆ ಈ ಜಗತ್ತಿನಲ್ಲಿ ಆ ಅಂಶವನ್ನು ಅರಿಯದಿದ್ದರೆ ನಾನು ತಾಯಿಯನ್ನು ಮತ್ತೆ ಇನ್ಯಾಗ ಅರ್ಚನೆ ಮಾಡಲಿಕ್ಕೆ ಸಾಧ್ಯ? ಇದು ಅವಳ ಅಂಶ. ಅದಕ್ಕೆ ವಿವೇಕಾನಂದರು ಲೆಕ್ಚರ್ ಅಂತಾರೆ, ದೇರ್ ಇಸ್ ನೋ ಇವಿಲ್ ಅಂಡ್ ಡೆವಿಲ್ ಇಸ್ ದ ಸೇಮ್ ಫಾರ್ಮ್ ಆಫ್ ಗಾಡ್. ವೆನ್ ಇನ್ ಗಾಡ್ ಆರ್ ದ ಅದರ್ ಫಾರ್ಮ್ ಬಿಕಮ್ಸ್ ದ ಸೇಮ್ ಇವಿಲ್. ನೀವು ಇವಿಲ್ ಅಂತ ಏನು ಹೇಳ್ತಿರೋ ದಟ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಗಾಡ್. ಅದಕ್ಕೆ ಕ್ರಿಶ್ಚಿಯಾನಿಟಿ ಸೆಮಿಟಿಕ್ ರಿಲಿಜನ್ನಲ್ಲಿ ಶೇತಾನನ್ನು ಕರ್ಕೊಂಡು ಬರ್ತಾರೆ. ಅಂದರೆ ಗಾಡ್ ಒಬ್ಬ ಇರ್ತಾನೆ, ಶೇತಾನ್ ಒಬ್ಬ ಇದ್ದಾನೆ. ಎಲ್ಲ ಒಳ್ಳೆ ಕೆಲಸ ಮಾಡೋನು ಭಗವಂತ, ಕೆಟ್ಟ ಕೆಲಸ ಮಾಡೋನೆಲ್ಲ ಶೇತಾನ್ ಅಂತ ಹೇಳ್ತಾರೆ. ಹಾಗಾದರೆ ಇಬ್ರು ಪವರ್ಫುಲ್ ಗಾಡ್, ಹೌ ಕ್ಯಾನ್ ಯು ಬಿಕಮ್? ಎರಡು ಶಕ್ತಿವಂತ. ಆಗ ಭಗವಂತ ಮಾಡಿದ್ದು ಒಳ್ಳೆ ಕೆಲಸನೆಲ್ಲ ಒಬ್ಬ ಶೇತಾನು ಉಲ್ಟಾ ಮಾಡ್ಬೋದು ಅಂದರೆ ಅವನು ಇವನಿಗಿಂತ ಶಕ್ತಿಯುತನಾದ್ನ. ದೆನ್ ಐ ವಿಲ್ ವರ್ಶಿಪ್ ಶೇತಾನ್. ವೈ ಶುಡ್ ಐ ವರ್ಶಿಪ್ ದ ಗಾಡ್? ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಎರಡು ಮಗು ಒಬ್ಬೇ ಭಗವಂತಂತ. ಇದನ್ನ ಅರ್ಧ ಅವನು ಕಾಳಿನ ಒಪ್ಪದ ಅಂತಂದ್ರೆ, ಒಂದು ದೃಷ್ಟಿಯಿಂದ ಈ ಅಕ್ಸೆಪ್ಟೆಡ್ ದ ಪರ್ಸನ್ ಗಾಡ್ ಇನ್ ದ ಅದರ್ ಇವೆಂಟ್. ಇನ್ನೊಂದು ಅಕ್ಸೆಪ್ಟ್ ಮಾಡಿದ ಅಂದರೆ ಕಮ್ ಮದರ್ ಕಮ್ ಕಾಳಿ ಹೂ ಹಗ್ ಇದನ್ನು ಸಾವು, ನೋವು, ದುಃಖ, ದಾರಿದ್ರ್ಯವನ್ನು ಪ್ರೀತಿಸುವಂಥ ಒಂದು ಎದೆಗಾರಿಕೆಯನ್ನು ಹೋಗ್ತಾ ಅಂತ. ಅದು ಈಸ್ ಅಕ್ಸೆಪ್ಟಿಂಗ್ ಮದರ್ ಕಾಳಿ. ಈ ಹಂತ ಆದ ಮೇಲೆ ಪರಮಹಂಸರು ಅವನಿಗೆ ಕೊಟ್ಟದ್ದು ರಾಮತಾರಕ ಮಂತ್ರ. ರಾಮತಾರಕ ಮಂತ್ರ ಆದಮೇಲೆ ಅವನಿಗೇನು ಬಂತು? ನಾನು ನಿರ್ವಿಕಲ್ಪ ಸಮಾಧಿ, ಅದು ಅನುಭವಗಳು ಆಯಿತು. ಆಮೇಲೆ ಶ್ರೀರಾಮಕೃಷ್ಣ ಹೇಳಿದ್ರು, ನಾನು ಇದರ ಕೀಲಿ ಹಾಕಿದ್ದೇನೆ, ಇದು ನಿನಗೆ ಆಗ ಒಂದು ಸಮಯ ಬರೋವರೆಗೂ ಇದನ್ನು ತೆಗೆಯೋದಿಲ್ಲ ಅಂತಂದು. ಇದಾದ್ಮೇಲೆ ನರೇಂದ್ರ ಕೇಳ್ತೇನೆ, ಮಹಾಶಯರೇ ನಾನು ನಿರ್ವಿಕಲ್ಪ ಸಮಾಧಿಯಲ್ಲೇ ಇರಬೇಕು, 3-4 ದಿವಸಕ್ಕೆ ಒಮ್ಮೆ ಕೆಳಗಿಳಿಬೇಕು, ಯಾವತ್ತೂ ಆ ರೀತಿ ಶರೀರ ಎಲ್ಲ ಅನುಭವ ಇದೆ. ಅದಕ್ಕಾಗಿ ಸ್ವಲ್ಪ ಅನುಭವ ಪಡ್ಕಾದ್ರೆ ಶರೀರನ ಉಳಿಸ್ಕೊಡು, ನಾನು ಸ್ವಲ್ಪ ಆಹಾರ ತಿಂತೇನೆ, ಮತ್ತೆ ನಾನು ಅದೇ ನಿರ್ವಿಕಲ್ಪ ಸಮಾಧಿ. ಶ್ರೀರಾಮಕೃಷ್ಣರು ಸ್ವಾರ್ಥಿ ಮೂರ್ಖ ಅನ್ನೋದು ನರೇಂದ್ರನಿಗೆ ಮಾತ್ರ ಹೇಳಿದ್ರು. ನಮಗೆ ಅದೇ ಒಂದು ನಿರ್ವಿಕಲ್ಪ ಸಮಾಧಿಯಲ್ಲಿ ಆಗೋದಿಲ್ಲ ಬಿಡಿ, ಅದು ಅವನಿಗೆ ಮಾತ್ರ ಆಗುವಂಥದ್ದು. ಅದಕ್ಕೆ ಇದು ಯಾವ ಮಠದಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಇವು ರಾಮಕೃಷ್ಣ, ನೀನು ಸ್ವಾರ್ಥಿ. ಬಾಪ್ರೆ, ಇದು ರಾಮಕೃಷ್ಣ ಹೇಳ್ಬೇಕಂದ್ರೂ ನಾವು ಭಾವಿಸ್ಬೇಕು. ನರೇಂದ್ರನಿಗೆ ನಿರ್ವಿಕಲ್ಪ ಸಮಾಧಿಯನ್ನು ಒಂದು ನಾನು ಇರ್ತೇನೆ ಅಂತಂದ್ರೆ ಸ್ವಾರ್ಥಿ ಅಂತ ಇದೆ. ಅದಕ್ಕೆ ನರೇಂದ್ರನಿಗೆ ಅವಾಗ ಹೆಸರಾದ ಸ್ವಾರ್ಥಿ ಅಂದರೆ ಏನು ಹೊಸದಾಗಿ ಹೇಳ್ತಾರೆ. ನಾನು ದೊಡ್ಡ ಆಲದ ಮರ ಆಗ್ತೀನಿ ಅಂತ ಅಂದ್ಕೊಂಡಲ್ಲ, ನಾನು ನಿನಗಾಗಿ ಮುಕ್ತಿ ಅಂತ ಕೇಳ್ತಾ ಇದ್ದೀನಿ. ಇದ್ಯಾವುದು ಇದು ಸ್ವಾರ್ಥ? ಇದಕ್ಕೂ ಬೆಳಿಬೇಕು. ನಾನು ಆ ಪರಮಹಂಸ, ನಾನು ಅದಕ್ಕೂ ಬೆಳಿಬೇಕು. ಬೆಳೆದು ನೀನು ಮತ್ತೆ ಕೆಳಗಿಳಿದು ಮತ್ತೆ ವಿಶೇಷವಾಗಿ ಕಾರ್ಯ ಮಾಡಬೇಕು. ನೀನು ಸ್ವಾರ್ಥಿ ಆಗ್ತಿದ್ವು. ಅದಾದ್ಮೇಲೆ ಅವನು ನಿಸ್ವಾರ್ಥಿ. ಅಂದ್ರೆ ಇನ್ನೂ ಒಂದು ಹೆಜ್ಜೆ, ಈ ಕಾಳಿನ ಹೋಗುದ, ರಾಮ ಬಂದ, ನಿರ್ವಿಕಲ್ಪ ಸಮಾಧಿ ಆಯಿತು, ಅದಕ್ಕೂ ಇನ್ನೊಂದು ಹಂತ ಪರಮಹಂಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ವಿಜ್ಞಾನದ ಅವಸ್ಥೆ. ಅಲ್ಲಿಂದ ಈಗ ಪರಮಹಂಸ ಕೆಳಗೆ ಕರ್ಕೊಂಡು ಬರ್ತಾ, ಅಲ್ಲಿಂದ ಮೇಲ್ಗಡೆ. ಈಗ ಅದಕ್ಕೆ ಇದು ನಾನು ಅವತ್ತು ಹೋದ ಶುಕ್ರವಾರ ಉಪನ್ಯಾಸ ಮಾಡ್ಬೇಕಾದ್ರೆ ಬೇಲೂರು ಮಠದಲ್ಲಿ ಆದ ಘಟನೆ ಹೇಳಿದ್ದೇನೆ ನಿಮಗೆ. ಏನು, ಬೇಲೂರು ಮಠದಲ್ಲಿ ವಿವೇಕಾನಂದ ಪಾಶ್ಚಾತ್ಯ ದೇಶದಿಂದ ಬಂದ ಮೇಲೆ
ಮಂತ್ರ ದೀಕ್ಷೆ ಅವರು ಕೊಡ್ತಾ ಇದ್ರು. ಕೇವಲ ಬ್ರಹ್ಮಾಂದರು ಅವರು ಇವರೆಲ್ಲ, ವಿವೇಕಾನಂದರು ಯಾರು ಬಂದರು ಅವ್ರಿಗೂ ಮಂತ್ರ ದೀಕ್ಷೆ ಕೊಡ್ತಾ ಇದ್ರು. ಅವಾಗ ಮಂತ್ರ ದೀಕ್ಷೆ ಕೊಟ್ಟಾಗ ಯಾರಂದ್ರೂ ಅವ್ರಿಗೆ ಮಂತ್ರ ದೀಕ್ಷೆ ಸಿಕ್ಬಿಡ್ತಾ ಇತ್ತು. ಯಾರು ಬಂದು ಕೇಳ್ಕೊಳ್ತಾ ಇದ್ರು, ಬ್ರಹ್ಮಾಂದ್ರಾಗಲಿ ಕೆಲವರಿಗೆ 6-8 ವರ್ಷ ಸತಾಯಿಸಿದ್ದಾರೆ. ಎಲ್ಲಿವರೆಗೆ ಸತಾಯಿಸ್ತು ಗೊತ್ತಾಯಿತು ಗೊತ್ತಾ? ಬ್ರಹ್ಮಾನಂದರು ಬಹುಶಃ ನಿರ್ವಾಣಾನಂದರು ಇರಬೇಕು, ಅವರ ಸೇವಕರು. ಅವರಿಗೆ ಸನ್ಯಾಸ ಆಗಿದೆ, ಆದರೆ ಮಂತ್ರದೀಕ್ಷೆ ಆಗಿರಲಿಲ್ಲ. ಮಂತ್ರದೀಕ್ಷೆ ಆದರೆ ಗುರುತ್ವವನ್ನು ಸ್ವೀಕಾರ ಮಾಡೋದು, ಶಿಷ್ಯತ್ವವನ್ನು ಸ್ವೀಕಾರ ಮಾಡೋದು. ಸನ್ಯಾಸ ಒಬ್ಬರನ್ನ ತೊಗೊಂಬಂದ್ಬಿಡ್ಬೋದು, ಅದಕ್ಕೆ ವಿರ್ಜಾ ಹೋಮ ಮಾಡಿ ಸನ್ಯಾಸ ತೊಗೊಂಡ್ಬಿಡ್ಬೋದು. ಆದರೆ ಗುರು ಮಂತ್ರದೀಕ್ಷೆ ಕೊಡೋನೇ ನಿಜವಾದ ಗುರು. ಅದಕ್ಕೆ ಇವ್ರಿಗೆ ನಿರ್ಮಾಣಾನಂದರಿಗೆ ಯಾರು ಹೇಳ್ತಾರೆ, ಹೋಗಿ ಕೇಳ್ಕೊಳ್ಳಪ್ಪ ನೀವು, ಆಮೇಲೆ ಅವ್ರಿಗೆ ಒಂದು 6 ವರ್ಷ 8 ವರ್ಷ ಆಮೇಲೆ ಕೊಡೋಣ ಅಂತ ಹೇಳ್ಬಿಡ್ತಾರೆ ಬ್ರಹ್ಮಾನಂದರು. ಆಮೇಲೆ ನೀವು ಹೇಳಿದ್ರೆ ಆಮೇಲೆ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ನಾನಲ್ಲ ನಿನ್ನ ಗುರು, ಇನ್ಯಾರೋ ಇದ್ದಾರೆ ಬರ್ತಾರೆ ಅಂದ್ಬಿಡ್ತಾರೆ. ಅದಕ್ಕೆ ಅವ್ರು ಸರಿಯಾಗಿ ಹಿಡ್ಕೋಬೇಕು, ಇಲ್ಲ ಅಂದರೆ ಆಗೋದಿಲ್ಲ ಅಂತ. ಅವಾಗ ನಿರ್ಮಾಣಾನಂದರು ಹೋಗಿ ಕಾಲಿಟ್ಕೊಂಡ್ಬಿಡ್ತಾರೆ ಬ್ರಹ್ಮಾನಂದರಿಗೆ, ಮಹಾಶಯರೇ ದಯವಿಟ್ಟು ಮಂತ್ರದೀಕ್ಷೆ ಕೊಡಿ ಅಂತ. ಬ್ರಹ್ಮಚರ್ಯ ದೀಕ್ಷಾ ಸನ್ಯಾಸ ದೀಕ್ಷೆ ಆಗೋಗಿರುತ್ತೆ, ಆದರೆ ಮಂತ್ರದೀಕ್ಷೆ ಕೊಟ್ಟಿರೋಲ್ಲ ಬ್ರಹ್ಮಾನಂದರು. ಕಾಲು ಹಿಡ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ, ನೀನು ಮಂತ್ರದೀಕ್ಷೆ ಕೊಡೋದಿಲ್ಲ. ಕಾಲು ಹಿಡ್ಕೊಂಡ್ಮೇಲೆ ಹೇಳ್ತಾರೆ, ನೀನು ನನ್ನ ಮನಸ್ಸಲ್ಲಿದ್ಯಾ ಹೋಗು. ಆವಾಗ ನಿರ್ಮಾಣಾನಂದರು ಹೇಳ್ತಾರೆ, ನಾನು ಯಾರ ಮನಸ್ಸಲ್ಲಿದ್ದೆ? ಬ್ರಹ್ಮಾನಂದ ಮನಸ್ಸಲ್ಲಿದ್ದೆ, ಇನ್ನೇನು ನಂಗೆ ಚಿಂತೆ ಇಲ್ಲ ಅಂತ ಅವರು ನಿಶ್ಚಿಂತರಾಗ್ಬಿಟ್ರು, ಬಿಟ್ಬಿಟ್ರೆ ಅಷ್ಟೇ ಎಲ್ಲ ಜವಾಬ್ದಾರಿ ಅವನಿಗೆ. ಅಲ್ಲಿವರೆಗೂ ಅವ್ರಿಗೆ ಆತಂಕ ಆಯಿತು, ನನಗೆ ಇನ್ನೂ ಮಂತ್ರ ದೀಕ್ಷೆ ಆಗಿಲ್ಲ, ನನ್ನ ಸಾಧನೆ ಆಗ್ತಾ ಇಲ್ಲ, ಯಾವ ರೀತಿ ಅಂತ ತುಂಬ ಆತಂಕ ಆಯಿತು. ಯಾವಾಗ ಬ್ರಹ್ಮಾನಂದ ಹೇಳಿದ್ರೆ ಎಲ್ಲ ಬಿಟ್ಬಿಟ್ರು ಗುರುಗಳು, ನೀ ಯಾರು ಮಾಡ್ತಾರೆ, ಯಾಕೆ ನಿನ್ನ ಮನಸ್ಸನ್ನು ನಾನು ಇದ್ದೀನಲ್ಲ, ನೀನು ಇಟ್ಕೊಂಡ್ರು ನಾನು ಇಟ್ಕೊಂಡಿದ್ದಲ್ಲ ಅಂತ ಹೇಳಿ ನಿರ್ಧಾರ ಬಿಟ್ಬಿಟ್ರು. ಆದರೆ ವಿವೇಕಾನಂದ ಏನು ಮಾಡ್ತಾ ಇದ್ದಾರೆ, ಯಾರಾದರೂ ಬಂದು ಏನೋ ಕೇಳಿದ್ರೆ ಕೊಟ್ಟಾಯ್ತು, ಮಂತ್ರ ಮುಗಿದೋಯ್ತು ಅಷ್ಟೇ. ಅದಕ್ಕೆ ಏನು ಮಾಡೋದು, ಅವ್ರ ಶಿಷ್ಯಂದ್ರೆಲ್ಲ ಇದ್ರಲ್ಲ, ಈ ವಿಜಾನಂದರು, ಸದಾನಂದರು, ಶುದ್ಧಾನಂದರು, ಇವರೆಲ್ಲ ಎಲ್ಲ ಪಟಿಂಗರು, ಒಬ್ರಿಗಿಂತ ಒಬ್ರು ಜೋರು. ಅವರೆಲ್ಲ ಏನು ಹೇಳ್ತಾರೆ, ಎಷ್ಟು ಮಟ್ಟಿಗೆ ಪಟಿಂಗರು ಗೊತ್ತಾ? ಪಟಿಂಗರು ಅಂತಂದರೆ ನಾನು ಒಂದು ಪ್ರೀತಿಯಿಂದ ಹೇಳ್ತಾ ಇರ್ತೀನಿ, ನೀವು ಆ ಪದಗಳು ಉಪಯೋಗಿಸೋಗಿಲ್ಲ. ಅವರು ಎಷ್ಟು ಮಟ್ಟಿಗೆ ಅಂತಂದರೆ, ಅಖಂಡಾನಂದರು ಆಗಲೇ ಇದು ಸರ್ಗಾಚಿನಲ್ಲಿ, ಮುರ್ಷಿದಾಬಾದ್ ಸರ್ಗಾಚಿನಲ್ಲಿ ಆರ್ಫನೇಜ್ ಮಾಡಿ ಶುರು ಮಾಡ್ತಾಯಿದ್ರು. ವಿವೇಕಾನಂದರು ಅಮೇರಿಕನ್ನಿಂದೆಲ್ಲ ಪತ್ರ ಬರೆದು, ಇವರೆಲ್ಲ ಆಗಲೇ ಶಿಕ್ಷಣರಾಗಿ ಶುರುವಾಗಿದ್ದರು. ಅಮೇರಿಕ ಪತ್ರದ ಮೂಲಕನೇ ಕೆಲವೆಲ್ಲ ವ್ಯವಹಾರ ಇತ್ತು ವಿರ್ಜಾನ್ ಜೊತೆಗೆಲ್ಲ. ಅವಾಗ ಸ್ವಾಮೀಜಿ ಹೇಳಿದ್ರು, ಇನ್ ಆನ್ ಆರ್ಗನೈಸೇಷನ್ ಎವ್ರಿಥಿಂಗ್ ಶುಡ್ ಬಿ ಡೆಫಿನೆಟ್ ಆ್ಯಂಡ್ ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್. ವಿ ಇಂಡಿಯನ್ಸ್ ಆರ್ ಪೂರ್ ಇನ್ ಡಾಕ್ಯುಮೆಂಟೇಷನ್. ಐ ನೀಡ್ ಡಾಕ್ಯುಮೆಂಟೇಷನ್ ಆಫ್ ಎವ್ರಿ ಆಕ್ಟಿವಿಟಿ ಆಫ್ ರಾಮಕೃಷ್ಣ ಮಿಷನ್. ಎವ್ರಿ ಸಾಟರ್ಡೇ ಇಟ್ ಶುಡ್ ಬಿ ಡಾಕ್ಯುಮೆಂಟೆಡ್ ಅಂತ ಪತ್ರ ಬರೆದ್ರು. ಇವರು ಗುರು ಶಿಷ್ಯ ಸರಿಯಾಗಿದ್ದಾರೆ, ಗುರು ಹೇಳಿದ್ ಕೇಳಲೇಬೇಕು. ಅಖಂಡ ಅಂದ್ರೆ ಪತ್ರ ಬರೆದ್ರು, ಸ್ವಾಮಿಗಳೇ ನಿಮ್ದು ಯಾವುದು ಡಾಕ್ಯುಮೆಂಟೇ ಕಳಿಸ್ತಾ ಇಲ್ಲ, ಪೈಲೇ ಸರಿ ಇಲ್ಲ ನೀವು. ಅಖಂಡ ಅಂದ್ರೆ ಕೋಪ ಬರುತ್ತೆ, ಏನು ನನಗೆ ಕೇಳ್ತೆ ಅಂತ. ಇಲ್ಲ ನಂಗೆ ಸ್ವಾಮೀಜಿ ಹೇಳಿದ್ದಾರೆ. ಸ್ವಾಮಿ ಎಲ್ಲಿವರೆಗೂ ಒಂದು ಸಲ ಮಹಾಪುರುಷ ಮಲಗಿರ್ತಾರಲ್ಲ, ಹೋಗಿ ಸದಾನಂದರು ಹೋಗಿ ಎಳೆದು ಬಿಡ್ತಾರೆ ಮಂಚದಿಂದ. ಯಾಕೆ? ಸ್ವಾಮೀಜಿ ಹೇಳಿದ್ದಾರೆ. ಸ್ವಾಮೀಜಿ ಹೇಳಿದ್ದಾರೆ ಅಂತೇಳಿ ಡೈರೆಕ್ಟ್ ಡಿಸೈಬಲ್ಸ್ಗೆಲ್ಲ ತರಾಟೆ ತಗೊಂಡ್ಬಿಡ್ತಾರೆ ಇವರು ಸ್ವಾಮೀಜಿ ಶಿಷ್ಯರು. ಅದಕ್ಕೆ ಪಟಿಂಗ್ ಅಂತೀವಿ. ಅದಕ್ಕೆ ಇವರೆಲ್ಲ ಸೇರ್ಕೊಂಡು ಏನು ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಪಾಪ, ಸ್ವಾಮೀಜಿ ಏನೋ ನಾವು ಭಾಳ ಪ್ರೇಮ, ನಮ್ಮ ಗುರುಗಳು ಒಳ್ಳೆಯವರೇ, ಆದರೆ ಸ್ವಲ್ಪ ಜ್ಞಾನ ಕಡಿಮೆ. ಎಷ್ಟೋ ಜನ ನನಗೆ ಎಲ್ಲ ಯಾಕೆ ನಗು ಬರ್ತದೆ, ಎಷ್ಟೋ ಜನ ಭಕ್ತರು ಮಾತಾಡಿ ಕಿವಿಗೆ ಬೀಳ್ತಾರೆ, ಸ್ವಾಮಿಗಳಿಗೆ ಜ್ಞಾನ ಕಡಿಮೆ ಪಾಪ. ನಮಗೂ ಸುತ್ತಿ ಬರ್ತವೆ, ಏನು ಮಾತಾಡಿದ್ವಿ ನಾವು ಹೇಳಿದ್ರೆ ನಿಮ್ಗೆ ಬರ್ತದೆ, ನೀವು ಹೇಳಿದ್ರೆ ನಮ್ಗೆ ಬರುತ್ತೆ. ನಾವು ನಮ್ಮ ಬಗ್ಗೆನೇ ಹಿಂಗೆ ನೀವು ಮಾತಾಡ್ತೀರಿ ಅಂತಂದರೆ, ವಿವೇಕಾನಂದರ ಬಗ್ಗೆ ಮಾತಾಡೋದು ಏನೂ ಆಶ್ಚರ್ಯ ಇಲ್ಲ. ಯಾಕಂದರೆ ಅವನು ಶಿವ ಅರ್ಥ ಆಗೋದು ಕಷ್ಟ. ಅದಕ್ಕೆ ಈ ಸ್ವಾಮೀಜಿಗೆ ಅವ್ರ ಶಿಷ್ಯರಲ್ಲೇ ಹಾಕೊಳ್ತಾರೆ, ಪಾಪ ನಮ್ಮ ಸ್ವಾಮೀಜಿ ಭಾಳ ಒಳ್ಳೆಯವರು, ಯಾರಂದ್ರೆ ಅವ್ರಿಗೆಲ್ಲ ಮಂತ್ರ ದೀಕ್ಷೆ ಕೊಡ್ತಾರೆ. ಏನೂ ಗೊತ್ತಾಗೋದಿಲ್ಲ, ಬ್ರಹ್ಮಾಂಡ ಎಷ್ಟೆಲ್ಲ ತಯಾರಿ ಮಾಡ್ತಾರೆ, ಎಷ್ಟೆಲ್ಲ ಆಲೋಚನೆ ಮಾಡ್ತಾರೆ, ಗೊತ್ತಾಗೋದಿಲ್ಲ ಅವರಿಗೆ ಅಂತ. ಅದಕ್ಕೆ ಒಬ್ಬರು ಸ್ವಾಮೀಜಿನ ಕೇಳ್ತಾರೆ, ಏನು ಸ್ವಾಮೀಜಿ ಅವ್ರ ಜೀವನ ಎಲ್ಲ ನೋಡಿದ್ರೆ ನಾಳೆ ಏನು ಹೇಳ್ತಾರೆ, ನೀವೇನೋ ಕೊಟ್ಟುಬಿಟ್ರಿ, ನಾಳೆ ಏನು ಹೇಳ್ತಾರೆ, ಇವರೆಲ್ಲ ವಿವೇಕಾನಂದ ಶಿಷ್ಯರು ಅಂತ ಹೇಳ್ತಾರೆ. ಎಲ್ಲೆಲ್ಲೋ ಹೋಗಿ ಬರೋವಂಥವ್ರು ಇರ್ತಾರೆ, ಅವ್ರನ್ನೂ ಎಲ್ಲ ಸೇರಿಸ್ಕೊಂಡು ಹೇಳ್ತಾರೆ, ಇಂಥವ್ರೆ ಶಿಷ್ಯರೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರಲ್ಲ ನೀವು ಅಂತ ಹೇಳ್ತಾರೆ. ನಿಮ್ಗೆ ಅವ್ರಿಗೇನು ಗೊತ್ತಾಗಲ್ಲ, ಅವ್ರ ಮನಸ್ಸು ನೀವು ಓದೋಕ್ಕೆ ಹೋಗೋದಿಲ್ಲ ಅಂತ. ಅದಕ್ಕೆ ವಿವೇಕಾನಂದನ ಹೇಳ್ತಾರೆ, ಅಲ್ಲಪ್ಪ ನಾನು ಕೇವಲ ಈ ಜನ್ಮದ ಮನಸ್ಸು ಓದೋದಲ್ಲ, ನನ್ನ ಜನ್ಮಾಂತರದ ಅರ್ಥ ಆಗ್ತದೆ ನೋಡಿದ ತಕ್ಷಣ. ಆದರೆ ಇಷ್ಟು ಜನ್ಮಗಳ ಕಾಲ ಎಷ್ಟೆಷ್ಟು ಬಾಗಿಲುಗಳನ್ನೆಲ್ಲ ತಟ್ಟಿ ಬಂದಿದ್ದಾರೆ, ಕೊನೆಗೆ ಇಲ್ಲಿ ತಟ್ತಾ ಇದ್ದಾರೆ, ಇಲ್ಲೂ ತೆರೆಯದಿದ್ದರೆ ಅವನು ಭಗವಂತನ ಶ್ರದ್ಧೆ ಹೊರಟೋಗ್ತಾರೆ. ಅದಕ್ಕೆ ಇವನು ಆ ಜಾಗದಲ್ಲಿ ನಿಂತ್ಕೊಂಡು ಅವನೇನು ಈಗ ಒಪ್ಕೊಂಡು ಏನು ಜಗತ್ತನ್ನು, ಎಸ್ ನಾನು ಅದಕ್ಕೆ ಈ ನಿವೇದಿತಾಗಿ ಬರೀತಾನೆ, ನಾನು ಅಮೇರಿಕಾಯಿಂದ ಇಂಡಿಯಾಗೆ ಬರ್ತೀನಿ, ಇಂಗ್ಲೆಂಡಿಂದ ಅಂತ ಹೇಳ್ತಾನೆ. ಐ ವಿಲ್ ಬಿ ವಿತ್ ಯು ಟಿಲ್ ಯುವರ್ ಡೆತ್ ಅಂತ ಬರೀತಾರೆ ಸ್ವಾಮಿ. ವೆದರ್ ಯು ವರ್ಕ್ ಫಾರ್ ದ ಸೇಕ್ ಆಫ್ ವೇದಾಂತ ಇನ್ ಇಂಡಿಯಾ, ಲೀವ್ ಫಾರ್ ಯುವರ್ ಕಂಟ್ರಿ, ಐ ವಿಲ್ ಬಿ ವಿತ್ ಯು ಟಿಲ್ ದ ಡೆತ್.
ಇಟ್ ಈಸ್ ಲೈಕ್, ಅದಕ್ಕೆ ಏನು ಹೇಳ್ತಾರೆ, ಒಂದು ಆನೆಯ ದಂತ ಯಾವ ರೀತಿ ಮುಂದಕ್ಕೆ ಬರುತ್ತೆ, ಎಂದು ಹಿಂದಕ್ಕೆ ಹೋಗಲ್ವೋ ನನ್ನ ವಾಕ್ಯ ಎಂದು ಮುಂದಕ್ಕೆ ಬರುತ್ತೆ. ಐ ಆಮ್ ಮ್ಯಾನ್ ಅಂತ ಬಿಟ್ಟು ಸ್ವಾಮಿ ಪದ ಉಪಯೋಗಿಸ್ತಾರೆ. ಅದಕ್ಕೆ ಇಲ್ಲಿ ಸ್ವಾಮಿ ಈ ಎಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದಾರೆ. ಈಗ ಇದೆಲ್ಲ ಅನುಭವ ಆದಮೇಲೆ ಒಂದು ಸಂಪೂರ್ಣ ಅದೇ ಪದ್ಮ ಅರಳು ಸಹಸ್ರದಳ ಪದ್ಮ ಅರಳಾಯ್ತಿಲ್ಲ. ಯಾವುದಕ್ಕೆ ಯಾರಾದರೂ ಬರಲಿ, ನನ್ನ ಆಶ್ರಯಕ್ಕೆ ಯಾರು ಬರ್ತಾರೋ ನನ್ನ ಆಶ್ರಯ ಕೊಡ್ತೇನೆ. ಅವನು ಮೂರ್ಖನೋ ದಡ್ಡನೋ, ನಮ್ಮ ಮಿಷನಲ್ಲೂ ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಯಾರ್ಯಾರು ಯಾವ ರೀತಿ ಆಶ್ರಯ ಕೊಡ್ತಾರೆ ಹೇಳಲಿಕ್ಕಾಗಲ್ಲ. ನಾವೇನೋ ಕಲ್ಪಿಸ್ಕೊಳ್ತೇವೆ, ಹೀಗಿರ್ಬೇಕು ಹಾಗಿರ್ಬೇಕಂತ, ಏನೋ ಅದು ಇದಿತ್ತು ಯಾರೋ ನಡೆಸ್ಬಿಡ್ತಾರೆ. ಯಾಕೆ? ಅವನು ಆಶ್ರಯ ಕೊಟ್ಟಿದ್ದಾನೆ ಅಂಥವ್ರಿಗೆ ಎಲ್ಲರಿಗೂ ಕೂಡ. ಅದಕ್ಕೆ ಶ್ರೀರಾಮ ಇದನ್ನು ಈ ಭಾವದಲ್ಲೇ ನಿವೇದಿತಾಗೆ ಈ ಬುದ್ಧನ ಒಂದು ಇದು ನನಗೆ ಈ ಕವನ ಭಾಳ ಇಷ್ಟ. ಅದಕ್ಕೆ ಈ ಯಾವುದರಿಂದ ಉಪಾಲಿ ಕೃಚ್ಛ ಅಂತ ಒಂದು ಪ್ರಸಂಗ ಬರುತ್ತೆ ಬುದ್ಧನ ಜೀವನದಲ್ಲಿ. ಉಪಾಲಿ ಕೃಚ್ಛ ಅಂದರೆ ಅವನು ಕ್ಷೌರಿಕ ಬಾರ್ಬರ್, ಅವನ ಪ್ರಸಂಗ ಬರುತ್ತೆ. ಅದನ್ನು ಸ್ವಾಮಿ ಗೀವ್ಸ್ ಎ ಫ್ರೀ ಟ್ರಾನ್ಸ್ಲೇಷನ್. ನಿವೇತ ಅವಳು ಅದನ್ನು ಕೇಳ್ಕೊಂಡು ನೆನ್ಪಿಟ್ಕೊಂಡು ಬರ್ಕೊಂಡಿದ್ದಾರೆ. ಸ್ವಾಮಿ ಆ ಕವನ ಅವಳಿಗೆ ಹೇಳ್ತಿರ್ತಾರೆ. ಅವ್ರಿಗೆಲ್ಲವೂ ಇದು ಎಕ್ಸ್ಟೆಂಪರ್, ಅವ್ರಿಗೆ ಬರ್ತಿದ್ದವನಿಗೆ ಮನಸ್ಸು ಭಯಂಕರವಾದ ಇಚ್ಛಾಶಕ್ತಿ ಎಲ್ಲ ತಲೆ ಇರ್ತದೆ. ಅವರು ಮುಕ್ತವಾಗಿ ಹೇಳ್ತಾರೆ. ಯಾವುದು ಉಪಾಲಿ ಕೃಚ್ಛನ ಕವನ ಓದಿ ಮುಕ್ತವಾಗಿ ಹೇಳ್ತಾರೆ. ನಿವೇತ ಬರ್ಕೊಂತಾರೆ. ದ ಬ್ಲೆಸ್ಡ್, ಯಾರು ಬುದ್ಧನ ಬಗ್ಗೆ ಬರೀತಾರೆ, ದ ಬ್ಲೆಸ್ಡ್ ಒನ್ ಪಾಸ್ಡ್ ಬೈ ಮೈ ಹೌಸ್ ದ ಬಾರ್ಬರ್ಸ್. ಅವನು ಕ್ಷೌರಿಕ ಬುದ್ಧನ ವರ್ಣನೆ ಮಾಡ್ತಾನೆ. ದ ಅದರ್ ಫೇಸ್ ಬುದ್ಧನ ವರ್ಣನೆ. ದ ಬ್ಲೆಸ್ಡ್ ಒನ್ ಪಾಸ್ಡ್ ಬೈ ಮೈ ಹೌಸ್ ದ ಬಾರ್ಬರ್ಸ್. I ran, but he turned and awaited me, the barber. I said, may I speak, O Lord, with thee? And he said, yes to me, the barber. ಎಷ್ಟು ಚೆನ್ನಾಗಿ ಸ್ವಾಮಿ ಟ್ರಾನ್ಸ್ಲೇಷನ್ ಎಷ್ಟು ಚೆನ್ನಾಗಿದೆ. ನೀವೇತ ಬರ್ಕೊಂಡಿದ್ದಾನೆ, yes to me, the barber. And I said, is nirvana for such as I? And he said, yes, even for me, the barber. ಅವನು ನಿರ್ವಾಣ ನನಗೂ ನಾ ಅಂತ ಕ್ಷೌರಿಕ ಕೇಳ್ತಾನೆ. ಬುದ್ಧ ಹೇಳ್ತಾನೆ, ಹೌದು ನಿನಗೂ. ಅದಕ್ಕೆ ಇವನು ಬರೀತಾನೆ, ನನಗೂ ಒಬ್ಬ ಕ್ಷೌರಿಕನಿಗೂ ಅಂತ. ಎಸ್. ಆ್ಯಂಡ್ ಐ ಸೆಡ್, ಈಸ್ ನಿರ್ವಾಣ ಫಾರ್ ಸಚ್ ಆಸ್ ಐ? ಆ್ಯಂಡ್ ಹೀ ಸೆಡ್, ಎಸ್, ಈವನ್ ಫಾರ್ ಮೀ ದ ಬಾರ್ಬರ್. ಆ್ಯಂಡ್ ಐ ಸೆಡ್, ಮೇ ಐ ಫಾಲೋ ಆಫ್ಟರ್ ದೀ? ಆ್ಯಂಡ್ ಹೀ ಸೆಡ್, ಓ ಎಸ್, ಈವನ್ ಐ ದ ಬಾರ್ಬರ್. ಆ್ಯಂಡ್ ಐ ಸೆಡ್, ಮೇ ಐ ಸ್ಟೇ ಓ ಲಾರ್ಡ್ ವಿತ್ ದೀ ನಿಯರ್ ದೀ? ಆ್ಯಂಡ್ ಹೀ ಸೆಡ್, ದೋ ಮೇಯಸ್ಟ್ ಈವನ್ ಟು ಬಿ ದ ಪೂರ್ ಬಾರ್ಬರ್. ಇದು ಸ್ವಾಮೀಜಿಗೆ ಇದೆಲ್ಲ ಅನುಭವ ಆಗಿ ಬಿಚ್ಕೊಳ್ಳೋಕ್ಕೆ ಇವರು ಕೆಲವರು, ಯಾಕೆ ಇಲ್ಲಿ ನರೇಂದ್ರ ಇದ್ದ ಪರಮಹಂಸರ ಅನುಭವಗಳನ್ನೆಲ್ಲ ಹಿಡಿದು ನಮಗೆ ಕೊಡ್ಲಿಕ್ಕೆ ಶಾರದಾ ಅಂತಿತ್ತು. ವಿವೇಕಾನಂದರ ಅನುಭವಗಳನ್ನೆಲ್ಲ ನಮಗೆ ಕೊಟ್ಟದ್ದು ಹೆಚ್ಚಿನ ಜನ ಒಂದು ಪಾಶ್ಚಾತ್ಯ ದೇಶದ ಸಿಸ್ಟರ್ ನಿವೇತಾ, ಜೋಸೆಫಿನ್ ಮೆಕ್ಲಾರ್ಕ್, ಸಿಸ್ಟರ್ ಮೌಲೆಗುಲು, ಮತ್ತು ಈ ಕಡೆ ನಮ್ಮ ಕೆಲವು ಸೋದರ ಸನ್ಯಾಸಿ ಶಿಷ್ಯರು. ಇವರ ಮೂಲಕವೇ ನಮಗೆ ವಿವೇಕಾನಂದರು ಇಲ್ಲಿ ಏನು ಪರಮಹಂಸರ ಮೂಲಕ ಏನಾಯಿತೋ ಅದು ಆ ಭಾಗದಲ್ಲಿ ಇನ್ನೊಂದು ರೀತಿಯಾಗಿ ಎಲ್ಲೋ ಅವರು ಇವರಷ್ಟು ಪಾಪ ಬಹುಶಃ ನರೇಂದ್ರ ಕೂಡ ಇಚ್ಛೆ ಪಡಲಿಲ್ವೇನೋ, ಜಗತ್ತಿಗೆ ಮುಕ್ತವಾಗಿ ಬಿಟ್ಕೊಂಡ್ಬಿಟ್ಟೆ. ಅಂದ್ರೇನು, ನನಗೆ ಒಬ್ಬ ಯೋಗ್ಯ ಶಿಷ್ಯ ಬೇಕು ಅಂತ ಅಂದ್ಕೊಳ್ಳಿಲ್ವೇನೋ, ನಮ್ಮಂತ ಕರ್ಕೊಂಡ್ಬರ್ಬೇಕಲ್ಲ. ಪರಮಹಂಸರು ಮಾತ್ರ ಹೇಳಿದ್ರು, ನನಗೊಬ್ಬ ಯೋಗ್ಯ ಶಿಷ್ಯ ಬೇಕು, ಕಾಮಕಾಂಚನ ತ್ಯಾಗಿ ಬೇಕು, ಯಾರೂ ಇಲ್ಲ ಅಂತಂದರು. ಇವನು ಹೇಳಲೇ ಇದೆ. ಶ್ರೀಮಾತೆಯವರು ಎಲ್ಲಿ ಹೇಳಿದ್ರು, ನನಗೊಬ್ಬ ಯೋಗ್ಯ ಶಿಷ್ಯ ಬೇಕು. ಸೊ ಅದಕ್ಕೆ ದಿಸ್ ಎಕ್ಸ್ಟೆನ್ಷನ್ ಆಫ್ ಶ್ರೀರಾಮಕೃಷ್ಣ. ಪರಮಹಂಸರು ಏನು ಆಗಲಿಲ್ವೋ ತಮ್ಮ ಶರೀರ ಇಟ್ಕೊಂಡು ಸಾಧನೆ ಮಾಡಿ, ಎರಡನೇ ಎಕ್ಸ್ಟೆನ್ಷನ್ನು ಅವನು ನಮ್ಮಂತವ್ನು ಕರ್ಕೋಬೇಕಾದ್ರೆ ಈಗ ಹೇಳಿದ್ರೆ, ಈಗ ಪರಮಹಂಸರು ಬಂದರೆ ಯುಕ್ತವಾದ ಕಾಮಕಾಂಚನತೆಯಾಗಿ ನನಗೂ ಅಡ್ಮಿಷನ್ ಇಲ್ಲ, ಎಲ್ಲಿ ಆಗುತ್ತೆ ಈ ಶರೀರವನ್ನು ಹೊತ್ತು ಜನ್ಮವನ್ನು ಹೊತ್ತು ಈ ಜಗತ್ತಲ್ಲಿ ಬಾಳಿ ಒಳಗೆ ಶುದ್ಧವಾದ ಜೀವನ ಎಲ್ಲಿ ನಡೆಸಲಿಕ್ಕಾಗತ್ತೆ? ಅಂಟಿಲ್ ಅನ್ಲೆಸ್ ವಿ ಗೆಟ್ ಎ ಗ್ರೇಸ್. ಒಂದು ಪರಮಾತ್ಮ ನಿಜವಾದ ಕೃಪೆ ಅನುಭವಕ್ಕೆ ಬರಬೇಕಲ್ಲ. ಲೌಕಿಕ ಜೀವನದಲ್ಲಿ ಎಷ್ಟೋ ಕೃಪೆ ಬರ್ತದೆ, ಸರಿ, ಏನೋ ಒಂದು ಕಷ್ಟ ಆಯಿತು, ಹಂಗಲ್ಲ. ಕೃಪೆ ಅಂದರೆ ಅದು ಅಲ್ಲ. ಅದು ಹೌದು, ಒಂದು ರೀತಿಯಲ್ಲಿ ಕೃಪೆ ಹೌದು. ಅದು ನಿಜವಾದ ಕೃಪೆ ಅಂದರೆ ಯಾವುದು? ಏನೇ ಸಂದರ್ಭದ ಬಂದರೂ ಕೂಡ ಮನಸ್ಸು ಶುದ್ಧವಾಗಿರುತ್ತಲ್ಲ, ಅದು ಕೃಪೆ. ಅದು ಅನುಭೂತಿಗೆ ಬರದೇ ಇದ್ದರೆ ಹೇಗೆ ಹೇಳೋದು? ಅದು ಅವನ ಕೃಪೆಯಿಂದಲೇ ಆಗ್ತಕ್ಕಂಥದ್ದು. ನಾವು ಹುಟ್ಟಿದಾಗಿಂದ ಎಲ್ಲಿ ಶುದ್ಧರಾಗಿರ್ಲಿಕ್ಕೆ ಸಾಧ್ಯ? ಅದಕ್ಕೆ ಕಾಮಕಾಂಚನ ತ್ಯಾಗಿ ಬೇಕು ಅಂದರೆ ನಮ್ಗೆ ಎಲ್ರಿಗೂ ಅವಕಾಶ ಇರ್ತಿತ್ತು. ಅದಕ್ಕೆ ದ ಸೆಕೆಂಡ್ ಎಕ್ಸ್ಟೆನ್ಷನ್ ವಾಸ್ ಸ್ವಾಮಿ ವಿವೇಕಾನಂದ ಫಾರ್ ಅಸ್. ಶ್ರೀರಾಮಕೃಷ್ಣ ಇನ್ಫಿನಿಟ್ ಲವ್ ವಾಸ್ ಮ್ಯಾನಿಫೆಸ್ಟೆಡ್ ಥ್ರೂ ನರೇಂದ್ರನಾಥ್ ಫಾರ್ ಅಸ್. ಅದಕ್ಕೆ ನಾನು ಹೇಳಿದ್ದು ಇವನು ಒಂದು ಕೈ ಮೇಲೆ ಅಂತ ನನ್ನ ಅನಿಸಿಕೆಯಿಂದ ಹೇಳಿದ್ದು. ಯಾಕೆ ಅಂತಂದರೆ ದೀಸ್ ಆರ್ ಆಲ್ ದ ಎಕ್ಸ್ಟೆನ್ಷನ್. ಇವನು ಎಷ್ಟು ಮಟ್ಟಿಗೆ, ಅದಕ್ಕೆ ಇದೆಲ್ಲ ಅಮೇರಿಕಾದ ಒಂದು ಇನ್ಸಿಡೆಂಟ್ ಬರ್ತಲ್ಲ, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ವಿವೇಕಾನಂದರು. ಎಷ್ಟು ನಮಗೆ ಯಾವ ಇವಾಗ ಮಹಿಳೆ ಕೇಳ್ತಾನೆ, ಏನು ರೀ ನಿಮ್ಮ ಮುಖನ ಇಷ್ಟೊಂದು ಸಲ ನೋಡ್ಕೊಂತಾರೆ, ನಿಮ್ಮ ಅಷ್ಟೊಂದು ಸೌಂದರ್ಯ ಪ್ರಜ್ಞೆನಾ? ಸ್ವಾಮಿ ಏನು ಹೇಳಿದ್ರು, ನನ್ನ ನೆನಪೇ ಹೋಗಿ ನನ್ನ ಶರೀರ ಆಗಿದೆ ಅಂತ ಗೊತ್ತೇ ಆಗ್ತಾರೆ. ದ ಫ್ರೇಮ್ ವರ್ಕ್ ಇಸ್ ನಾಟ್ ದೇರ್.
ಆ ಶರೀರಕ್ಕೆ ಫ್ರೇಮ್ ವರ್ಕೇ ಇಲ್ಲ. ಏನದು ವ್ಯಕ್ತಿತ್ವ? ಹಾಗಾದರೆ ಇದು ವ್ಯಕ್ತಿತ್ವ ಪರಮಹಂಸರನ್ನ ಎಳ್ಕೊಂಡಿದ್ದಂತಹ ವ್ಯಕ್ತಿತ್ವ. ಎರಡನೇ ಅಂಶ ಏನು, ಈಗ ವೆಸ್ಟಿಗೆ ಬಂದುಬಿಟ್ಟೆ ನಾನು, ಯಾಕಂದರೆ ನಾಳೆ 1000 ಪರ್ಗೆ ನಾಳೆ ಆದರೂ ಪ್ರವೇಶ ಮಾಡಬೇಕಲ್ಲ, ಈಗ ಬಿಟ್ಬಿಟ್ಟೆ ನಾನು. ಈಗ ಸ್ವಲ್ಪ ಹಿಂದೆಗೆ ದಾಟಿದ್ದೇನೆ, ಮುಂದೆ ದಾಟಿದ್ದೇನೆ. ಈ ಒಮ್ಮೆ ಹೆಸರು ಬಂದ ಮೇಲೆ, ಸ್ವಾಮೀಜಿಗೆ ಹೆಸರು ಬಂದ ಮೇಲೆ ಎಲ್ಲರೂ ಅವನ ಚಾರಿತ್ರ ನಿಂದನೆ ಮಾಡಿ ಕಾಲು ಎಳಲಿಕ್ಕೆ ಶುರು ಮಾಡಿದ್ರು. ಅದು ವಾಟ್ ವಾಸ್ ದ ಕ್ಯಾರೆಕ್ಟರ್ ಆಫ್ ಸ್ವಾಮೀಜಿ? ಡಿಡ್ ಹಿ ಪ್ರೊಟೆಕ್ಟ್ ಹಿಮ್ಸೆಲ್ಫ್? ಸ್ವಾಮೀಜಿ ತಮ್ಮ ಬಗ್ಗೆ ನಾನು ಹಾಗಲ್ಲ ಅಂತ ಒಂದು ಮಾತು ಹೇಳಿಲ್ವಲ್ಲ. ಬೇರೆ ಅವರು ವೆಸ್ಟರ್ನ್ ಆಡಿಯನ್ಸ್ಗೆ ಇದು ಅರ್ಥನೇ ಆಗಲಿಲ್ಲ. ಸ್ವಾಮೀಜಿ ದೇ ಆರ್ ಆಲ್ ಬಿಲಿಟ್ಲಿಂಗ್ ಯು ಸೋ ಮಚ್, ದೇ ಆರ್ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಚಾರಿತ್ರ ಎಲ್ಲಿವರೆಗೂ ಯಾರು ಸ್ತ್ರೀಯರಿಗೂ ಸಂಬಂಧ ಇದೆ ಅಂತೆಲ್ಲ ಪತ್ರದಲ್ಲಿದೆ, ಅದು ವ್ಯವಹಾರದಲ್ಲಿದೆ, ಪತ್ರಿಕೆಯಲ್ಲಿದೆ, ಅವ್ರ ಲೈಫಲ್ಲೂ ಬರುತ್ತೆ. ಯಾರೊಬ್ಬರು ಮನೆ ನಾಳೆ ಅವರು ಗೆಸ್ಟಾಗಿ ಹೋಗಬೇಕಿತ್ತು, ಅವ್ರ ಮನೆ ಹಿಂದಿನ ಸಹ ಬರುತ್ತೆ, ಹುಷಾರಾಗಿರಿ ನಿಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ, ಇವನು ಸರಿ ಇಲ್ಲ, ಮಾರನೇ ಸಹ ಬಾಗಿಲು ಹಾಕ್ಬಿಡ್ತಿದ್ರು, ಬರಬೇಡ ನಮ್ಮ ಮನೆಗೆ. ಯಾರಿದ್ರು ಅವ್ರ ಜೊತೆಗೆ ಇಡೀ 4 ವರ್ಷ. ಅದಕ್ಕೆ ಹೇಳ್ದಲ್ಲ, ಅವ್ರ ಪಾಪ 19ನೇ ವಯಸ್ಸಲ್ಲಿ ಪ್ರಾರಂಭ ಆಗಿದ್ದು ದುಃಖ ಕೊನೆಯವರೆಗೂ ಆಗಿತ್ತು. ಇದನ್ನೆಲ್ಲ ಯಾರು ಭಾವಿಸ್ತಾರೆ? ನಾವು ಭಾವಿಸ್ತಾ ಇದ್ರೆ ಭಾರತೀಯರು ಅಟ್ಲೀಸ್ಟು ನಾವು ರಾಮಕೃಷ್ಣ ಮಠಕ್ಕೆ ಬಂದಂಥ ಭಕ್ತರಾದರೂ ಅವನ ಜೀವನ ಬಗ್ಗೆ ಚಿಂತನೆ ಮಾಡೋದು ಯಾರು ಚಿಂತನೆ ಮಾಡ್ತಾರೆ? ಅವನ ಪಾಪ ಅವ್ನು ನಮಗಾಗಿ ಕೊಟ್ಟಂಥ ಜೀವನ ನಾವು ಇಷ್ಟಾದರೂ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ವೇ? ಅವನಿಗಾಗಿ ನಮ್ಮ ಸಮಾಧಿ ಮುಂದೆ ಕೊಡ್ತಾನೆ ಪರಮಾತ್ಮ. ನಮ್ಮ ಸಮಾಧಿಗೆ ಹೋಗಲೇಬೇಕು, ನಾವು ಹೋಗೋಣ, ಟೈಮ್ ಇದೆ. ಅದಕ್ಕೆ ವಿವೇಕಾನಂದರು ತಮ್ಮ ಬಗ್ಗೆ, ಅದಕ್ಕೆ ಅವ್ರು ಕೇಳ್ತಾರೆ, ಏನು ಸ್ವಾಮೀಜಿ ನೀವು ನಿಮ್ಮ ಬಗ್ಗೆ ಯಾಕೆ ಮಾತಾಡ್ಕೊಳ್ಳಲ್ಲ? ನೋ, ಐ ಆಮ್ ಎ ಸ್ವಾಮಿ, ಐ ಆಮ್ ಎ ಸನ್ಯಾಸಿ, ಐ ವಿಲ್ ನೆವರ್ ಪ್ರೊಟೆಕ್ಟ್, ಲಾರ್ಡ್ ಈಸ್ ದೇರ್ ಫಾರ್ ಮೀ ಟು ಪ್ರೊಟೆಕ್ಟ್. ಇದೇ ಅವನೇನು ಹೇಳ್ತಾ, ಜಗತ್ತಲ್ಲಿ ಭಗವಂತನ ಕರುಣೆ ಇಲ್ಲ ಅಂತ ಹೇಳ್ತಾ. ಈಗೇನು ಹೇಳ್ತಾ ಇದ್ದಾನೆ ಪಾಶ್ಚಾತ್ಯ ದೇಶದಲ್ಲಿ, ನನ್ನನ್ನು ನಾನು ಯಾವತ್ತೂ ನಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ನಾನು ಹೀಗೆ, ನಾನು ಹಾಗಲ್ಲ, ನನ್ನ ಚಾರಿತ್ರ ನಾನು ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನೋ, ಐ ವಿಲ್ ವರ್ಕ್ ಆಸ್ ದ ಗಾಡ್ ಗೈಡ್ಸ್ ಮೀ. ಭಗವಂತ ಹೇಗೆ ನಂಗೆ ನಿರ್ಧಾರ ಮಾಡಿ ಕರ್ಕೊಂಡು ಹೋಗ್ತಾನೋ, ದೇರ್ ಇಸ್ ನೋ ಪ್ಲ್ಯಾನ್ ಇನ್ ಮೀ. ಅವನಿಗೆ ನಾಳೆ ಎಲ್ಲಿ ಹೋಗ್ತೀರ ಅದು ನನಗೆ ಗೊತ್ತಿಲ್ಲ, ನೀವು ಹೀಗೀಗೆ ಮಾಡಬೇಕು, ಅದು ನಾನು ಮಾಡೋದಿಲ್ಲ. ನೆವರ್ ದೇರ್ ಇಸ್ ನೋ ಪ್ಲ್ಯಾನಿಂಗ್, ನನ್ನಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಗಾಡ್ ಈಸ್ ದೇರ್ ಫಾರ್ ಮೀ ಟು ಗೈಡ್ ಎವ್ರಿಥಿಂಗ್. ಅದಕ್ಕೆ ಅವರು ಹೇಳ್ತಾರಲ್ಲ, ಅದು ಎಲ್ಲರೂ ಹೋಗಬೇಕು, ಟ್ರೈನ್ ಕ್ಯಾಚ್ ಮಾಡಬೇಕು 10 ಒಂದು ಉದಾಹರಣೆ. ಇವರೆಲ್ಲ ಗಡಿ ಬಿಡಿ ಸ್ವಾಮೀಜಿ 10 ಗಂಟೆ ಆಯ್ತು, ಸ್ವಾಮೀಜಿ 10 ಆಯ್ತು ಅಂತ. ಸ್ವಾಮೀಜಿ ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋಗುತ್ತೆ. ಈಸ್ ದೇರ್ ನಾಟ್ ಎ ಸೆಕೆಂಡ್ ಟ್ರೈನ್ ಟು ಕ್ಯಾಚ್, ದ ಟೈಮ್ ಈಸ್ ಇನ್ಫಿನಿಟ್. ಸ್ವಾಮಿ ಹೇಳ್ತಾರೆ, ಕಾಲ ಅನಂತವಾಗಿದೆ. ಲೆಕ್ಚರಲ್ಲಿ ಈಗ ಸ್ವಾಮಿ ನನಗೆ ಮಂಗಳವಾರ 6 ಕಾಲಕ್ಕೆ ಪ್ರಾರಂಭ ಕೂತೇ ಇರ್ತಾರೆ. 9 ಗಂಟೆಗೆ ಬರಬೇಕಿತ್ತು, 9 ಆಯ್ತು, 10 ಆಯ್ತು, 10:30 ಆಯ್ತು, 12 ಆಯ್ತು. ಸ್ವಾಮಿ ಯಾವಾಗಲೂ ಬಂದ ಮೇಲೆ ಅವನು ಮಾರ್ಚ್ಕೊಂಡು ಹೋಗ್ತಾರೆ. ಯಾಕಂದರೆ ಅನಂತತೆಯಲ್ಲಿ ಇರ್ತಕ್ಕಂಥವ್ರು ಈ ಸ್ಥೂಲವಾದ ಪ್ರಪಂಚದಲ್ಲಿ ಕರ್ಮ ಮಾಡೋದು ಭಾಳ ಕಷ್ಟ ಇದೆ. ಈಸ್ ಇನ್ಫಿನಿಟ್ ಆಲ್ವೇಸ್. ಈ ಮೂಡ್ನಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಅದಕ್ಕೆ ನೆವರ್ ಪ್ರೊಟೆಕ್ಟ್ ಹಿಮ್ಸೆಲ್ಫ್. ಯಾವುದೇ ಕಾರಣಕ್ಕೂ ತಮ್ಮನ್ನು ತಾವು ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಎಲ್ಲೂ ಮಾಡ್ಕೊಳ್ಳಿಲ್ಲ ಸ್ವಾಮಿ. ಅದಕ್ಕೆ ಅವ್ರಿಗೆ ಒಂದು ಸಲೂನ್ದೊಂದು ಉದಾಹರಣೆ ಇದೆಯಲ್ಲ, ಅವ್ರಿಗೆ ಹೇರ್ ಕಟ್ಟಿಂಗ್ ಹೋಗಿರ್ತಾರೆ ಸ್ವಾಮೀಜಿ. ಯಾವಾಗ ಅವ್ನು ಹೇಳ್ತಾರೆ, ಯಾವನೊಬ್ಬ ಇವರು ನೀಗ್ರು ಅಲ್ಲ, ಅಪಾತ್ತಾರೆ ನಿಂತವಾಗ ಇವರು ನೀಗ್ರು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸ್ವಾಮೀಜಿ ಸುಮ್ಮನೆ ಬಂದುಬಿಡ್ತಾರೆ, ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಸ್ನೇಹಿತರೆಲ್ಲ ಅವರು ಪಾಶ್ಚಾತ್ಯ ಡಿಸೈಪಲ್ಸ್ ಏನು ಹೇಳ್ತಾರೆ, ಸ್ವಾಮೀಜಿ ನೀವು ಹೇಳಬೇಕಾಗಿತ್ತು, ನೀವು ಯಾರು ನಾಟ್ ಈಗ ನೀಗ್ರು, ಆಮ್ ಇಂಡಿಯನ್ ಅಂತ. ನಾನೇ ಹೇಳಿ, ನಾನು ನೀಗ್ರು ಅಲ್ಲ ಅಂತಂದರೆ ನೀಗ್ರು ನನಗಿಂತ ಕೆಳಗೆ ಅಂತ ಹೇಳ್ದಂತ ಆಯ್ತಲ್ಲ. ನನಗಿಂತ ಕೆಳಗೆ ಯಾರಿಲ್ಲ, ನನಗಿಂತ ಕಿರಿಯರಿಲ್ಲಯ್ಯ, ಶಿವಭಕ್ತರಿಗಿಂತ ಹಿರಿಯರಿಲ್ಲಯ್ಯ. ಅಂದರೆ ಏನರ್ಥ? ನನಗಿಂತ ಕಿರಿಯರಿಲ್ಲ ಅಯ್ಯ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದರೆ ನಾನು ಕೆಳಗೆ, ಮೇಲೆ ಶಿವಭಕ್ತರಿದ್ದಾರೆ ಅಂತ ಹಂಗಲ್ಲ ಅರ್ಥ. ನನಗಿಂತ ಕಿರಿಯರಿಲ್ಲ ಅಂದರೆ ನಾನು ಎಂಬ ವಸ್ತುಗಿಂತ ಕಿರಿ ಇಲ್ಲ, ಶಿವ ಎಂಬ ವಸ್ತುಗಿಂತ ಉನ್ನತವಾದದ್ದಿಲ್ಲ. ನಾನು ನೀನು ಪ್ರಶ್ನೆ ಅಲ್ಲ ಅಲ್ಲಿ. ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳೋಕ್ಕಲ್ಲ, ಇದು ಆಗಿರುವ ಹಾಳಾಗ್ತದೆ. ಮುಕ್ತಿಗಾಗಿ ಒಂದು ವ್ಯವಸ್ಥೆ ಅಷ್ಟೇ, ಇದು ಇಟ್ಕೊಂಡ್ರೆ ಏನು ನೆಚ್ಕೊಂಡಿರಬೇಕು ಜೀವನ. ಇವತ್ತೊಂದು ಮನಸ್ಸು, ನಾಳೆ ಒಂದು ಮನಸ್ಸು, ನಾಳಿದ್ದೊಂದು ಆಸೆ, ವರ್ತನೆ ಇರ್ತದೆ, ಮುಗಿಯದ ಕತೆ. ಅದಕ್ಕೆ ಏನು ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯಲಿಲ್ಲ. ನೀ ಶಿವಭಕ್ತನಾದೆ, ಹಿರಿಯನಾದೆ, ನಾನು ಅಂದರೆ ನಿನ್ನ ಕಿರಿಯನಾದೆ ಅಷ್ಟೇ. ಅದರಿಂದ ನಾನು ಅಂತ ನಾನಲ್ಲಿ ಹೇಳ್ತಾ ಇದ್ದೆ, ನಾನು ಒಂದೇನೆ, ನೀಗ್ರೂ ಒಂದೇ. ಯಾಕೆ? ದ ಸೇಮ್ ಹ್ಯುಮ್ಯಾನಿಟಿ. ಅದಕ್ಕೆ ಸ್ವಾಮೀಜಿ ಏನು ಮಾಡಿದ್ರು, ಈ ಯಾವುದು ಫಿಜಿ ಐಲ್ಯಾಂಡ್ಸಲ್ಲಿ ಕೊನೆ ಅದು ಬೆಲ್ಮಟಲ್ ಆಗೋದು ಅಂತ ಇಟ್ಕೊಳ್ಳಿ, ವಿಜ್ಞಾನದ ಮುಂದೆ ಅಲ್ಲೆಲ್ಲೋ 1000 ಮೈಲಿ ದೂರದಲ್ಲಿ ಆದಂಥ ಫಿಜಿ ಐಲ್ಯಾಂಡ್ಸಲ್ಲಿ ಭೂಕಂಪ ಇವ್ರಿಗೆ ಹೇಗೆ ಹೃದಯ ವೇದನೆ ಉಂಟಾಗ್ತದೆ. ಇಟ್ ಈಸ್ 1000 ಮೈಲ್ಸ್ ಅವೇ. ಸುಮಾರು 18-20 ಗಂಟೆ ಹಿಂದೆ ನೀವು ಹಾಪಿಂಗ್ ಫ್ಲೈನಲ್ಲಿ ಹೋದರೆ ಕೂಡ 2 ದಿವಸ ಬೇಕು. ಫಿಜಿ ಐಲ್ಯಾಂಡ್ಸ್ ಆಸ್ಟ್ರೇಲಿಯಿಂದ ಮುಂದೆ ಈಸ್ಟರ್ನ್ ಕೋಸ್ಟ್, ಪೆಸಿಫಿಕ್ ಓಷನ್ ಇರೋದು.
ನಮ್ಮ ರಾಮಕೃಷ್ಣ ಮಿಷನ್ ಇದೆ, PG ಇದೆ. ನನ್ನ ಜೊತೆ ಇದ್ದರು ಸನ್ಯಾಸಿಗಳು ಈಗ ಹೋಗಿದ್ದಾರೆ, ಅಲ್ಲಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟು ದೂರ. ಅಲ್ಲಿ ಆದಂಥ ರಾತ್ರಿ 2 ಗಂಟೆಗೆ ಆದಂಥ ಭೂಕಂಪ ಸ್ವಾಮೀಜಿಗೆ ಬೇಲೂರು ಮಠದಲ್ಲಿ ಇದ್ದವರು ಮಲಗಕ್ಕಾಗ್ತಾ ಇದೆ. ಅವ್ರೇನು ಹೇಳ್ತಾರೆ, ವಿಜ್ಞಾನಿ ಎಲ್ಲೋ ಏನೋ ತುಂಬ ಸಾವಿರಾರು ಜನ ದುಃಖದಿಂದ ನಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಮಾರನೇ ದಿವಸ ಪೇಪರ್ ನೋಡಿದ್ರೆ ರಾತ್ರಿ ಸರಿಯಾಗಿ 2 ಗಂಟೆಗೆ PG ಐಲ್ಯಾಂಡ್ಸಲ್ಲಿ ಭೂಕಂಪ ಆಗಿದೆ, ಸಾವಿರಾರು ಜನ ಸತ್ತಿದ್ದಾರೆ. ಈಸ್ ಇನ್ಫಿನಿಟ್ ವಿತ್ ದ ವರ್ಲ್ಡ್. ಈ ಜಗತ್ತಿನೊಂದಿಗೆ ತಾನು ಐಕ್ಯತೆಯನ್ನು ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಅಂದರೆ ಅದಕ್ಕೆ ಯಾರೋ ಒಬ್ಬರು ಮೊನ್ನೆ ಈ ಜಗತ್ತು ಅಂದರೆ ನಮ್ಮ ಭೂಮಿ ಇದೆಯಲ್ಲ, ಈ ಭೂಮಿ ಅರ್ಥ, ಈಗ ನಮಗೆ ಗೊತ್ತಿರೋ ಅಂತಂದರೆ ಜೀವಕೋಟಿ ಜೀವರಾಶಿ ಇರೋದು ಈ ಭೂಮಿಯಲ್ಲಿ ಮಾತ್ರ. ಇವತ್ತು ಇದ್ರ ಪ್ರಕಾರ ಎಲ್ಲೆಲ್ಲಿದೆ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಇದು ಎಷ್ಟು ವಿಶಾಲ ನಮ್ಮ ಅರಿವಿಗೆ ಬರೋದು, ಅಷ್ಟು ವಿಶಾಲ ಇದೆ. ಅದರಿಂದ ನೀವು ಸಣ್ಣ ಹತ್ರ ನಿಂತ್ಕೊಂಡು, ಸೂರ್ಯನ ಹತ್ರ ನಿಂತ್ಕೊಂಡು ಭೂಮಿ ಹೇಗಿದೆ ಅಂತ ನೋಡಿದರೆ ಕಾಣೋದಿಲ್ಲ. ಯಾಕಂದರೆ 9 ಪ್ಲ್ಯಾನೆಟ್, ಒಂದು ಬಿಟ್ಬಿಡಿ, ಈಗ 8 ಅಂತ ಹೇಳ್ತಾರೆ, 9 ಒಂದು ಬಿಟ್ಬಿಟ್ರಲ್ಲ, 8ಕ್ಕೆ ಬಂದಿದ್ದಾರೆ. ಈ 8 ಪ್ಲ್ಯಾನೆಟು ದಾಟಿ ಕೊನೆ ಮಧ್ಯದಲ್ಲಿದೆ ಭೂಮಿ. ಆ ಕಡೆ 1, 2, 3 ಇದೆ, ಈ ಕಡೆ ಇದೆ ಜುಪಿಟರ್, ಸ್ಯಾಟರ್ನ್ ನಮಗಿಂತ ಮುಂದೆ ಇದೆ, ಮಧ್ಯದಲ್ಲಿ ನಾವಿದ್ದೇವೆ. ಅದಕ್ಕೆ 365 ದಿವಸ. ನೀವು ಮುಂದಕ್ಕೆ ಹೋಗ್ತಾ ಇದ್ದಕ್ಕೆ ದಿನ ಕಡಿಮೆ ಆಗ್ತದೆ, ಹಿಂದಕ್ಕೆ ಹೋಗ್ತಾ ಇದ್ದಕ್ಕೆ ದಿನ ಜಾಸ್ತಿ ಆಗ್ತಾ ಹೋಗ್ತದೆ. ಮುಂದಕ್ಕೆ ಹೋಗ್ತದೆ, ಸೂರ್ಯ ಇದು ಇಯರ್ ಕಡಿಮೆ ಆಗ್ತದೆ, ಆ ಕಡೆ ಹೋಗ್ತಾ ಇದ್ದಂಗೆ ಇಯರ್ ದೊಡ್ಡದಾಗ್ತಾ ಹೋಗ್ತದೆ. ಈ ಮಧ್ಯದಲ್ಲಿ ಭೂಮಿ ಹೇಗಿದೆ ಅಂತ ಪ್ರಶ್ನೆ. ಆ ಭೂಮಿ ಭಾಳ ಸಣ್ಣ, ಒಂದು ಚುಕ್ಕೆ. ಅದಕ್ಕೆ ಅವ್ರು ನಮಗೆ ತೋರಿಸಿ ಹೇಳಿದ್ರು, ಇದು ಭಾಳ ಚುಕ್ಕೆ, ಈ ಭೂಮಿಯಲ್ಲಿ ನಾನು ಅಂದರೆ ಯಾರು, ಈ ಅಹಂಕಾರ ಕಟ್ಕೊಂಡು ನಮ್ಮ ಮನೆ ಏನು, ನಮ್ಮ ಮಠ ಏನು ಅಂತಂದ್ರೆ ನಾನು ಹೇಳ್ತೆ, ಇದು ಎಲ್ಲಕ್ಕೂ ನಾನು ಇರ್ತಕ್ಕಂಥ ಆತ್ಮ ಇದೆಂತ ದೊಡ್ಡದಾಗಿದೆ. ನನ್ನ ಉದ್ದೇಶ ಹಾಗೆ, ಇದು ಚಿಕ್ಕದು ಅಂತಂದರೆ ಹೌದು, ಒಬ್ಬ ಚಿಕ್ಕದು ಸರಿ, ಜಗತ್ತಿನಿಂದ ದೃಷ್ಟಿಯಿಂದ ಚಿಕ್ಕದು. ಆದರೆ ಇಂಥ ವಿವೇಕಾನಂದಂಥ ವ್ಯಕ್ತಿತ್ವದ ಕಂಡಾಗ ಅನಂತತೆಗೆ ಏನು ಶಾಂತತೆಯನ್ನು ಕೊಡ್ತೀರಿ ನೀವು? ಭೂಮಿ ಚಿಕ್ಕದು ಸರಿ, ಆದರೆ ನನ್ನ ಆತ್ಮ ಅನಂತ. ಅವನು ಹಿ ಹ್ಯಾಸ್ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ದೀಸ್ ಇನ್ಫಿನಿಟ್ ಆತ್ಮ. ಅದರಿಂದಲೇ ನಾವು ಈ ವಿವೇಕಾನಂದ ಈಗ ಈ ಹಿಂದೆ, ಅದಕ್ಕೆ ನಾವು ಒಂದೊಂದೇ ಘಟನೆ ನಿಧಾನಕ್ಕೆ ಜಾಸ್ತಿ ವಿಶ್ಲೇಷಣೆ ಮಾಡಿಲ್ಲ, ಯಾಕೆಂದರೆ 4 ದಿವಸದಲ್ಲಿ ಮಾತ್ರ ಅಲ್ಲ, ನೀವು ಒಂದೊಂದು ಘಟನೆಯನ್ನು ನರೇಂದ್ರನ ಮುಂದೆ ಭಾರತಕ್ಕೆ ಬಂದ ಮೇಲೆ ಆಗುವಂಥ 4 ಉಪನ್ಯಾಸಗಳು, ಆಮೇಲೆ ಪಾಶ್ಚಾತ್ಯ ದೇಶ ಆಗುವಂಥ ಪ್ರತಿಯೊಂದು ಉಪನ್ಯಾಸಗಳು ಕೂಡ ಇಟ್ ಈಸ್ ಫಿಲ್ಡ್ ವಿತ್ ಆಲ್ ಇಸ್ ಎಕ್ಸ್ಪೀರಿಯನ್ಸಸ್. ಅದನ್ನು ರಿಲೇಟ್ ಮಾಡಿಕೊಂಡೆ ವಿ ಹ್ಯಾವ್ ಟು ಗೋ ಫಾರ್ವರ್ಡ್. 1895, ಈಗ 2 ವರ್ಷ ಬಿರುಗಾಳಿ ಅಂತ ಸುಂದರಗಾಳಿ ಅಂತ ಪಾಶ್ಚಾತ್ಯ ದೇಶದೆಲ್ಲ ಕೊಡಿ ಆದಮೇಲೆ ಒನ್ಸ್ ಡೇ ಎಲ್ಲಿಗೆ ಬರ್ತಾರೆ ಗೊತ್ತೀನಿ, ಸ್ವಾಮೀಜಿ ಈ ಕ್ಯಾಂಪರ್ಸಿ ಅಂತ ಬರ್ತಾರೆ. ಕ್ಯಾಂಪರ್ಸಿ ಈ 1000 ಐಲ್ಯಾಂಡ್ ಪಾರ್ಕ್ಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕ್ಯಾಂಪರ್ಸಿಗೆ ಬಂದು ಉಳ್ಕೊಳ್ತಾರೆ. ಎಷ್ಟು ದಿವಸ? ಸುಮಾರು 12 ದಿವಸ. ಆ 12 ದಿವಸ ಯಾರು ಕರ್ಕೊಂಡು ಹೋಗ್ತಾರೆ? ಲೆಗೆಟ್ ಅವ್ರು ಕರ್ಕೊಂಡು ಹೋಗ್ತಾರೆ ಅವ್ರಿಗೆ. ಮಿಸ್ಟರ್ ಆ್ಯಂಡ್ ಮಿಸಸ್ ಲೆಗೆಟ್ಟು, ಆಮೇಲೆ ಜೋಸೆಫಿನ್ ಮೆಕ್ಲಾರು, ಇವರೆಲ್ಲ ಸೇರಿಕೊಂಡು ಸ್ವಾಮೀಜಿನ ಕ್ಯಾಂಪರ್ಸಿಗೆ ಕರ್ಕೊಂಡು ಹೋಗ್ತಾರೆ. ಅದು ಲೇಕ್ನಲ್ಲಿ ಸುಮಾರು 1 ಗಂಟೆ ದೋಣಿಗೆ ಹೋಗಬೇಕು, ದೂರದಲ್ಲಿ ಬೆಟ್ಟ. ಅಲ್ಲಿ ಸ್ವಾಮೀಜಿಗೆ ಸ್ವಲ್ಪ ಈ 2 ವರ್ಷ ದೀರ್ಘವಾಗಿ ಉಪನ್ಯಾಸಗಳನ್ನೆಲ್ಲ ಮಾಡಿ ಶಕ್ತಿಯನ್ನು ಕಳ್ಕೊಂಡಿರ್ತಾರಲ್ಲ, ಆದ್ದರಿಂದ ಸ್ವಾಮೀಜಿಗೆ ಕೆಟ್ಟ ಸ್ವಾಮೀಜಿ ಸ್ವಲ್ಪ ನಿಮಗೆ ವಿಶ್ರಾಂತಿ ಬೇಕು ಅಂತ ಇವ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಆ ಕ್ಯಾಬಿನಲ್ಲಿ ಒಂದು ದಿವಸ ಸ್ವಾಮೀಜಿ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ಐ ವಾಂಟ್ ಟು ರೀಡ್ ಭಗವದ್ಗೀತೆಯನ್ನು ಓದಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ಅವ್ರ ಪುಸ್ತಕ ಇರ್ತದೆ. ಆ ಪುಸ್ತಕವನ್ನು ತೆಗೆದುಕೊಂಡು ಸ್ವಾಮೀಜಿ ಏನು ಮಾಡ್ತಾರೆ, ಅಲ್ಲೊಂದು ಪೈನ್ ಟ್ರೀ ಇರ್ತದೆ. ಸ್ವಾಮೀಜಿ ಕ್ಯಾಬಿನಿಂದ ಹೊರಗಡೆ ಬಂದು ಜೋಸೆಫಿನ್ ಮೆಕ್ಲಾರ್ಡು ಆಮೇಲೆ ಬೆಕೆಟ್ ಅವಳಿಗೆ ಹೇಳ್ತಾಳೆ, ನೋಡು, ನಾನು ಟುಡೇ ಯು ಪ್ರಿಪೇರ್ ಎ ಸಂಚಿಯಸ್ ಬ್ರೇಕ್ಫಾಸ್ಟ್ ಫಾರ್ ಮೀ. ಅಂದರೆ ಭಾಳ ಚೆನ್ನಾಗಿರಬೇಕು, ತಿಂಡಿ ಭಾಳ ಅದ್ಭುತವಾಗಿರಬೇಕು. ಸಂಚಿಯಸ್ ಅಂದರೆ ಹೊಟ್ಟೆ ತುಂಬ ಹಾಗೆ ವಿಶೇಷವಾಗಿ ತಿಂಡಿ ಇರಬೇಕು. ಐ ವಿಲ್ ಬಿ ರೀಡಿಂಗ್ ಭಗವದ್ಗೀತಾ ಅಂಡರ್ ದ ಪೈನ್ ಅಂತ. ಅಲ್ಲಿ ಹೋಗಿ ಸ್ವಾಮೀಜಿ ಕೂತ್ಕೊಳ್ತಾರೆ. ಆಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ಇವಳು ಬೆಗೆಟ್ಟು ಅವಳೇನು ಮಾಡ್ತಾಳೆ, ಸ್ವಾಮೀಜಿನ ಕರಿಬೇಕು ತಿಂಡಿಗೆ ಅಂತ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ನೋಡ್ತಾಳೆ ಸ್ವಾಮೀಜಿ ಈಸ್ ಮೋಷನ್ಲೆಸ್, ಸುಮ್ಮನೆ ಧ್ಯಾನದಲ್ಲಿ ಕೂತಿದ್ದಾರೆ ಸ್ವಾಮೀಜಿ. ಕೂತಾಗ ಇವ್ರು ಬಂದು ಪಕ್ಕದಲ್ಲಿ ನೋಡ್ತಾರೆ, ಉಸಿರಾಟ ಕೂಡ ಆಡ್ತಾ ಇಲ್ಲ, ನಿಂತು ಹೋಗಿದೆ. ಆಮೇಲೆ ಅವಳಿಗೆ ಭಯ ಆಯಿತು, ಸ್ವಾಮೀಜಿ ಹ್ಯಾಸ್ ಪಾಸ್ಡ್ ಅವೇ. ಅವಳಿಗೆ ದುಃಖ ಶುರುವಾಯಿತು, ಜೋರಾಗಿ ಅಳ್ತಾಳೆ. ಓಡಿ ಹೋಗಿ ಮಿಸ್ಟರ್ ಲೆಗೆಟ್ಟು, ಜೋಸೆಫಿನ್ ಮೆಕ್ಲಾರ್ಡ್ ಇವರೆಲ್ಲ ಓಡೋಡಿ ಕರ್ಕೊಂಡ್ಬರ್ತಾರೆ, ಸ್ವಾಮೀಜಿ ಹ್ಯಾಸ್ ಪಾಸ್ಡ್ ಅವೇ. ಓಡಿ ಬಂದು ಹೇಳ್ಬಿಡ್ತಾನೆ, ಅವ್ನು ಲೆಗೆಟ್ ಏನು ಮಾಡಕ್ಕೆ ಹೋಗ್ತಾನೆ, ಐ ಥಿಂಕ್ ಹೀಸ್ ಇನ್ ಟ್ರಾನ್ಸ್, ಇವನ್ನ ಎಪ್ಸೋಣ ಅಂತ ಮುಟ್ಟಕ್ಕೆ ಹೋಗ್ತಾನೆ. ಆವಾಗ ಜೋಸೆಫಿನ್ ಮೆಕ್ಲಾರ್ಡ್ ಗೊತ್ತಿರ್ತೀನಿ, ನೋ ಸ್ವಾಮೀಜಿ ಹ್ಯಾಸ್ ಟೋಲ್ಡ್ ಮಿ ವೆನ್ ಈ ಸಿಟ್ಟಿಂಗ್ ಫಾರ್ ಮೆಡಿಟೇಷನ್ ಯು ಶುಡ್ ನೆವರ್ ಡಿಸ್ಟರ್ಬ್ ಮೀ. ಅವ್ನು ಧ್ಯಾನ ಕೂತಾಗ ಯಾರು ಮುಟ್ಟಬಾರ್ದು, ನೋ ವಿ ಶುಡ್ ನಾಟ್ ಟಚ್ ಯು, ಡಿಸ್ಟರ್ಬ್ ಅಲ್ಲ, ವಿ ಶುಡ್ ನಾಟ್ ಟಚ್ ಯು, ಮುಟ್ಟಬಾರ್ದು ಅಂತ ಹೇಳ್ತಾರೆ.
ಸರಿ ಇವಳು ಎಲ್ಲ ಭಾಳಷ್ಟು ನೋಟಲ್ಲೇ ಅವ್ನ ಫ್ರಂಟ್ ರೋ ಅಂದರೆ ಬಟ್ಟೆ ಪೂರ್ತಿ ಒದ್ದೆ ಆಗಿರುತ್ತೆ, ಪುಸ್ತಕ ಕೈಯಿಂದ ಬಿದ್ದೋಗುತ್ತೆ, ಪುಸ್ತಕ ಭಗವದ್ಗೀತೆ ಪುಸ್ತಕ ಕೈಯಲ್ಲಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸ್ವಾಮೀಜಿ ಸ್ವಲ್ಪ ಸಮಯ ಆದಮೇಲೆ ಇವರೆಲ್ಲ ಭಾಳ ಆಕಾಂಕ್ಷೆಯಿಂದ ಭಾಳ ಭಯ ಇದರಿಂದ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ಸ್ವಾಮೀಜಿಗೆ ಸ್ವಲ್ಪ ಉಸಿರಾಟ ಕಾಣ್ತಾ ಇದೆ. ಆಮೇಲೆ ಅವ್ರ ಬಾಹ್ಯ ಜ್ಞಾನ ಸ್ವಲ್ಪನೇ ಬರ್ತಾ ಇದೆ. ಬಂದ ಮೇಲೆ ಅವ್ರು ಏನು ಕೇಳ್ತಾರೆ ಪ್ರಶ್ನೆ, ಹೂಮ್ ಆ್ಯಮ್ ಐ, ನಾನು ಯಾರು, ನಾನು ಎಲ್ಲಿದ್ದೇನೆ? ಇದು 3 ಸಲ ಹೇಳ್ತಾನಂತೆ. ನಾನು ಯಾರು, ನಾನು ಎಲ್ಲಿದ್ದೇನೆ, ನಾನು ಯಾರು, ನಾನು ಎಲ್ಲಿದ್ದೇನೆ, ನಾನು ಯಾರು, ನಾನು ಎಲ್ಲಿದ್ದೇನೆ. ಇದೇ ಪ್ರಶ್ನೆ ಕಾಶಿಪುರದಲ್ಲಿ ನರೇಂದ್ರನಾಥ್ ಕೇಳಿದ್ದ. ನಾನು ಯಾರು, ನನ್ನ ಶರೀರ ಎಲ್ಲಿ ಅಂತ ಕೇಳ್ತಾನೆ. ಪಕ್ಕದಲ್ಲಿ ತಾರಕ ಇವರೆಲ್ಲ ಇಲ್ಲಿ ಮೈಯನ್ನು ಮುಟ್ಟಿ ಹೇಳ್ತಾರೆ, ಇಲ್ಲೇ ಇದಕ್ಕೆ ನಿನ್ನ ಕಾಲಿಲ್ಲೇ, ನಿನ್ನ ಕೈ ಇದೆ ಅಂತ. ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಶರೀರ ಇಲ್ಲ. ಆವಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಧಾನ ಸ್ವಲ್ಪ ಸಮಯ ಇಳಿತಾನೆ. ಇದು ನಿರ್ವಿಕಲ್ಪ ಸಮಾಧಿ ಅಂತ ಬರುತ್ತೆ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ವಿವೇಕಾನಂದ ಏನು ಹೇಳ್ತಾ ಇದ್ದಾರೆ, ಹೂ ಮ್ಯಾಮ್ ಐ, ಹೂ ಮ್ಯಾಮ್ ಐ, ವೇರ್ ಆಮ್ ಐ, ನಾನು ಎಲ್ಲಿದ್ದೇನೆ, ನಾನು ಯಾರು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನು ಸ್ವಲ್ಪ ಆದಮೇಲೆ ಕಣ್ಣು ಬಿಟ್ಟಾಗ ಇವರೆಲ್ಲ ಕೂತಿದ್ದು ಅವ್ರಿಗೆ ಎಂಬರೇಸ್ ಆಗಿರುತ್ತೆ. ಅವಾಗ ಅವ್ರಿಗೆ ಸ್ವಲ್ಪ ಸುಧಾರಿಸ್ಕೊಂಡು ಎದ್ದು ನಿಂತ್ಕೊಂಡು ಸ್ವಾಮಿ ಹೇಳ್ತಾರೆ, ದೇರ್ ಇಸ್ ಎ ಪೆಕ್ಯುಲಿಯರ್ ಕಂಡೀಷನ್ ವಿತ್ ದಿಸ್ ಬಾಡಿ ಆ್ಯಂಡ್ ಮೈಂಡ್, ಅಕೇಶನ್ಲಿ ಐ ಲೂಸ್ ಮೈ ಕಾನ್ಷಿಯಸ್ನೆಸ್. ಅವ್ರಿಗೆ ಇನ್ನೇನು ಹೇಳೋದು, ಜೋಸೆಫಿನ್ ಮ್ಯಾಕ್ಲಿ ನಿರ್ವಿಕಲ್ಪ ಸಮಾಧಿಯಿಂದ ಅರ್ಥ ಆಗ್ತದ. ದೇರ್ ಇಸ್ ಎ ಪೆಕ್ಯುಲಿಯರ್ ಕಂಡೀಷನ್ ವಿತ್ ದಿಸ್ ಬಾಡಿ ಆ್ಯಂಡ್ ಮೈಂಡ್ ವೇರ್ ದಿಸ್ ವಿಲ್ ಲೂಸ್ ಕಾನ್ಷಿಯಸ್ನೆಸ್. ನನ್ನ ಜ್ಞಾನ ಅವಾಗ ಹೊಟ್ಟೋಗ್ತಾ ಇರುತ್ತೆ ನೋಡಿ. ಅದಕ್ಕೆ ಹೇಳ್ತಾರೆ, ಬಿಟ್ಬಿಟ್ರೆ ನೀವು ಅವ್ರನ್ನ, ಆ ಮನಸ್ಸು ಯಾವ ಪರಮಹಂಸಕ್ಕೆ ನೋಡಿ ಯಾವುದೇ ಕಾರಣಕ್ಕೆ ಬಿಟ್ಟರೆ ಸಮಾಧಿ ಹೋಗ್ತದೆ. ಈ ನರೇಂದ್ರ ಕೂಡ ಈ ಕರ್ಮದಿಂದ ಜಂಜಾಟ ಅವ್ನಿಗೆ ಏನು ಯಾರು ಬರಲಿಲ್ವೋ, ಮನಸ್ಸು ಸುಮ್ಮನೆ ಇದೆಯೋ, ಮತ್ತೆ ಅದು ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿಗೆ ಹೋದ್ರೆ ಹೂಮ್ಯಾಮೈ ಅಂತ ಕೇಳೋದು. ಸಾಧಾರಣ ಸಮಾಧಿ ಅಂದರೆ ಅವನಿಗೆ ಇನ್ನೂ ದ್ವೈತ ಪ್ರಜ್ಞೆ ಉಂಟಾಗ್ತದೆ, ಅಲ್ಲಿ ಮರ್ಜ್ ಆಗೋದಿಲ್ಲ, ಪರಬ್ರಹ್ಮದಲ್ಲಿ ಲೀನ ಆಗೋದಿಲ್ಲ. ಲೀನ ಆಗಿಬಿಟ್ರೆ ಮಾತ್ರ ಇಂಥ ಅವತಾರಗಳು ಮತ್ತೆ ಕೆಳಗಡೆ ಬರ್ತಾರೆ. ಅದಕ್ಕೆ ಇಲ್ಲಿ ವಿವೇಕಾನಂದರು ಹೂಮ್ ಆ್ಯಮ್ ಐ, ನಾನು ಯಾರು ಅಂತ ಕೇಳಿದ್ದು. ಇದು ಅದಕ್ಕೆ ಪಾಶ್ಚಾತ್ಯ ದೇಶದಲ್ಲೂ ಕೂಡ ಇನ್ನೊಂದು ಘಟನೆ ಕೂಡ ಬರ್ತಾವೆ. ಇದು 1 ವರ್ಷ ನ್ಯೂ ಡಿಸ್ಕವರೀಸ್ ಎಲ್ಲ ಇನ್ನೊಂದು ಬರುತ್ತೆ. ಆ ಲೇಕ್ ಪಕ್ಕ ಸ್ವಾಮೀಜಿ ಮಲ್ಕೊಂಡ್ಬಿಟ್ಟಿರ್ತಾರಂತೆ. ಅವಾಗ ಆ ಬೋಟ್ ಮೆನ್ನು ಸ್ವಾಮಿ ಯಾರೋ ಮಲಗಿದ್ದಾರೆ ಅಂತ ಬರ್ತಾನೆ, ಉಸಿರಾಟನೇ ಇಲ್ಲ, ಏನು ಮುಟ್ತಾನೆ, ಎಲ್ಲ ಮೈ ಕೈ ಎಲ್ಲ ಮುಟ್ತಾನೆ, ಏನು ಮುಟ್ಟಿದ್ರು ಉಸಿರಾಟ ಇಲ್ಲ. ಅವ್ನು ಯಾರೋ ಸತ್ತು ಬಿದ್ದು ಮಲಗಿಬಿಟ್ಟಿದ್ದಾರೆ ಅಂತ. ಯಾರು ಇದು ಓನರ್ ಆಫ್ ದಿಸ್ ಬಾಡಿ. ಅವಾಗ ಅವ್ರು ಯಾರೋ ಇವರು ಹೀತನ್, ಇಂಡಿಯನ್, ಇವನು ಹೀತನ್ ಯಾರೋ ಭಾರತೀಯ, ಇವ್ರ ಜೊತೆ ಯಾರೋ ಒಬ್ರು ಶಿಶು ಓಡಾಡ್ತಾ ಇದ್ರು ಅಂತೇಳಿ ಅವ್ರಿಗೂ ಹೋಗ್ತಾನೆ. ಅವರೆಲ್ಲ ಓಡ್ಬಂದು ಎಷ್ಟು ಮಾಡಿದ್ರು ಸ್ವಾಮೀಜಿ ಹಾಗೆ ಮಲಗಿದ್ರು. ಇದೇ ಅನುಭವ ಎಲ್ಲಾಗಿತ್ತು. ಆಮೇಲೆ ಒಂದು ಕ್ಷೀರಭವಾನಿ ಸ್ವಾಮೀಜಿಗೆ ಹೇಳ್ತಾರೆ, ನೋ ಪೇಟ್ರಿಯಾಟಿಸಮ್, ಆಲ್ ಮೈ ಪೇಟ್ರಿಯಾಟಿಸಮ್ ಇಸ್ ಗಾನ್, ನೋ ಓನ್ಲಿ ಮದರ್ ಮದರ್ ಮದರ್. ಎಷ್ಟು ಒಂದೊಂದು ಹಂತ. ಅದಕ್ಕೆ ಇವನು ನಿತ್ಯ ಸಿದ್ಧ, ಇವನು ಧ್ಯಾನ ಸಿದ್ಧ, ಇವನ ಮನಸ್ಸು ಯಾವಾಗಲೂ ಹಂಗೆ. ಆದರೆ ಅವ್ನಿಗೇನು ಮಾಡ್ತಾರೆ, ಇಲ್ಲಿ ಪರಮಹಂಸರು ನಿನ್ನ ತಾಯಿ ಕಾರ್ಯ ಇದೆಯಪ್ಪ, ಅದಕ್ಕಾಗಿ ನೀನು ಬರಬೇಕು, ಅದಕ್ಕಾಗಿ ನೀನು ಜಗತ್ತಲ್ಲಿ ಇರಬೇಕು. ಇಲ್ಲಿ 12 ದಿವಸ ಇದ್ದುಬಿಟ್ಟು ಜೂನ್ 18ನೇ ತಾರೀಕು ಕ್ಯಾಂಪರ್ಸಿಯನ್ನು ಬಿಟ್ಟು ಸ್ವಾಮೀಜಿ 1000 ಐಲ್ಯಾಂಡ್ ಪಾರ್ಕಿಗೆ ಬರ್ತಾರೆ. ಆಗಾಗಲೇ 10 ಜನ ಶಿಷ್ಯರು ಅಲ್ಲಿ ಹೋಗಿ ಸ್ವಾಮೀಜಿ ಕಾಯ್ತಾ ಇದ್ದಾರೆ. 10 ಇನ್ನಿಬ್ರು 2 ಕ್ರಿಸ್ಟೀನು ಮತ್ತು ಇವಳು ಬರಬೇಕು, ಸ್ವಾಮೀಜಿನ ಹುಡ್ಕೊಂಡು ಫಂಕೆ ಸ್ವಾಮೀಜಿನ ಹುಡ್ಕೊಂಡು ಆಮೇಲೆ ಬರಬೇಕು. ಈ 1000 ಐಲ್ಯಾಂಡ್ ಪಾರ್ಕ್ ಬಿಲಾಂಗ್ಸ್ ಟು ಡಚರ್, ಮಿಸ್ ಡಚರ್ ಅಂತ ಒಬ್ಬಳು ಮಹಿಳೆ. ಅವಳು ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಅವಳು. ಅದಕ್ಕೆ ಇಲ್ಲಿ ಅವಳು ಎಷ್ಟು ಅಂತಂದರೆ ಶಿ ವಿಲ್ ನೆವರ್ ಅಕ್ಸೆಪ್ಟ್ ಹಿಂದೂಯಿಸಮ್, ಹಿಂದೂ ಗಾಡ್ಸ್. ಆದರೆ ಸ್ವಾಮೀಜಿ ಉಪನ್ಯಾಸಗಳು ಭಾಳ ಆಸಕ್ತಿ. ಹಾಗಾಗಿ ಸ್ವಾಮೀಜಿನ ತನ್ನ ಇದರಲ್ಲಿ 1000 ಐಲ್ಯಾಂಡ್ ಪಾರ್ಕ್ ಅಂತಂದರೆ ಅದು ಸೆಂಟ್ ಲಾರೆನ್ಸ್ ಲಿವರ್ ಇದೆ. ಆ ಲಾರೆನ್ಸ್ ರಿವರ್ ಸುಮಾರು 1700 ದ್ವೀಪಗಳಿದೆ. ಅದರಲ್ಲಿ ಒಂದು ದೊಡ್ಡದಾದ ದ್ವೀಪ 1000 ಐಲ್ಯಾಂಡ್ ಪಾರ್ಕ್. ಇಲ್ಲಿ ಸ್ವಾಮೀಜಿನ ಆಕೆ ಮನೆ ಕಟ್ಟಿರ್ತಾಳೆ. ಅದು ಆ ಲೇಔಟ್ ಆಗಿ 20 ವರ್ಷ ಆಗಿರುತ್ತೆ. 1000 ಐಲ್ಯಾಂಡ್ ಪಾರ್ಕ್ ವಾಸ್ ಫಾರ್ಮ್ಡ್ ಇನ್ 1875. ಇವರು 1895 ಹೋಗೋದು ಸ್ವಾಮೀಜಿ. 20 ವರ್ಷ ಆಗಿರುತ್ತೆ ಅಷ್ಟೇ. ಎಲೆಕ್ಟ್ರಿಸಿಟಿ ಕೂಡ ಇರೋದಿಲ್ಲ ಸ್ವಾಮೀಜಿ ಹೋದಾಗ. ಆವಾಗ ಸ್ವಾಮೀಜಿ ಹೋಗಿ ಅಲ್ಲಿ ಲ್ಯಾಂಡ್ ಆಗಿ ಮಿಸ್ ಡಚರ್ ತನ್ನ ಮನೆಗೆ ಕರೀತಾರೆ. ಕರೆದಾಗ ಅಲ್ಲಿ ಹೋಗಿ ಎಷ್ಟು ವಾರ ಕಳೀತು ನನಗೆ ಗೊತ್ತಿರಲಿಲ್ಲ. ಅಂದರೆ ಹೊತ್ತಿಗೆಲ್ಲ ಮರ್ತೋಗಿರ್ತಿದ್ದೆ. ಸೊ ಈ ಸ್ಪೆಂಡ್ 7 weeks ದೇರ್. 7 ವಾರ ಕಳೀತಾರೆ ಸ್ವಾಮಿ ವಿವೇಕಾನಂದರು ಅಲ್ಲಿ 1000 ಐಲ್ಯಾಂಡ್ ಪಾರ್ಕ್. 7 ವಾರ ಕಲಿಬೇಕಾದಕ್ಕೆ ಸ್ವಾಮೀಜಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇವನು ಐ ವಾಂಟ್ ಟು ಪ್ರಿಪೇರ್ ಸಮ್ ಯೋಗೀಸ್, ನಾನು ಯೋಗಿಗಳನ್ನು ತಯಾರು ಮಾಡಬೇಕು. ಉಪನ್ಯಾಸಗಳು ಮುಕ್ತವಾದ ಉಪನ್ಯಾಸಗಳೆಲ್ಲ ಮೋಸ ಮಾಡ್ತಾರೆ ಸ್ವಾಮೀಜಿಗೆ. ಪಾಪ ಬ್ಯೂರೋ ಜೊತೆ ಸೈನ್ ಮಾಡಿ ಎಲ್ಲ ಮೋಸ ಮಾಡಿ ಎಲ್ಲ ಆಗ್ತಲ್ಲ.
ಆಮೇಲೆ ಅವ್ರು ಏನು ಮಾಡ್ತಾರೆ, ನಾನು ಇಷ್ಟು ವರ್ಷ ಈಗ ಮುಕ್ತವಾಗಿ ಮಾತಾಡಿ ಇತ್ತು, ಈಗ ನಾನು ಕೆಲವರನ್ನೇ ಮಾತ್ರ ನಾನು ತಯಾರು ಮಾಡಬೇಕು, ಅದಕ್ಕೆ ಯೋಗಿಗಳನ್ನ ನಿರ್ಮಾಣ ಮಾಡಬೇಕು ಅಂತ ನನ್ನ ಆಸೆ, ಅದಕ್ಕಾಗಿ ಹೋಗ್ತಾ ಇದ್ದೇನೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಅಲಸಿಂಗ ಪೆರುಮಾಳ್ಗೆ ಪತ್ರ ಬರೀತಾರೆ ಇಲ್ಲಿ ಭಾರತ ಚೆನ್ನೈನಲ್ಲಿ. ಅವ್ನಿಗೆ ಹೇಳ್ತಾರೆ, ನನಗೆ ಎಲ್ಲ ಉಪನಿಷತ್ತು ಮತ್ತು ಶಾಸ್ತ್ರದ 3 ವ್ಯಾಕರಣ, ಶಂಕರ ಭಾಷಾ, ರಾಮಾನುಜ ಭಾಷಾ, ಮಧ್ಯ ಭಾಷಾ ಮತ್ತು ಸಂಸ್ಕೃತದ ಕೆಲವು ವರ್ಕ್ಸ್, ಇದನ್ನೆಲ್ಲ ಕಳಿಸ್ಬಿಡು. ಹೀಗೆ ಕಳಿಸ್ಕೊಡ್ತಾನೆ ನನಗೆ ತಾನು. ಇಟ್ ಆಲ್ ಗೋಸ್ ಟು ಮಿಸಸ್ ಓಲೆಕುಲ್. ಓಲೆಕುಲ್ ಅದನ್ನ 1000 ಐಲ್ಯಾಂಡ್ ಪಾರ್ಕ್ ಕೊಡ್ತಾರೆ. ಯಾಕೆ ಕಳಿಸ್ತಾರೆ ಅಂತ, ಸ್ವಾಮಿ ವಾಂಟೆಡ್ ಟು ರೈಟ್ ಎ ಬುಕ್ ಆನ್ ವೇದಾಂತ. ಆಗಲಿಲ್ಲ. ಬ್ರಿಂಗಿಂಗ್ ಆಲ್ ದ ಕಾಮನ್ ಬೇಸಿಸ್ ಆಫ್ ಹಿಂದೂಯಿಸಮ್, ಅದರ ಲೆಕ್ಚರ್ ಮಾಡಕ್ಕೆ ಏನು ಬರೀಲಿಕ್ಕಾಗಲಿಲ್ವೋ ಅದು ಲೆಕ್ಚರ್ ಕೊಟ್ಟರು ಚೆನ್ನೈಯಲ್ಲಿ. ದ ಕಾಮನ್ ಬೇಸಿಸ್ ಆಫ್ ಹಿಂದೂಯಿಸಮ್, ಲೆಕ್ಚರ್ಸ್ ಫ್ರಮ್ ಕೊಲ್ಮೋಟೋ ಅನ್ನೋರು ಆ ಲೆಕ್ಚರ್ ಇದೆ. ಕಾಮನ್ ಬೇಸಿಸ್ ಆಫ್ ಹಿಂದೂಯಿಸಮ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಮೈ ಹೋಲ್ ಲೈಫ್ ಅಂತ ಸ್ವಾಮಿಗೆ ನಿವೇದ ಬರ್ತಾರೆ. ಮಾಸ್ಟರ್ಸ್ ಆಫ್ ಸ್ವಾಮಿ ದ ಕಾಮನ್ ಬೇಸಿಸ್ ಆಫ್ ಹಿಂದೂಯಿಸಮ್ಗೆ ಅವರ ಜೀವನದ ಅನುಭವ. ಅದಕ್ಕೆ ವೇದಾಂತದ ಬಗ್ಗೆ ಎಲ್ಲವನ್ನು ದ್ವೈತ, ವಿಶಿಷ್ಟಾದ್ವೈತ ಮತ್ತು ಅದ್ವೈತ 3ನ್ನೂ ಸೇರಿಸಿ ಒಂದು ವೇದಾಂತದ ಪುಸ್ತಕ ಬರೀಬೇಕು. ನಾನು 1000 ಐಲ್ಯಾಂಡ್ ಪಾರ್ಕಲ್ಲಿ ಆ ಪುಸ್ತಕಗಳನ್ನ ತೆರೆದಾರೆ. ನನಗೆ ಆಶ್ಚರ್ಯ ಅಂತಂದ್ರೆ, ಸ್ವಾಮಿ ಸ್ಟಾರ್ಟ್ಸ್ ಇತ್ತು ಬ್ರಹ್ಮಸೂತ್ರ, ಅದು ಬ್ರಹ್ಮ ಜಿಜ್ಞಾಸ, ಅಧ್ಯಾಸ ಭಾಷೆ, ಮುಖ್ಯವಾಗಿ ಶಂಕರ ಅಧ್ಯಾಸ ಭಾಷೆ. ಏನು ಫಾರ್ಚುನೇಟ್ ನನಗೆ ಅನ್ಸ್ಕೊಂಡ್ರೆ, ನಾವು ಮಿಸ್ ಮಾಡ್ಕೊಂಡ್ವಲ್ಲ. ಏನು ಮಾಡೋದು, ನಾನು ಹೇಳಿದ್ದಲ್ಲ, ನಾವು ಶುದ್ಧ ಕಾಮಕಾಂಕ್ಷಾಗಿ ಅಲ್ಲ. ಆದ್ದರಿಂದ 108 ವರ್ಷ ಆದ್ಮೇಲೆ ನಮ್ಮಂತ ಬರಲೇಬೇಕು. ಅವನ ಜೊತೆ ಇರಬೇಕಾದ್ರೆ ಆ ಮಠದಲ್ಲೇ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಒಳಗೊಂದ್ಸಲ ಅನಿಸ್ತೈತೆ ಅದೆಲ್ಲ ಓದಿದಾಗ ನನಗೆ. ಸ್ವಾಮಿ ಟೇಕ್ಸ್ ಬ್ರಹ್ಮಸೂತ್ರ, ನಮಗೂ 4 ಚತುರ್ಸೂತ್ರಗಳು ಮಾತ್ರ ಮಾಡೋದು. ಬ್ರಹ್ಮಸೂತ್ರ ಅಂತಂದರೆ ಜನರಲ್ಲ ಚತುರ್ಸೂತ್ರ. ಅವನು ಮುಖ್ಯದ್ದು ಪಾಠಗಳಾಗಬೇಕಂದ್ರೆ ತುಂಬ ದಿವಸ ಪಾಠಗಳಿಗೆ ಹೋಗಬೇಕಾಗುತ್ತೆ. ಬ್ರಹ್ಮ ಐಕ್ಯ ಹೇಳ್ಬಿಟ್ಟು ಜಗತ್ತಿನೊಂದಿಗೆ ಅಲ್ಲಿಗೆ ನಿಂತು ಹೋಗ್ಬಿಡ್ತದೆ 4 ಚತುರ್ಸೂತ್ರಗಳು. ಸ್ವಾಮೀಜಿ ಕೂಡ 5 ಸೂತ್ರಗಳನ್ನು ಬ್ರಹ್ಮಸೂತ್ರ ಮಾಡ್ತಾರೆ, 4 ಸೂತ್ರ ಮಾಡ್ತಾರೆ, ಭಗವದ್ಗೀತೆ ಮಾಡ್ತಾರೆ. ಆಮೇಲೆ ಕ್ರಿಶ್ಚಿಯಾನಿಟಿ ಮತ್ತು ಬುದ್ಧಿಸಮ್ ಇದನ್ನು ಪಾಠ ಮಾಡ್ತಾರೆ ಸ್ವಾಮೀಜಿ 1000 ಐಲ್ಯಾಂಡ್ ಪಾರ್ಕಲ್ಲಿ. ಎಲ್ಲವೂ ಕೂಡ ಸಂಪೂರ್ಣವಾದ ಅದ್ವೈತ ಜ್ಞಾನದಲ್ಲಿ ನಿಂತಿರ್ತಾರೆ. ಸ್ವಾಮೀಜಿ ಐ ವಾಸ್ ಅಟ್ ಮೈ ಬೆಸ್ಟ್ ಇನ್ 1000 ಐಲ್ಯಾಂಡ್ ಪಾರ್ಕ್. ಐ ವಾಸ್ ಅಟ್ ಮೈ ಬೆಸ್ಟ್ ಅಟ್ 1000 ಐಲ್ಯಾಂಡ್ ಪಾರ್ಕ್. ಸ್ವಾಮಿ ಬರ್ತಾರೆ, ನಾನು ಭಾಳ ಉನ್ನತದಲ್ಲಿದ್ದೆ ಅಲ್ಲಿದ್ದಾಗ. ಯಾಕಂದರೆ 2 ಸಲ ನಿರ್ವಿಕಲ್ಪ ಸಮಾಧಿ ಆಗಿರೋ ಸ್ವಾಮೀಜಿ ಅಲ್ಲಿದ್ದಾಗ. ಆ 7 ವಾರದಲ್ಲಿ ಆ ಮಟ್ಟದಲ್ಲಿ ಇದ್ದು ಸ್ವಾಮೀಜಿ ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ರಿಸೆಪ್ಟಿವ್ ಯಾರು ಇರಲಿಲ್ಲ. ರಿಸೆಪ್ಟಿವ್ ಡಿಸೈಪಲ್ಸ್ ಯಾರು ಇರಲಿಲ್ಲ. ಬಹುಶಃ ಸ್ವಾಮಿಜಿಯವರೇಂದ್ರೆ ಭಾರತದಲ್ಲಿ ಅವ್ರಿಗೆ ಯಾರು ಸದಾನ ಶುದ್ಧಾಂತ ಕೊಟ್ಟಿದ್ದಿದ್ರೆ ಹಾಗೆ ಆಗ್ತಿದ್ರೇನೋ, ಇದು ಭಗವಂತನ ಇಚ್ಛೆ ಯಾರಿಗೆ ಗೊತ್ತು. ಅದಕ್ಕೆ ಅವರು ಯಾರು ವಾಟ್ ಮತ್ತು ನಮ್ಮ ಮಿಸ್ ಮೇರಿ ಲೂಯಿಸ್ ಬರ್ಕ್, ಇವಳು ಇದರಲ್ಲಿ ನ್ಯೂ ಡಿಸ್ಕವರೀಸಲ್ಲಿ ಒಂದು ಬರೀತಾಳೆ, ಯಾಕೆ ಸ್ವಾಮೀಜಿ 7 ವಾರ ಇದ್ರಲ್ಲ, ಏನಾಯಿತು 7 ವಾರ ಇದ್ದಿದ್ದರಿಂದ ಏನಾಯಿತು. ಸ್ವಾಮೀಜಿ 7 ವಾರ ಅಲ್ಲಿದ್ದು ಆ ನಿರ್ವಿಕಲ್ಪ ಸಮಾಧಿ ಅದ್ವೈತದ ಅನುಭವದ ಅವಸ್ಥೆಯಲ್ಲಿ ಇದ್ದಂಥ ಸ್ವಾಮೀಜಿ ಅಲ್ಲಿದ್ದರಿಂದ ವಾಟ್ ವಿ ನೋ ದೇರ್ ಇಸ್ ಎ ಗ್ರೇಟ್ ಫ್ಯೂಚರ್ ಫಾರ್ ಅಮೇರಿಕಾ ಅಂತ ಬಿಡ್ತಾರೆ. 7 ವಾರ ಇದ್ದು ಆ ಒಂದು ಹೈಯೆಸ್ಟ್ ಸ್ಟೇಟ್ನಲ್ಲಿ ಇದ್ದ ಸ್ವಾಮೀಜಿ ನಮಗೆ ಗೊತ್ತಾಗದೇ ಇರ್ಬೋದು. 12 ಶಿಷ್ಯರು ಏನು ತೊಗೊಂಡ್ರು ಏನು ಬಿಟ್ಟರು ನಮಗಂತೂ ಗೊತ್ತಿಲ್ಲ. ಆದರೆ ಅಮೇರಿಕಾಗೆ ಭಾಳಷ್ಟು ಕೊಡುಗೆ ಇದೆ ಸ್ವಾಮೀಜಿ. ದಟ್ ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್ ಫಾರ್ ಅಮೇರಿಕಾ ಟು ಅಂಡರ್ಸ್ಟ್ಯಾಂಡ್ ಅಂತ ಅವಳು ಬರೀತಾಳೆ. ಇವು ನಂಗೆ ಭಾಳ ಖುಷಿ ಆಯ್ತು. ಅಪ್ಪ ಒಳ್ಳೆಯವಾಗಿ ಇವಳು ಹೇಗೆ ಅರ್ಥ ಮಾಡ್ಕೊಂಡು ನನಗೆ. ಸೊ ಈಗ ನಾಳೆ ಅಲ್ಲಿ ಕ್ಲಾಸಸ್ ಕೆಲವು ನೋಟ್ಸನ್ನು ಸ್ವಾಮೀಜಿ 1-2 ಅನುಭವಗಳು ಮತ್ತು ಕ್ಲಾಸ್ ನೋಟ್ಸ್ ಇದನ್ನು ನಾಳೆ